ಚಿಂಚಿಲಿಯ ಗ್ರಾಮದ ಹರೇ ಕೃಷ್ಣ ವ್ಯವಸ್ಥಾಪಕ ಮಂಡಳಿಯ ಅಂದರೆ ಶ್ಲೋಕಾರ್ಧಂ ಶ್ಲೋಕಪಾದಂಬ ಅಂತ ಭಾಗವತದ ಮಹಿಮೆಯೇ ಹೇಳುತ್ತೆ. ಪ್ರತಿನಿತ್ಯ ಒಂದು ಸ್ವಲ್ಪ ಆದರೂ ಭಾಗವತದ ಕಥೆಯನ್ನು ನಾವು ಕೇಳಬೇಕಂತೆ, ಇಲ್ಲದೆ ಹೋದರೆ ನಮ್ಮ ಜೀವನ ಅದು ವ್ಯರ್ಥ ಅಂತ ಹೇಳಿದ್ದಾರೆ. ಆದ್ದರಿಂದಾಗಿ ಆ ಭಾಗವತವನ್ನು ಕೇಳಲೇಬೇಕು. ಆದ್ದರಿಂದಾಗಿ ಯಾರು ರಚನೆ ಮಾಡಿದ್ರು ಈ ಭಾಗವತವನ್ನ, ಯಾರು ರಚನೆ ಮಾಡಿದರು ಗೊತ್ತಿರಬಹುದು ನಿಮಗೆಲ್ಲ. ಹೇಳ್ತೀರಾ ಯಾರಾದರೂ? ಭಾಗವತವನ್ನು ರಚನೆ ಮಾಡಿದವರು ಯಾರು ಅಂತ? ವೇದವ್ಯಾಸ ದೇವರು. ಸಾಕ್ಷಾತ್ ಕೋಹ್ಯನ್ಯ ಪುಂಡರೀಕಾಕ್ಷಾತ್ ಮಹಾಭಾರತ ಕೃದ್ಭವೇತ್ ಅಂತ. ಹೇಗೆ ಕೃಷ್ಣ ಸಾಕ್ಷಾತ್ ನಾರಾಯಣನ ಅವತಾರವೋ ಹಾಗೆ ವೇದವ್ಯಾಸ ದೇವರು ಕೂಡ ಸಾಕ್ಷಾತ್ ಶ್ರೀಮನ್ನಾರಾಯಣನ ಅವತಾರ. ಅವರು ಬಂದು ಈ 18 ಪುರಾಣಗಳನ್ನ ಮಹಾಭಾರತವನ್ನ ರಚನೆ ಮಾಡಿಕೊಟ್ಟವರು. ಅವರು ರಚನೆ ಮಾಡಿದ ಭಾಗವತವನ್ನ ಅವರ ಮಗನಾಗಿರ್ತಕ್ಕಂತಹ ಶುಕಾಚಾರ್ಯರು ಪರೀಕ್ಷಿತ್ ಮಹಾರಾಜನಿಗೆ ಉಪದೇಶ ಮಾಡಿದ್ದಾರೆ. ಯಾವಾಗ ಮಾಡಿದ್ದಾರೆ ಅಂತಂದ್ರೆ, ಇನ್ನೊಂದು 7 ದಿನಕ್ಕೆ ಅವನಿಗೆ ಸಾವು ಬರುತ್ತೆ ಅಂತಾದಾಗ ಅವನಿಗೆ ಭಾಗವತವನ್ನ ಉಪದೇಶ ಮಾಡಿದ್ದಾರೆ ಶುಕಾಚಾರ್ಯರು. ನೋಡಿ ಎಂತ ಕೋ ಇನ್ಸಿಡೆನ್ಸ್ ಅಂತ ಹೇಳ್ತೇವೆ. ಹೇಗೆ ಅಂತಂದ್ರೆ, ಪರೀಕ್ಷಿತನಿಗೆ 7 ದಿನಕ್ಕೆ ಮರಣ ಅಂತ ಬಂತು. ಅದನ್ನೆಲ್ಲ ಆಚಾರ್ಯರು ಹೇಳಿಕ್ಕಿದ್ದಾರೆ ಕಥೆಯಲ್ಲಿ. ಆದರೆ ಆ ಮರಣ ಪ್ರಾಪ್ತವಾಗುತ್ತೆ ಅಂತಂದಾಗ ಅವನೇನು ಬಯಸಲಿಲ್ಲ, ನನಗೆ ಯಾರಾದರೂ ಬಂದು ಉಪದೇಶ ಮಾಡಲಿ ಅಂತ. ಅವನು ಎಲ್ಲವನ್ನೂ ಕೂಡ ತ್ಯಾಗ ಮಾಡಿ ಗಂಗಾ ತೀರದಲ್ಲಿ ನಾನು ಉಪವಾಸದಲ್ಲಿ ನಾನು ಮರಣವನ್ನು ಪಡ್ಕೊಳ್ತೇನೆ ಅಂತ ಮರಣಕ್ಕಾಗಿ ಮುಖ ಮಾಡಿ ಕೂತಾಗ ಭಗವಂತ ಕಳಿಸಿಕೊಟ್ಟ ಶುಕಾಚಾರ್ಯರನ್ನು. ಶುಕಾಚಾರ್ಯರು ಬಂದು ಆ ಭಾಗವತವನ್ನು ಉಪದೇಶ ಮಾಡಿದ್ದಾರೆ. 7 ದಿನಗಳ ಕಾಲ ಉಪದೇಶ ಮಾಡಿದರು. ಹಾಗಾದ್ರೆ ಭಾಗವತ ಎಷ್ಟು ದಿನ ಕೇಳಬೇಕು ಅಂತಂದ್ರೆ ಅದಕ್ಕೆ ಸಪ್ತಾಹ ಅಂತ. 7 ದಿನ ಭಾಗವತ ಕೇಳಬೇಕು ಅಂತ. ನೋಡಿ, ಪರೀಕ್ಷಿತ್ ರಾಜ ಪುಣ್ಯಾತ್ಮ. ಯಾಕೆ ಅಂತಂದ್ರೆ ಅವನಿಗೆ ಗೊತ್ತಿತ್ತು ನಾನು 7 ದಿನದಲ್ಲಿ ನನಗೆ ಮರಣ ಅಂತ. ನಮಗೆ ಯಾವಾಗ ಮರಣ ಯಾರಾದ್ರೂ ಹೇಳಿಕೆ ಸಾಧ್ಯ ಉಂಟಾ? ನಮಗೆ ಗೊತ್ತಿಲ್ಲ. ನಮಗೆ ನಮ್ಮ ಮರಣ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ಆದ್ದರಿಂದಾಗಿ ಗೃಹೀತ ಇವ ಕೇಶೇಷು ಮೃತ್ಯುನ ಧರ್ಮಮಾಚರೇತು ಅಂತ ಶಾಸ್ತ್ರ ಹೇಳುತ್ತೆ. ನಮ್ಮ ಜುಟ್ಟಿಗೆ ಕೈ ಹಾಕಿದ್ದಾನಂತೆ ಯಮ, ಯಾವಾಗ ಎಳಿತಾನೂ ಗೊತ್ತಿಲ್ಲ. ಆದ್ದರಿಂದಾಗಿ ಆ ಗಾಬರಿಯಲ್ಲಿ ನಾವು ಧರ್ಮವನ್ನ ಆಚರಣೆ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಅಷ್ಟು ಭಕ್ತಿಯಿಂದ ಭಗವಂತನ ಬಗ್ಗೆ ನಾವು ನಡೆ ಇಡಬೇಕು ಅಂತ. ಗೊತ್ತಾದ್ರೆ ಇನ್ನು 7 ದಿನ ಬದುಕಿದ್ದೇನೆ ಅಂತ ಧೈರ್ಯ ಉಂಟು. ಅದೇ ಏನು ಬೇಕಾದರೂ ಮಾಡ್ಬೋದು. ನಮಗೆ ಗೊತ್ತೇ ಇಲ್ಲ. ಆದ್ರಿಂದಾಗಿ ಯಾವತ್ತೂ ಧರ್ಮ ಕಾರ್ಯದಲ್ಲಿ ರತರಾಗಿರ್ಬೇಕೆನ್ನತಕ್ಕಂತಹದ್ದು ಶಾಸ್ತ್ರದ ನುಡಿ. ಅದರಂತೆ ನಮ್ಮೆಲ್ಲರ ಉದ್ಧಾರಕ್ಕಾಗಿ ಭಗವಂತ ಈ ಹರೇ ಕೃಷ್ಣ ವ್ಯವಸ್ಥಾಪಕ ಮಂಡಳಿ, ಚಿಂಚಲಿ ವ್ಯವಸ್ಥಾಪಕ ಮಂಡಳಿಯವರ ವತಿಯಿಂದ ಪೂಜ್ಯ ಆಚಾರ್ಯರನ್ನ ಕರೆಸಿದ್ದಾರೆ. ಎಲ್ಲರೂ ಕೂಡ ಸಹಸ್ರೋಪಾಧಿಯಲ್ಲಿ ಅಂತ ಹೇಳಿದ್ರೆ ಸಾಧ್ಯ ಇಲ್ಲ, ಲಕ್ಷೋಪಾಧಿಯಲ್ಲಿ ಬಂದರೂ ಚಿಂಚಲಿಯ ಈ ವ್ಯವಸ್ಥಾಪಕ ಮಂಡಳಿ ಎಲ್ಲರಿಗೂ ಕೂಡ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಸಿದ್ಧರಿದ್ದಾರೆ. ಹೇಗೆ ಭಾಗವತವನ್ನು ಹೇಳಿಸಬೇಕು ಆ ಕ್ರಮದಲ್ಲಿ ಒಳ್ಳೆಯ ಮಂಟಪ ನಿರ್ಮಾಣ ಆಗಬೇಕು, ಎಲ್ಲರನ್ನು ಸ್ವಾಗತಿಸಬೇಕು. ಆವಾಗ ಮಾತ್ರ ಆ ಪ್ರವಚನ ಅದ್ಭುತವಾಗಲಿಕ್ಕೆ ಸಾಧ್ಯ. ನೀವೆಲ್ಲರೂ ಕೂಡ ವಿಶೇಷ ಸಂಖ್ಯೆಯಲ್ಲಿ ಚಿಂಚಲಿಯ ಗ್ರಾಮಸ್ಥರು ಸೇರಿದ್ದೀರಿ. ಈ ಒಂದು ಭಾಗವತದ ರಸದ ಔತಣವನ್ನ ಸವಿಯಲಿಕ್ಕಿದ್ದೀರಿ. ಆದ್ದರಿಂದಾಗಿ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಸಂಸ್ಥೆಯ ವತಿಯಿಂದ ಹೃತ್ಪೂರ್ವಕವಾದ ಸ್ವಾಗತವನ್ನ ನಾನು ಬಯಸ್ತೇನೆ. ಇದನ್ನೆಲ್ಲರೂ ಕೂಡ ಎಲ್ಲರಿಗೂ ತಿಳಿಸಿ ಎಲ್ಲರೂ ಕೂಡ ತಮ್ಮ ಆತ್ಮೋದ್ಧಾರವನ್ನು ಮಾಡಿಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂಥ ಹಾದಿ. ಆದ್ದರಿಂದಾಗಿ ಇನ್ನೂ ಅನೇಕ ಜನರನ್ನು ಕರೆದುಕೊಂಡು ಬಂದು ಈ ಒಂದು ಇವರ ಪ್ರಯತ್ನವನ್ನ ಸಾರ್ಥಕಗೊಳಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಈ ಸಂಸ್ಥೆಗೆ ನಾನು ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಕೂಡ ತಿಳಿಸ್ತಾ ಪೂಜ್ಯ ಗುರುಗಳಲ್ಲಿ ಈ ಕಾರ್ಯಕ್ರಮವನ್ನು ಆರಂಭಿಸಬೇಕು. ಎಲ್ಲರಿಗೂ ಕೂಡ ಶ್ರೇಷ್ಠನ ನೀವು ಪ್ರಾರ್ಥನೆ ಆತ್ಮಕಸ್ಯ ವಿಷ್ಣೋರ್ವ್ಯಸ್ತ ಸಮಸ್ತಂ ಮಹಾಂತಂ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಬ್ರಹ್ಮಾಂತ ಗುರವಃ ಸಾಕ್ಷಾತ್ ಇಷ್ಟಂ ದೈವಂ ಶ್ರಿಯಃ ಪತಿಃ ಆಚಾರ್ಯಾಃ ಶ್ರೀಮದಾಚಾರ್ಯಾಃ ಸಂತು ಮೇ ಜನ್ಮ ಜನ್ಮನಿ ಶಾರದಾ ಭವವಾರಾಶೇಃ ಪಾರದಾ ವರದಾ ಸತಾಂ ನೀರದಾ ಬಹರೇರ್ಜ್ಞಾನ ಸಾರದಾ ಪಾತು ಸರ್ವದಾ
ರಮಾಯೈ ಹರಿಭಾಮಾಯೈ ಕ್ಷಮಾಯೈ ಚ ನಮೋ ನಮಃ ಸರಸ್ವತ್ಯೈ ಚ ಷಟ್ಯೈ ಚ ಸತ್ಯೈರತ್ಯೈ ನಮೋ ನಮಃ ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಮಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವ ಪದಾಶ್ರಯಾನ್ ಭಕ್ತಾನಾಂ ಮಾನಸಾಂ ಭೋಜ ಭಾನವೇ ಕಾಮಧೇನವೇ ನಮತಾಂ ಕಲ್ಪತರವೇ ಜಯೀಂದ್ರ ಗುರವೇ ನಮಃ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತದಯಾಲವೇ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಳಾನಿ ಭವಂತು ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ಕಲಿಕೃತ ನಿಖಿಲ ಕಲ್ಮಷಾಪನೋದನ ಪಟುತರೆ ಶ್ರೀಮದ್ಭಾಗವತೆ ಮಹಾಪುರಾಣೆ ಅದ್ಯ ಕಥಾನುವಾದೆ ಕಿಂಚಿತ್ ಪೂರ್ವಕಥಾನುವಾದಃ ಹರಿ ಓಂ ಹರಿ ಓಂ ಹರಿ ಓಂ. ಕ್ಷೇತ್ರಾದಿದೇವತೆಯಾದ ಮಹಾಮಾಯೆಯ ಅಡಿದಾವರಿಗಳಲ್ಲಿ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಚಿಂಚಲಿಯ ಈ ಪವಿತ್ರವಾದ ಪುಣ್ಯ ಭೂಮಿಯಲ್ಲಿ ಇಂದಿನಿಂದ 7 ದಿನಗಳ ಕಾಲ ಭಾಗವತದ ಚಿಂತನೆಯ ಒಂದು ಹೊಸ ಸಂಜೆಯನ್ನು ನಿರ್ಮಾಣ ಮಾಡಿದ ಕೀರ್ತಿ ಇಲ್ಲಿಯ ಎಲ್ಲ ಸಜ್ಜನರಿಗೆ ತಲುಪುವಂತಹದ್ದು. ಹರೇ ಕೃಷ್ಣ ಸಂಘಟನೆಯ ಮೊದಲಾಗಿ ಸಮಸ್ತ ಬಂಧು ಬಾಂಧವರು ಕೂಡ ಇಂಥ ಒಂದು ಐತಿಹಾಸಿಕವಾದ ಭಾಗವತಕ್ಕೆ ಸಾಕ್ಷಿಯಾಗುವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಿ. ಇವತ್ತು ಪವಿತ್ರವಾದ ರಾಮನವಮಿ. ರಾಮನವಮಿಯಿಂದ ಆರಂಭ ಮಾಡಿ ಹನುಮತ್ ಜಯಂತಿಯ ತನಕ ಈ ಭಾಗವತದ ಕಥೆ ಇಲ್ಲಿ ನಡೀತಾ ಇದೆ. ಅವತ್ತು ತ್ರೇತಾಯುಗದಲ್ಲಿ ಅನೇಕ ಸ್ತ್ರೀಯರು ಪುರುಷರು ಸಂಧ್ಯಾಕಾಲದಲ್ಲಿ ಈ ಸಂಖ್ಯೆಯಲ್ಲಿ ಒಟ್ಟಾಗ್ತಾ ಇದ್ರಂತೆ. ಯಾಕೆ ಒಟ್ಟಾಗ್ತಾ ಇದ್ರು? ಯಾಕೆ ಸಂಘಟಿತರಾಗ್ತಾ ಇದ್ರು? ನಮ್ಮ ಮನೆಗೆ, ನಮ್ಮ ಮಕ್ಕಳಿಗೆ, ನಮ್ಮ ಕೌಟುಂಬಿಕವಾದ ಸುಖಗಳಿಗೆ ದೇವರು ಒಳ್ಳೆಯದು ಮಾಡಲಿ ಎನ್ನುವ ಪ್ರಾರ್ಥನೆಗಾಗಿ ಅಲ್ಲ. ರಾಮರಾಜ್ಯದ ತ್ರೇತಾಯುಗದ ಪ್ರಜೆಗಳೆಲ್ಲ ಸಾಯಂ ಪ್ರಾತರ್ ನಮಸ್ಯಂತಿ ರಾಮಸ್ಯಾರ್ಥೇ ಯಶಸ್ವಿನಃ. ದೇವಸ್ಥಾನಗಳಿಗೆ ಹೋಗಿ ಸಂಘಟನೆಗಳನ್ನು ಮಾಡಿ ದೇವರ ಮುಂದೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ರು. ದೇವರೇ, ಈ ರಾಜ್ಯ ಸುಭಿಕ್ಷೆಯಿಂದ ನಡೀಬೇಕು ಅಂದರೆ ನಮ್ಮ ದೇಶಕ್ಕೆ ಸ್ವಾಮಿ ಆ ರಾಮ ಆಗಬೇಕು, ಆ ಕೃಷ್ಣ ಆಗಬೇಕು ಅನ್ನುವ ಒಕ್ಕೊರಲಿನ ಪ್ರಾರ್ಥನೆಯನ್ನ ಅವತ್ತಿನ ತ್ರೇತಾಯುಗದ ರಾಮರಾಜ್ಯದ ಪ್ರಜೆಗಳು ಮಾಡ್ತಾ ಇದ್ರು ಅಂತ ರಾಮಾಯಣದಲ್ಲಿ ದಾಖಲೆ ಇದೆ. ನನಗೆ ಅನ್ನಿಸ್ತಾ ಇದೆ ಅದು ತ್ರೇತಾಯುಗದ ಕಥೆಯಲ್ಲ. ಚಿಂಚಲೆಯನ್ನು ನೋಡ್ತಾ ಇದ್ರೆ ಕಲಿಯುಗದಲ್ಲಿಯೂ ಕೂಡ ರಾಮನವಮಿ ದಿವಸ ಇಷ್ಟು ಜನ ಒಟ್ಟಾಗಿದ್ದು ನಮಗೆ ರಾಮರಾಜ ಆಗಬೇಕು, ನಮಗೆ ಕೃಷ್ಣ ಸ್ವಾಮಿ ಆಗಬೇಕು, ಅವನೇ ನಮ್ಮ ಬದುಕಿನ ಉಸಿರಾಗಬೇಕು ಅನ್ನುವ ಸಂಕಲ್ಪದ ದೀಕ್ಷೆಯನ್ನು ತೊಟ್ಟ ನಿಮ್ಮನ್ನೆಲ್ಲ ನೋಡಿ ಬಹುತೇಕ ನಿಮ್ಮಂತಹ ಸಜ್ಜನರ ಮುಂದೆ ಕಾಣಿಸ್ಲಿಕ್ಕೆ ಪೀಠ ದೊಡ್ಡದಿದೆ ವಿನಃ ನಾನು ನಿಮ್ಮವನೇ ಆಗಿದ್ದೇನೆ, ಸಣ್ಣವನೇ ಆಗಿದ್ದೇನೆ, ನೀವೇ ದೊಡ್ಡವರಿದ್ದೀರಿ. ಮಹಾಮಾಯೆ ಮಣ್ಣಿನ ಅಭಿಮಾನಿ ದೇವತೆ ಪಾರ್ವತಿ, ರುದ್ರದೇವರ ಪತ್ನಿ ಪಾರ್ವತಿ, ಸಮಗ್ರ ಜಗತ್ತಿನ ಎಲ್ಲ ಜೀವರಾಶಿಗಳಿಗೆ ಅನ್ನವನ್ನು ಕೊಡುವ ಅನ್ನಪೂರ್ಣೇಶ್ವರಿ. ಬಹುತೇಕ ನಾನು ದಾರಿಲಿ ಬರ್ತಾ ಒಬ್ರು ಹೇಳಿದ್ರು, ಕರ್ನಾಟಕದಲ್ಲಿರುವುದೇ ಒಂದು 30-35 ಕಬ್ಬಿನ ಫ್ಯಾಕ್ಟರಿ ಇದ್ರೆ 20 ಕಬ್ಬಿನ ಫ್ಯಾಕ್ಟರಿ ಈ ಪ್ರಾಂತ್ಯದಲ್ಲಿದೆ ಅಂದ್ರೆ ಅದು ಮಹಾಮಾಯೆಯ ಅನುಗ್ರಹ ಅನ್ನೋದನ್ನು ನಾವು ಯಾರು ಮರಿಬಾರದು. ಅವಳ ಅನುಗ್ರಹ. ಎಷ್ಟು ಜನಕ್ಕೆ ಅನ್ನವನ್ನ, ಕಬ್ಬಿನ ಫ್ಯಾಕ್ಟರಿ ಇದೆ, ಸಕ್ಕರೆ ಫ್ಯಾಕ್ಟರಿ ಇದೆ ಅಂದ್ರೆ ಅರ್ಥ ಏನು? ಜಗತ್ತಿಗೆಲ್ಲ ಸಿಹಿಯನ್ನ ಉಣಿಸುವ ತಾಯಿ ಯಾರು ಅಂದ್ರೆ ಮಹಾಮಾಯಿ, ಆದಿಶಕ್ತಿ. ಅಂತಹ ಅವಳ ಪದತಲದಲ್ಲಿ
ನಮ್ಮ ಶಿರವನ್ನಿಟ್ಟು ನಾವೆಲ್ಲ ಏಕೋಭಾವದಿಂದ ಸಮಾಜದ ಕಲ್ಯಾಣಕ್ಕಾಗಿ ಭಾಗವತದ ಚಿಂತನೆಯನ್ನು ನಡೆಸಬೇಕಾಗಿದೆ. ಭಾಗವತದ ಆರಂಭದಲ್ಲಿಯೇ ನಾವೆಲ್ಲ ಸೇರಿ ಆ ಭಗವಂತನನ್ನ ಧ್ಯಾನ ಮಾಡೋಣ ಅನ್ನುವ ಒಂದು ಸುಂದರವಾದ ಮಾತನ್ನೇ ಹೇಳಿದ್ದಾರೆ. ಸಂಘೇ ಶಕ್ತಿ ಕಲಯುಗೆ ಅಂತ. ಕಲಿಯುಗದಲ್ಲಿ ಎಲ್ಲರೂ ಒಟ್ಟಾಗಿ ಮಾಡಿದ ಭಗವದ್ ಧ್ಯಾನಕ್ಕೆ ಜಗತ್ತಿಗೆ ಕಲ್ಯಾಣ ಆಗುತ್ತಂತೆ. ವಿಶ್ವ ಕಲ್ಯಾಣ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ ಅಂತ ನಾವು ಭಾವಿಸಬೇಕು. ಜಗತ್ತಿಗೆ ಕಲ್ಯಾಣವಾಗುವುದು ಮನೆಯಲ್ಲಿ ನಾನು ಮಾತ್ರ ಹರೇ ರಾಮ ಹರೇ ಕೃಷ್ಣ ಅಂತ ಭಜನೆ ಮಾಡಿದಾಗಲ್ಲ, ಸಾಮೂಹಿಕವಾಗಿ ಭಜನೆ ಮಾಡಬೇಕು. ಈ ರೀತಿಯಾಗಿ ವಿಶ್ವವ್ಯಾಪಿಯಾಗಿ ಕೃಷ್ಣನ ನಾಮವನ್ನ ಇವತ್ತು ಸಮಾಜದಲ್ಲಿ ಬಿತ್ತರಿಸಿದ ಕೀರ್ತಿ ಅದು ಚೈತನ್ಯ ಪ್ರಭುಪಾದರಿಗೆ ಸಲ್ಲುವಂತಹದ್ದು. ಅಷ್ಟು ವ್ಯಾಪಕವಾಗಿ ಹರೇ ರಾಮ ಹರೇ ಕೃಷ್ಣ ನಾಮ ಸಂಕೀರ್ತನೆಯನ್ನು ಮಾಡಿಸಿದ್ದಾರೆ. ಅವರಿಗೂ ಮೂಲ ಗುರುಗಳು ವಿಜಯೀಂದ್ರರು, ವ್ಯಾಸರಾಜರು. ಅವರಿಗೂ ಮೂಲ ಗುರುಗಳು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು. ಮಧ್ವ ಮತ ಅನುಸಾರವಾಗಿ ಹರೇ ಕೃಷ್ಣ ಹರೇ ಪಂಥ ಅನ್ನುವುದು ಬೆಳೆದು ಬಂದಿದೆ. ವಿಶ್ವವ್ಯಾಪಕವಾಗಿ ಜಗತ್ತಿನಲ್ಲಿ ಹರಿನಾಮವನ್ನು ಬಿತ್ತರಿಸ್ತಾ ಇದೆ. ಯಾಕೆ ಹರಿನಾಮವನ್ನೇ ಕೊಂಡಾಡಬೇಕು? ಯಾಕೆ ಭಾಗವತವನ್ನೇ ಕೇಳಬೇಕು? ಒಂದಷ್ಟು ಕಥೆಗಳಿದ್ದಾವೆ. ಅದನ್ನು ಕೇಳಿ ಮನನ ಮಾಡಿ ನಮ್ಮ ಬದುಕಿನ ಧ್ಯೇಯಗಳೇನು ಅಂತ ಅರ್ಥವಾಗುತ್ತೆ. ಈ ಮಣ್ಣಿನಲ್ಲಿ ಮನುಷ್ಯನಾದವನು ಪಡೆಯಲೇಬೇಕಾದ 3 ವಸ್ತುಗಳು ಜ್ಞಾನ, ಭಕ್ತಿ, ವೈರಾಗ್ಯ. ಜ್ಞಾನ ಅಂದ್ರೆ ನನಗಿಂತ ದೊಡ್ಡವನೊಬ್ಬ ಇದ್ದಾನೆ ಎನ್ನುವ ಜ್ಞಾನ. ಭಕ್ತಿ ಅಂದ್ರೆ ಕಾರಣವಿಲ್ಲದೆ ಅವನಲ್ಲಿ ಮಾಡುವ ಪ್ರೀತಿ. ವೈರಾಗ್ಯ ಅಂದ್ರೆ ಈ ಜಗತ್ತಿನ ಸುಖಗಳು ಸಾಕು ಅನ್ನುವ ಬುದ್ಧಿ. ಇದು 3 ನಮ್ಮ ಬದುಕಿನಲ್ಲಿ ಯಾವಾಗಲೂ ಇರಬೇಕು. ಜಗತ್ತಿನಲ್ಲಿ ಸಾಕು ಅನ್ನುವ ಯೋಚನೆ, ನನ್ನನ್ನು ಮೀರಿದ ಒಂದು ಚೇತನ ಇದೆ ಎನ್ನುವುದರ ಬಗ್ಗೆ ಎಚ್ಚರ, ಅವನಲ್ಲಿ ಒಂದು ಪ್ರೀತಿ. ಇಷ್ಟು ಇದ್ರೆ ನಮ್ಮ ಬದುಕು ಮಾನವರ ಬದುಕಾಗುತ್ತೆ, ಇಲ್ಲದೇ ಇದ್ರೆ ದಾನವರ ಬದುಕಾಗುತ್ತೆ. ಇದನ್ನ ಭಾಗವತ ನಮಗೆ ಪಾಠ ಮಾಡುತ್ತೆ. ಒಂದು ಪ್ರಸಂಗವನ್ನು ಹೇಳುತ್ತೆ ಭಾಗವತ. ನಾರದ ಮಹರ್ಷಿಗಳು ಸಂಚಾರ ಮಾಡಿಕೊಂಡು ಹೋಗ್ತಾ ಇದ್ರು. ಮಥುರಾ, ವೃಂದಾವನ, ಪುರಿ, ಜಗನ್ನಾಥ. ನಾರದರು ಬ್ರಹ್ಮಚಾರಿಗಳು. ಎಲ್ಲ ದೇಶ ದೇಶ ಸಂಚಾರ ಮಾಡುವುದು, ಅವರಿಗೆಲ್ಲ ಹರಿಭಕ್ತಿಯನ್ನ ದಾನ ಮಾಡುವುದು, ಇದೇ ನಾರದರ ಕೆಲಸ. ಹೀಗೆ ಸಂಚಾರ ಮಾಡಿಕೊಂಡು ಬರಬೇಕಾದ್ರೆ ವೃಂದಾವನದ ಪರಿಸರಕ್ಕೆ ಹೋಗ್ತಾರೆ ನಾರದರು. ವೃಂದಾವನ ನಿಮಗೆ ಗೊತ್ತು, ಕೃಷ್ಣ ನಲಿದಾಡಿದ ಪುಣ್ಯಭೂಮಿ ವೃಂದಾವನ. ಅನೇಕ ಗೋಪಿಕಾ ಸ್ತ್ರೀಯರ ಜೊತೆಗೆ ದನಗಳನ್ನೆಲ್ಲ ಮೇಯಿಸಿ ಭೂಲೋಕದಲ್ಲಿದ್ದ ಸಜ್ಜನರಿಗೆಲ್ಲ ಮೋಕ್ಷದ ಮಾರ್ಗವನ್ನು ತೋರಿಸಿದ ಪುಣ್ಯ ಭೂಮಿ ವೃಂದಾವನ. ನಮ್ಮ ಮನೆಯ ಮುಂದೆ ಒಂದು ತುಳಸಿ ಕಟ್ಟೆ ಇದ್ರೆ ನಮ್ಮ ಮನೆಯೂ ಒಂದು ವೃಂದಾವನ ಕ್ಷೇತ್ರವೇ. ಅಂತಹ ತುಳಸಿಯ ಸ್ಥಾಪನೆಯಲ್ಲಿ ನೀವು ಮಾಡಿದ್ದೀರಿ, ಅದು ಒಳ್ಳೆಯ ಶಕುನ. ಈ ಪರಿಸರ ಬರೀ ಚಿಂಚಲಿ ಮಾತ್ರ ಅಲ್ಲ, ಕೃಷ್ಣ ಓಡಾಡಿದ ವೃಂದಾವನ ಆಗಿದೆ ಅನ್ನೋದಕ್ಕೆ ಸೂಚನೆ ಆ ತುಳಸಿ ಇದೆ ನೋಡಿ, ಆ ವೃಂದಾವನದ ಪ್ರತೀಕವಾಗಿ. ಅಂತಹ ಒಂದು ಸುಂದರವಾದ ವೃಂದಾವನದಲ್ಲಿ ಒಬ್ಬಳು ಹೆಣ್ಮಗಳು, 18 ವರ್ಷದ ಹುಡುಗಿ ಕುಳಿತುಕೊಂಡಿದ್ದಾಳೆ. ಅವಳ ತೊಡೆಯ ಮೇಲೆ 90 ವರ್ಷದ 2 ಮುದುಕರು ಮಲಗಿದ್ದಾರೆ. ನಾರದರು ಕೇಳ್ತಾರೆ, ನೀನು ಯಾರಮ್ಮ? ನೀನು 18 ವರ್ಷದ ಹುಡುಗಿಯಾಗಿದೆ, 90 ವರ್ಷದ ಮುದುಕರು ನಿನ್ನ ತೊಡೆಯ ಮೇಲೆ ಮಲಗಿದ್ದಾರೆ, ಅವರು ಯಾರು? ಆ ಹುಡುಗಿ ಹೇಳ್ತಾಳೆ, ನಾನು ಅಮ್ಮ, ಇವರು ನನ್ನ ಮಕ್ಕಳು. ಗಾಬರಿ ಆಗುತ್ತೆ ನಾರದರಿಗೆ. ಅಮ್ಮನಿಗೆ ನವತಾರುಣ್ಯ ಇದೆ, ಇವರಿಬ್ಬರಿಗೆ ಮಾತ್ರ ವೃದ್ಧಾಪ್ಯ ಇದೆ. ಮಕ್ಕಳಿಗೆ ಸಾಯುವ ಸ್ಥಿತಿಯಲ್ಲಿದ್ದಾರೆ, ಕೋಮಾಕ್ ಹೋಗಿದ್ದಾರೆ. ಯಾಕೆ ಹೀಗಾಯ್ತು ಅಂತ ನಾರದರು ಕೇಳ್ತಾರೆ. ಅದಕ್ಕೆ ಅವಳು ತನ್ನ ಪರಿಚಯವನ್ನು ಹೇಳ್ತಾಳೆ. ನನ್ನ ಹೆಸರು ಭಕ್ತಿ ಅಂತ, ನನ್ನ ತೊಡೆ ಮೇಲೆ ಮಲಗಿದ 2 ಮಕ್ಕಳು ಜ್ಞಾನ ಮತ್ತೆ ವೈರಾಗ್ಯ ಅಂತ. ಕಲಿಯುಗದಲ್ಲಿ ಸತ್ಯ ಇಲ್ಲ, ನೀತಿ ಇಲ್ಲ, ಧರ್ಮ ಇಲ್ಲ, ಇನ್ನೊಬ್ಬರಿಗೆ ದಯೆ ತೋರಬೇಕು ಅನ್ನುವ ಎಚ್ಚರ ಇಲ್ಲ. ತಮ್ಮ ಸ್ವಾರ್ಥ, ಬೆಳಿಗ್ಗೆಯಿಂದ ರಾತ್ರಿ ತನಕ ತಿಂದು ಬದುಕುವ ಜೀವನದಲ್ಲಿದ್ದಾರೆ, ತಿಳಿದು ಬದುಕುವ ಜೀವನದಲ್ಲಿಲ್ಲ ಜೀವರು. ಅಂಥ ಜೀವರನ್ನ ಕಂಡು ನಾನು ಸೊರಗಿದ್ದೇನೆ. ಪ್ರತಿಯೊಬ್ಬ ಜೀವರಲ್ಲಿ ಅವರ ಹೃದಯದಲ್ಲಿ ಇರಬೇಕಾದ ಜ್ಞಾನ, ಭಕ್ತಿ, ವೈರಾಗ್ಯಗಳಲ್ಲಿ ಭಕ್ತಿಗೆ ಸ್ವಲ್ಪ ಚೈತನ್ಯ ಇದೆ, ಜ್ಞಾನ ವೈರಾಗ್ಯಗಳು ಸತ್ತೋಗುವ ಸ್ಥಿತಿಯಲ್ಲಿದ್ದಾವೆ ನಾರದರೆ.
ನನ್ನ ಮಕ್ಕಳು ಬದುಕಬೇಕು, ಇಲ್ಲಾಂದ್ರೆ ನಾನು ಸತ್ತು ಹೋಗ್ತೇನೆ. ಅದಕ್ಕೆ ಕೇಳ್ತಾರೆ ನಾರದರು, ನಿನಗೆ ಮಾತ್ರ ತಾರುಣ್ಯ ಬಂದು ಅವರಿಗೆ ಮಾತ್ರ ವೃದ್ಧಾಪ್ಯ ಯಾಕೆ ಬಂತು? ಅವಳು ಹೇಳ್ತಾಳೆ, ಕಲಿಯುಗದಲ್ಲಿ ನಾನು 90 ವರ್ಷದ ಅಡುಗೋಲಜ್ಜಿಯಾಗೇ ಇದ್ದೆ, ಮುದುಕಿಯಾಗೇ ಇದ್ದೆ. ಈ ಇಬ್ಬರು ಮಕ್ಕಳನ್ನ ಎಳ್ಕೊಂಡು ಎಲ್ಲಾ ದೇಶಗಳಲ್ಲೂ ಸಂಚಾರ ಮಾಡಿದೆ. ನಾನು ಹುಟ್ಟಿದ್ದೆಲ್ಲಿ ಅಂದ್ರೆ ದ್ರಾವಿಡ ದೇಶ, ತಮಿಳುನಾಡಿನ ಪ್ರದೇಶದಲ್ಲಿ ನನ್ನ ಹುಟ್ಟು. ನನ್ನ ಬೆಳವಣಿಗೆ ಎಲ್ಲಿ ಅಂದ್ರೆ ಕರ್ನಾಟಕದಲ್ಲಿ. ನನ್ನ ಸರ್ವತೋಮುಖವಾದ ಅಭಿವೃದ್ಧಿಯಲ್ಲಿ ಅಂದ್ರೆ ಮಹಾರಾಷ್ಟ್ರದಲ್ಲಿ. ನನ್ನ ಅವನತಿಯಲ್ಲಿ ಅಂದ್ರೆ ಗುಜರಾತಿನಲ್ಲಿ. ನಮಗೆ ವೃದ್ಧಾಪ್ಯ ಬಂದದ್ದು ಎಲ್ಲಿ ಅಂದ್ರೆ ಗುಜರಾತಿನ ಪ್ರಾಂತ್ಯ, ಅದು ಜರಾಸಂಧನ ಜಾಗ. ಅಧರ್ಮವನ್ನು ತುಂಬಾ ಮಾಡಿದ ಜರಾಸಂಧನ ಜಾಗದಲ್ಲಿ ವೃದ್ಧಾಪ್ಯ ಬಂತು. ಹುಟ್ಟಿದ್ದು ತಮಿಳುನಾಡು, ಸ್ವಲ್ಪ ಬೆಳವಣಿಗೆ ಮತ್ತೆ ಮತ್ತೆ ಆಗಿದ್ದು ಕರ್ನಾಟಕ, ಅಭಿವೃದ್ಧಿ ಆಗಿದ್ದು ಮಹಾರಾಷ್ಟ್ರ. ನೀವು ಎಷ್ಟು ಪುಣ್ಯ ಬೆಳೆಸಿ ಅಭಿವೃದ್ಧಿಗೊಳಿಸಿದ ಕರ್ನಾಟಕ ಮಹಾರಾಷ್ಟ್ರಗಳ ಗಡಿಭಾಗದಲ್ಲಿರುವುದರಿಂದ ಇಂತಹ ಭಕ್ತಿ ಸಂಚಾರ ನಿಮ್ಮಲ್ಲಿ ಆಗಿದೆ ಎನ್ನುವುದಕ್ಕೆ ಸಾಕ್ಷಿಯಾಗಿದೆ. ಆಚೆ ಎಡವಿ ಬಿದ್ರೆ ಮಹಾರಾಷ್ಟ್ರಕ್ಕೆ ಹೋಗ್ತೀರಿ, ಪಂಡರಾಪುರನ ವಿಠ್ಠಲನ ಪಾದವನ್ನು ಮುಟ್ಟುತ್ತೀರಿ. ಈಚೆ ಬಂದ್ರೆ ನಮ್ಮ ಕರ್ನಾಟಕದ ಪ್ರಾಂತ್ಯವನ್ನ ಮುಟ್ಟುತ್ತೀರಿ. ಎರಡೂ ಪವಿತ್ರವಾದ ಮಣ್ಣನ್ನ ಅಂಟಿಸಿಕೊಂಡ ಪುಣ್ಯದಿಂದಾಗಿ ಇಷ್ಟು ಜನ ನಾವು ಭಾಗವತದ ಕೃಷ್ಣನ ಕಥೆ ಕೇಳಲಿಕ್ಕೆ ಸೇರಿದ್ದೇವೆ. ಇಲ್ಲಿ ಸ್ವಾರ್ಥಗಳಿಲ್ಲ. ಅವಳು ಹೇಳ್ತಾಳೆ, ಇದು ನನ್ನ ಸ್ಥಿತಿ. ನನ್ನ ವೃದ್ಧಾಪ್ಯ ಪರಿಹಾರಕ್ಕೆ ಯಾವ ಒಳ್ಳೆಯ ಕ್ಷೇತ್ರಕ್ಕೆ ಹೋಗೋಣ ಅಂತ ನಡೆದು ಹೋಗ್ತಾ ಇದ್ದೆ. ವೃಂದಾವನಕ್ಕೆ ಬಂದಾಗ ನನಗೆ ತಾರುಣ್ಯ ಬಂತು. ಭಕ್ತಿಗೆ ತಾರುಣ್ಯ ಬಂದದ್ದು ವೃಂದಾವನದಲ್ಲಿ. ಆದ್ರೆ ನನ್ನ ಮಕ್ಕಳಿಗೆ ಮಾತ್ರ ಆ ತಾರುಣ್ಯ ಬರಲಿಲ್ಲ. ಯಾರು ನನ್ನ ಮಕ್ಕಳು? ತೊಡೆಯಲ್ಲಿ ಮಲಗಿದವರು. ಒಂದು ಜ್ಞಾನ, ಮತ್ತೊಂದು ವೈರಾಗ್ಯ. ಅವರಿಗೆ ತಾರುಣ್ಯ ಬರಲಿಲ್ಲ, ನನಗೆ ತಾರುಣ್ಯ ಬಂತು. ನಾರದರೆ, ನಿಮಗೆ ಕರ ಮುಗಿದು ಕೇಳ್ತೇನೆ, ಈ ಎರಡು ಮಕ್ಕಳಿಗೂ ತಾರುಣ್ಯ ಬರಬೇಕು. ಅದಕ್ಕೇನಾದ್ರೂ ಒಂದು ಸಾಹಸ ಮಾಡಿ, ಏನಾದ್ರೂ ಒಂದು ಮಂತ್ರ ಮಾಡಿ, ಏನಾದ್ರೂ ಒಂದು ಜಪ ಮಾಡಿ. ನಾರದರಿಗೆ ಪಾಪ ಅನ್ನಿಸ್ತು. ಲೋಕದ ಹಿತಕ್ಕೋಸ್ಕರನೇ ಸಂಚಾರ ಮಾಡುವವರನ್ನ ಸಜ್ಜನರು ಅಂತ ಕರೀತಾರೆ, ಸ್ವಾರ್ಥಕ್ಕಾಗಿ ಅಲೆಯುವವರನ್ನ ಅಲೆಮಾರಿಗಳು ಅಂತ ಕರೀತಾರೆ. ನಾರದರು ಸಮಾಜದ ಹಿತಚಿಂತನೆ ಮಾಡುವವರು. ಅವ್ರು ಹೇಳ್ತಾರೆ, ಅಮ್ಮ, ನಿನ್ನಿಬ್ಬರು ಮಕ್ಕಳು ಬದುಕಲಿಕ್ಕೆ ಏನೆಲ್ಲ ಸಾಹಸ ಮಾಡಬೇಕೋ ನಾನು ಮಾಡ್ತೇನೆ, ನನ್ನ ಕೈಲಾದ ಪ್ರಯತ್ನ ಮಾಡ್ತೇನೆ. ಕೈ ಮುಗಿದು ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡಿದರು. ವೃಂದಾವನ ನಿವಾಸಿಯಾದ ಕೃಷ್ಣನೇ ದಯೆದೋರು ಆ ಎರಡು ಮಕ್ಕಳನ್ನ ಬದುಕಿಸುವಂತ ತಮ್ಮ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದರು. ಅಶರೀರವಾಣಿ ಆಯಿತು, ಉಪಾಯ ನಿನ್ನಲ್ಲಿದೆ, ಅದು ಇಲ್ಲಿ ಇಲ್ಲ ಅಂತ. ಇಷ್ಟೇ ಮಾತು. ಉಪಾಯ ನಿನ್ನಲ್ಲಿ ಇದೆ, ಅದು ಇಲ್ಲಿ ಇಲ್ಲ. ತಲೆ ಬಿಸಿ ಆಯಿತು. ಏನು ಉಪಾಯ? ಆ ಎರಡು ಮಕ್ಕಳು ಬದುಕಬೇಕು, ಅದಕ್ಕೇನು ಉಪಾಯ? ದೇಶ ಸಂಚಾರ ಮಾಡ್ತಾ ಮಾಡ್ತಾ ಗಂಗೆಯ ತಟವನ್ನೆಲ್ಲ ಸಂಚಾರ ಮಾಡಿದ್ರು. ಹರಿದ್ವಾರ ಕ್ಷೇತ್ರಕ್ಕೆ ಹೋದ್ರು, ಬದರಿ ಕ್ಷೇತ್ರಕ್ಕೆ ಹೋದ್ರು. ಅಲ್ಲಿ ಸನಕಾದಿಗಳ ದರ್ಶನ ಆಯಿತು. ಸನಕಾದಿಗಳು ಅಂದ್ರೆ ವಿಷ್ಣುವಿನ ಮಗ ಬ್ರಹ್ಮ. ಬ್ರಹ್ಮನ ಮಕ್ಕಳು ಸನಕ, ಸನಂದನ, ಸನಾತನ, ಸನತ್ ಕುಮಾರ. ತುಂಬಾ ಜಗತ್ತಿನ ಹಿತವನ್ನು ಚಿಂತನೆ ಮಾಡುವ ಸನ್ಯಾಸಿಗಳು. ಅವರ ಬಳಿ ಹೋಗಿ ಕೈ ಮುಗಿದು ಕೇಳ್ತಾರೆ ನಾರದರು, ನನಗೆ ಅದು ಏನು ಮಾಡಬೇಕು ಅಂತ ಅರ್ಥ ಆಗ್ತಾ ಇಲ್ಲ, ನೀವು ಉಪದೇಶ ಮಾಡಬೇಕು. ಸನಕಾದಿಗಳು ಹೇಳ್ತಾರೆ, ಏನು ಚಿಂತೆ ಮಾಡಬೇಡ, ನಿನ್ನ ಮೂಲಕವೇ ಆ ಜ್ಞಾನ ವೈರಾಗ್ಯಗಳಿಗೆ ಉಜ್ಜೀವನ. ಹರಿದ್ವಾರ ಅನ್ನುವ ಪುಣ್ಯ ಭೂಮಿಯಲ್ಲಿ, ನಿಮಗೆ ಗೊತ್ತು ಹರಿದ್ವಾರ, ಬದರಿ ಕ್ಷೇತ್ರಕ್ಕೆ ಹೋಗಬೇಕಾದ್ರೆ ದ್ವಾರವಾಗಿ ನಿಲ್ಲುವ ಗಂಗೆಯ ತಟ ಹರಿದ್ವಾರ. ಆ ಹರಿದ್ವಾರದಲ್ಲಿ ನಮ್ಮಿಂದ ಭಾಗವತದ ಕಥೆಯನ್ನ ಕೇಳು. 7 ದಿನದ ಕಥೆಯನ್ನ ಕೇಳಿದ್ರೆ ವೃಂದಾವನದಲ್ಲಿ ಸಾಯುವ ಸ್ಥಿತಿಯಲ್ಲಿರುವ ಮಕ್ಕಳು ಬದುಕುತ್ತಾರೆ. ಎಷ್ಟು ಚೆನ್ನಾಗಿದೆ ಕಥೆ ನೋಡಿ. ಚಿಂಚಲಿಯಲ್ಲಿ ನೀವು ಈ ಭಾಗವತದ 7 ದಿನದ ಕಥೆ ಕೇಳಿದ್ರೆ ನಮ್ಮ ಗಡಿ ಅಂಚಿನಲ್ಲಿರುವಂತಹ ದೇಶ ಕಾಯುವ ಯೋಧರೆಲ್ಲ ಬದುಕುತ್ತಾರೆ. ಇಲ್ಲಿ ಕೇಳಿದ್ರೆ ಅಲ್ಲಿ ಪವಾಡ ಆಗುತ್ತೆ. ಭಾಗವತ ಅದನ್ನು ಮಾಡಿ ತೋರಿಸಿದೆ. ಹರಿದ್ವಾರದಲ್ಲಿ ಭಕ್ತಿ ಶ್ರದ್ಧೆಗಳಿಂದ ಸನಕಾದಿಗಳು ಭಾಗವತವನ್ನ ಪ್ರವಚನ ಮಾಡಿದ್ರು. ವೃಂದಾವನದಲ್ಲಿ ವೃದ್ಧಾಪ್ಯದ ಅಂಚಿನಲ್ಲಿ ಮರಣವು ಸನ್ನಿಹಿತವಾದಾಗ ಸಾಯುವ ಸ್ಥಿತಿಯಲ್ಲಿದ್ದ ಜ್ಞಾನ ವೈರಾಗ್ಯ ಅನ್ನುವ 2 ಮಕ್ಕಳು ನವತಾರುಣ್ಯವನ್ನ ಪಡೆದರಂತೆ. ಆದ್ರಿಂದ ಇಲ್ಲಿ ಭಾಗವತ ಕೇಳ್ತೇವೆ, ಅಲ್ಲಿ ಹೇಗೆ ಒಳ್ಳೇದಾಗುತ್ತೆ ಅಂತ ಚಿಂತನೆ ಮಾಡಬೇಡಿ. ಇಲ್ಲಿ ಕೂತು ಮೊಬೈಲಲ್ಲಿ ಕಾಲು ಒತ್ತಿದ್ರು ಅಮೆರಿಕಕ್ಕೆ ವಾಟ್ಸ್ಆಪ್ ಕಾಲ್ ಹೋಗೋದಿಲ್ವೇ? ಆ ಥರ ಇದು ಪವಾಡ. ವಿಡಿಯೋ ಕಾಲ್ ಇಲ್ಲೇ ಕೂತಿರ್ತೇವೆ. ನಿಮಗೆ ಎಲ್ಲಿಗೆ ಹೋಗ್ಬೇಕು ಹೇಳಿ? ಆಸ್ಟ್ರೇಲಿಯಾಕ್ಕೆ ಹೋಗ್ಬೇಕಾ, ಅಮೆರಿಕಕ್ಕೆ ಹೋಗ್ಬೇಕಾ? ಹೋಗುತ್ತಾ ಇಲ್ವಾ ಬಟನ್ ಒತ್ತಿದ್ರೆ? ಒಂದು ಜಡವಾದ ಮೊಬೈಲೇ ಅಷ್ಟು ದೊಡ್ಡ ಚಮತ್ಕಾರ ಮಾಡಿದ್ರೆ
ಕೃಷ್ಣನ ಚಿನ್ಮಯ ರೂಪವನ್ನು ಹೊತ್ತುಕೊಂಡು ಭಾಗವತ ಸಮಗ್ರ ನಮ್ಮ ವಿಶ್ವವನ್ನು ಎಬ್ಬಿಸುವ ಸಾಮರ್ಥ್ಯ ಇರುವ ಏಕೈಕ ಗ್ರಂಥ ಶ್ರೀಮದ್ ಭಾಗವತ. ಪಾಪಗಳ ವಿರುದ್ಧ ಸಮರ ಮಾಡುವ ಶಕ್ತಿ ಶ್ರೀಮದ್ ಭಾಗವತಕ್ಕಿದೆ. ವ್ಯಾಸರು ಹೇಳ್ತಾರೆ, ಅರಣ್ಯದಲ್ಲಿ ತುಂಬಾ ಪ್ರಾಣಿಗಳಿದ್ದಾವೆ. ಹುಲಿ ಇದೆ, ಕರಡಿ ಇದೆ, ಸಿಂಹ ಇದೆ, ನರಿನಾಯಿಗಳೆಲ್ಲ ಇದ್ದಾವೆ, ಹಾರುವ ಪಕ್ಷಿಗಳಿದ್ದಾವೆ. ಆದರೆ ಯಾವ ಪ್ರಾಣಿಗಳ ಗರ್ಜನೆಗೂ ಇತರ ಪ್ರಾಣಿಗಳು ಹೆದರಿಕೊಳ್ಳೋದಿಲ್ಲ. ಒಂದು ಸಿಂಹ ಗರ್ಜನೆ ಮಾಡಿತು ಅಂದ್ರೆ ಎಲ್ಲಾ ಪ್ರಾಣಿಗಳು ದಿಕ್ಕಾಪಾಲಾಗಿ ಓಡಿ ಹೋಗುತ್ತೆ. ಕಲಿಯುಗದಲ್ಲಿ ಮನುಷ್ಯರು ಮಾಡುವ ಪಾಪಗಳ ವಿರುದ್ಧ ಸಮರ ಸಾರುವ ಏಕೈಕ ಸಿಂಹದ ಗರ್ಜನೆ ಇರುವ ಗ್ರಂಥ ಶ್ರೀಮದ್ ಭಾಗವತ. ರೇರೇ ಘರ್ಜತಿ ಘರ್ಜತಿ. ಭಾಗವತ ಕೇಳಿ ನಿಮ್ಮ ಪಾಪಗಳೆಲ್ಲ ಧೂಳೀಪಟವಾಗುತ್ತೆ, ಹಾರಿ ಹೋಗುತ್ತೆ ಆ ಪಾಪಗಳು. ಆ ಭಾಗವತ ಏನು ಹೇಳಿಕೊಡುತ್ತೆ ನಮಗೆ? ಮಾನವ ಜನ್ಮದ ಹೆಚ್ಚುಗಾರಿಕೆಯನ್ನು ಹೇಳುತ್ತೆ, ನಮ್ಮ ಕರ್ತವ್ಯಗಳ ಪ್ರಜ್ಞೆಯನ್ನ ಜಾಗೃತಗೊಳಿಸುತ್ತೆ. ಎಂಥ ಆಪತ್ತುಗಳು ಬಂದಾಗಲೂ ಆ ಭಗವಂತನಲ್ಲಿ ಹೊಂದುವ ಶರಣಾಗತಿ ನಮ್ಮನ್ನು ಉನ್ನತಿಗೇರಿಸುತ್ತೆ ಎನ್ನುವ ಪಾಠವನ್ನ ಭಾಗವತ ಮಾಡಿಕೊಡುತ್ತೆ. ಬಂಧುಗಳೇ, ನೀವೆಲ್ಲ ಜಾಣೆ ಇದ್ದೀರಿ. ಬಹುತೇಕ ನಾನು ತುಂಬಾ ಕಡೆ ಪ್ರವಚನಗಳನ್ನು ಮಾಡಿದ್ದೇನೆ. ತಲೆ ಹಣ್ಣಾದವರೇ ಹೆಚ್ಚು, ಆದ್ರೆ ಇಲ್ಲಿ ನೋಡ್ತಾ ಇದ್ದೇನೆ ಕಪ್ಪು ತಲೆಯವರೇ ಹೆಚ್ಚು ಇದ್ದೀರಿ. ಇನ್ನು ಯುವಕರಿದ್ದೀರಿ. ತುಂಬಾ ಸಂಭ್ರಮ ನನಗೆ. ಬಹುತೇಕ ನಿಮ್ಮ ಮುಂದೆ ನನ್ನ ತಲೆಯೇ ಹಣ್ಣಾಗಿದೆ. ನಿಮ್ಮಲ್ಲಿ ಒಂದು ಪ್ರಶ್ನೆ ಕೇಳ್ತೇನೆ, ಗಿಡ ಮರಗಳ ತಲೆ ಎಲ್ಲಿದೆ? ಉತ್ತರ ಕೊಡ್ಬೇಕು ನೀವು, ನನ್ನೊಟ್ಟಿಗೆ ಮಾತನಾಡಬೇಕು ನೀವು. ಗಿಡ ಮರಗಳ ತಲೆ ಮೇಲಿದೆಯೋ ಕೆಳಗಿದೆಯೋ? ಕೆಳಗಿದೆ. ಜಾಣ ಇದ್ದೀರಿ ನೀವು. ಚಿಂಚಲಿಯವರು ಜಾಣ ಇದ್ದಾರೆ, ಮಾಯಕ್ಕ ಜಾಣ ಇದ್ದಾಳೆ, ಕರೆಕ್ಟ್ ಆಗಿ ಹೇಳಿದ್ದಾರೆ. ಕೆಳಗಿದೆ. ಇನ್ನು ಕೆಲವರು ಜಾಣತನ ಮಾಡ್ತಾರೆ, ಹಿಂಗ್ ತೋರಿಸ್ಬಿಡ್ತಾರೆ, ಮೇಲೂ ಇದೆ ಕೆಳಗೂ ಇದೆ. ಹಾಗೆಲ್ಲ ಜಾಣತನ ಮಾಡಬೇಡಿ. ಗಿಡ ಮರಗಳ ತಲೆ ಮೇಲಿಲ್ಲ. ಯಾಕೆ ಹೇಳಿ? ತಲೆ ತುಂಡು ಮಾಡಿದ್ರೆ ಗಿಡ ಸತ್ತು ಹೋಗಬೇಕು. ಮೇಲೆ ನೀವು ಗಿಡವನ್ನ ಹೊಡೆದ್ರೆ ಸಾಯಲ್ಲ. ಇಲ್ಲೆಲ್ಲ ಕಬ್ಬಿನ ಕೃಷಿ ಮಾಡ್ತೀರಿ, ಒಂದು ಬಾರಿ ಕಬ್ಬು ಕಡಿತೀರಿ, ಸಾಯಲ್ಲ ಅದು. ಇನ್ನೊಂದು ವರ್ಷ ಕಬ್ಬು ಬರುತ್ತೆ, ಮತ್ತೆ ಕಡಿತೀರಿ, ಸಾಯಲ್ಲ, ಇನ್ನೊಮ್ಮೆ ಬರುತ್ತೆ, ಮತ್ತೆ ಕಡಿತೀರಿ, ಮತ್ತೊಮ್ಮೆ ಬರುತ್ತೆ. ಇನ್ನು ಬಿಡಲ್ಲ ನೀವು. ಯಾಕೆ ಅಂದ್ರೆ ಅದರಲ್ಲಿ ಇಳುವರಿ ಇಲ್ಲ ಅಂತ ಬಿಡಲ್ಲ ಅಷ್ಟೇ. ಆದ್ರೆ ಬೇರನ್ನೇ ಕಿತ್ತು ತೆಗೆದ್ರೆ ಗಿಡ ಸತ್ತು ಹೋಗುತ್ತೆ. ಗಿಡ ಮರಗಳ ತಲೆ ನೆಲದಲ್ಲಿ ಹೂತಿಟ್ಟಿದ್ದಾನೆ ದೇವರು. ಸರಿಯಾಗಿ ಕೇಳಿಸಿಕೊಳ್ಳಿ. ಪ್ರಾಣಿ ಪಕ್ಷಿಗಳ ತಲೆ ಎಲ್ಲಿದೆ? ಮೇಲಿದೆಯೋ ಕೆಳಗಿದೆಯೋ? ಪ್ರಾಣಿ ಪಕ್ಷಿಗಳ ತಲೆ ಮೇಲಿದೆಯೋ ಕೆಳಗಿದೆಯೋ? ಮೇಲೂ ಇಲ್ಲ ಕೆಳಗೂ ಇಲ್ಲ, ಹೊಟ್ಟೆಗೆ ಸಮಾನಾಂತರ ಭಾಗದಲ್ಲಿ ಇದೆ. ಆನೆ ಹೊಟ್ಟೆ ತಲೆ, ದನ ಹೊಟ್ಟೆ ತಲೆ. ಹೊಟ್ಟೆಗೂ ತಲೆಗೂ ಸಮಾನಾದವಾದ ಭಾಗ ಇದೆ, ಅಡ್ಡ ಇದೆ, ತಲೆ ಅಡ್ಡ ಇದೆ, ಮೇಲೂ ಇಲ್ಲ ಕೆಳಗೂ ಇಲ್ಲ. ಎಲ್ಲಾ ಪ್ರಾಣಿ ಪಕ್ಷಿಗಳಿಗೂ ಹಾಗೆ. ಗಿಡ ಮರಗಳ ತಲೆ ನೆಲದಲ್ಲಿ, ಪ್ರಾಣಿ ಪಕ್ಷಿಗಳ ತಲೆ ಅಡ್ಡ. ಮನುಷ್ಯನ ತಲೆ ಮೇಲಿದೆಯೋ ಕೆಳಗಿದೆಯೋ? ಕೇಳಲ್ಲ, ಗೊತ್ತು, ನೋಡ್ತಾ ಇದ್ದೇನೆ. ಮೇಲೆ ಇದೆ. ಕೆಲವರ ತಲೆ ಇನ್ನೂ ಮೇಲೆ ಇದೆ, ಮೇಲೆ ಇದೆ ತಲೆ. ಈ ತಲೆಯನ್ನೊಮ್ಮೆ ನೋಡಿ, ನನ್ನ ತಲೆಯನ್ನೇ ನೋಡಿ, ಆಮೇಲೆ ಕನ್ನಡಿಗೆ ಹೋಗಿ ನಿಮ್ಮ ಮನೆಯಲ್ಲಿ ನಿಮ್ಮ ತಲೆಯನ್ನ ನೋಡಿ. ಈ ತಲೆ ಹೇಗಿದೆ? ಇಲ್ಲಿಯ ತನಕ ಬಟ್ಟೆ ಹಾಕಿ ಕಟ್ಟು ಮಾಡಿದ್ರೆ ನಿಮ್ಮ ಮನೆಯ ತಾಮ್ರದ ಚೊಂಬು ಬೇರೆ ಅಲ್ಲ, ನನ್ನ ತಲೆ ಬೇರೆ ಅಲ್ಲ. ಇದು ಕಂಠ, ಇದು ಆಸನ, ಇದು ಕಲಶ. ಇದು ಹೌದಾ? ಕಲಶದ ಹಾಗೆ ಕಾಣುತ್ತಾ? ಇದು ಕಂಠನ. ದೇವರು ಏನ್ ಮಾಡಿದ್ದಾನೆ? ಮಾನವರ ಶರೀರದಲ್ಲಿ ಈ ಕಲಶವನ್ನ ಬೋರ್ಲಿಟ್ಟಿದ್ದಾನೆ, ಹೀಗೆ ಚೊಂಬು ಮೊಗಚಿ ಇಟ್ಟಿದ್ದಾನೆ. ಯಾಕೆ ಇಟ್ಟಿದ್ದಾನೆ ಗೊತ್ತಾ? ಇದಕ್ಕೆ ಎರಡು ನಳಿಕೆ ಕೊಟ್ಟಿದ್ದಾನೆ, ತೂತಿ ಇಟ್ಟಿದ್ದಾನೆ. ನನ್ನ ಕಥೆಯನ್ನ ಕೇಳಿ ತಲೆಯಲ್ಲಿ ತುಂಬಿಸಿಕೊಳ್ಳಿ. ಅದನ್ನು ಹೀಗೆ ತಿರುಗಿಸಿ ಇಟ್ಟಿದ್ದಾನೆ. ಯಾಕೆ ಗೊತ್ತಾ? ಹೃದಯದಲ್ಲಿ, ಎಲ್ಲರ ಹೃದಯದಲ್ಲಿ ನಾನಿದ್ದೇನೆ. ನಾನು ಅಂದ್ರೆ ಜಗತ್ತನ್ನಾಳುವ ಕೃಷ್ಣ ಇದ್ದಾನೆ. ಎಲ್ಲಿದ್ದಾನೆ? ಪ್ರತಿಯೊಬ್ಬ ಜೀವರ ಹೃದಯದಲ್ಲಿದ್ದಾನೆ. ನಿಮ್ಮ ತಲೆಯಲ್ಲಿರುವ ಒಳ್ಳೆ ವಿಚಾರಗಳನ್ನೆಲ್ಲ ನಿಮ್ಮ ಹೃದಯದಲ್ಲಿರುವ ದೇವರಿಗೆ ಅಭಿಷೇಕ ಮಾಡಿ ಅಂತ ಈ ಕಲಶವನ್ನು ಹೀಗೆ ತಿರುಗಿಸಿ ಇಟ್ಟಿದ್ದಾನೆ ದೇವರು. ಈ ಭಾಗ್ಯ ಇರುವುದು ಮನುಷ್ಯರಿಗೆ ಮಾತ್ರ. ಆದ್ರಿಂದಲೇ ಮನೆಯಲ್ಲಿ ಒಂದು ಹಸು ಇದೆ, ಅದು ಕರು ಹಾಕಿತು ಅಂತೀವಿ. ಒಂದು ಎಮ್ಮೆ ಇದೆ, ಅದು ಒಂದು ಕರು ಈದಿತು ಅಂತೇವೆ. ಕೋಳಿ ಇತ್ತು, ತತ್ತಿ ಇಟ್ಟಿತು ಅಂತೇವೆ. ಆದರೆ ನನ್ನ ಸೊಸೆ ನಿನ್ನೆ ಗಂಡು ಮಗುವನ್ನು ಹಾಕಿದಳು ಅಂತ ಯಾರಾದರೂ ಅಂತಾರ? ಹೇಳಿದ್ರೆ ತುಂಬಾ ದೊಡ್ಡ ಅಪಚಾರ ಆದೀತು. ಸುಪುತ್ರನಿಗೆ ಜನ್ಮವನ್ನು ನೀಡಿದಳು. ಜನ್ಮ ಅನ್ನುವ ಶಬ್ದ ಮನುಷ್ಯನಿಗೆ ಮಾತ್ರ ಇದೆ. ಯಾಕೆ ಗೊತ್ತೋ?
ಜನ್ಮ ಅಂದರೆ ಸಾರ್ಥಕತೆ ಅಂತ ಅರ್ಥ. ತಿನ್ನುವುದು, ತಿರುಗಾಡುವುದು, ಆಹಾರ, ನಿದ್ರಾ, ಭಯ, ಮೈಥುನ ಇದೆಲ್ಲ ಪ್ರಾಣಿಗಳಿಗೂ ಸಾಮಾನ್ಯವಾಗಿ ಇದೆ. ಹೊಟ್ಟೆ ತುಂಬಿಸಿಕೊಳ್ಳುವುದು ಮನುಷ್ಯ ಜೀವನದ ಹೆಚ್ಚುಗಾರಿಕೆ ಅಂದರೆ ದಿನಕ್ಕೆ 8 ಪಲ್ಲ ಅಕ್ಕಿ ತಿನ್ನುತ್ತೆ ಆನೆ, ಅದು ಇನ್ನೂ ಎಷ್ಟು ದೊಡ್ಡದಾಗ್ಲಿಕ್ಕಿಲ್ಲ. ಹೊಟ್ಟೆ ತುಂಬಿದು ಮನುಷ್ಯನ ಜೀವನದ ಸಾರ್ಥಕತೆ ಅಲ್ಲ ಬಂಧುಗಳೇ. ಹಣ ಸಂಪಾದನೆ ಮಾಡ್ತೇನೆ ಮನುಷ್ಯ ಜೀವನದ ಸಾರ್ಥಕತೆ ಅಲ್ಲ. ದಾಸರು ಹೇಳ್ತಾರೆ, ಹುಟ್ಟುತ್ತೇನು ತರಲಿಲ್ಲ, ಸಾಯುತ್ತೇನು ಒಯ್ಯಲಿಲ್ಲ, ಸುಟ್ಟು ಸುಟ್ಟು ಸುಣ್ಣದ ಹರಳಾಯಿತೇ ದೇಹ. ಬೆಳಿಗ್ಗೆಯಿಂದ ರಾತ್ರಿ ತನಕ ಗರ ಬರ ತಿರುಗುತ್ತಾ ಇರ್ತೇವೆ. ಏನಾಯ್ತು? ಹೆಣ್ಮಕ್ಕಳು ಒಂದು ಪಾತ್ರೆಯಲ್ಲಿ ಹಾಕಿ ಧಾನ್ಯಗಳನ್ನು ಆಚೆ ಈಚೆ ಹುರಿತಾ ಇರ್ತಾರೆ. ಏನಾಯ್ತು? ಕೆಂಪಾಗುತ್ತೆ ಧಾನ್ಯ. ಆಮೇಲೆ ಮಿಕ್ಸಿಲಿ ಹಾಕಿ ಟರ್ರ ಮಾಡ್ತಾರೆ, ಅಡಿಗೆ ಆಗುತ್ತೆ. ಇದು ಮನುಷ್ಯರೆಂಬ ಧಾನ್ಯಗಳು ಭೂಮಂಡಲದಲ್ಲಿ ಆಚೆ ಈಚೆ ಓಡಾಡ್ತಾ ಇದ್ರೆ ಏನಾಗುತ್ತೆ? 70 ವರ್ಷ ಆದಾಗ ಈ ಧಾನ್ಯಗಳೆಲ್ಲ ಹಣ್ಣಾಗುತ್ತೆ. ಕೊನೆಗೆ ಯಮದೇವರು ಏನ್ ಮಾಡ್ತಾರೆ? ಹುರಿದು ಹಾಕ್ತಾರೆ, ಮುಗಿತು ಜೀವನ. ಇಷ್ಟೇ ನಮ್ಮ ಬದುಕು. ಮನುಷ್ಯ ಲೋಕದ ಸುಖಗಳನ್ನು ಮೀರಿದ ಒಂದು ಆಧ್ಯಾತ್ಮಿಕ ಸುಖ ಇದೆ. ಆ ಸುಖದ ಕಡೆ ಹೋಗ್ಲಿಕ್ಕೋಸ್ಕರನೇ ಭಾಗವತ ನಮ್ಮನ್ನು ಎಚ್ಚರಿಸುತ್ತೆ. ಈ ಎಚ್ಚರ ಇಲ್ಲದೆ ಇದ್ರೆ ಮನುಷ್ಯ ತನ್ನ ಜೀವನದಲ್ಲಿ ವಿಫಲನಾಗ್ತಾನೆ. ಏನಿರಬೇಕು ಮನುಷ್ಯ ಜೀವನದಲ್ಲಿ ಎಚ್ಚರ ಹೇಳಿ? ಎಲ್ಲ ಶಕ್ತಿಯನ್ನ ಮೀರಿದ ಒಂದು ಪರಶಕ್ತಿ ಇದೆ. ನಾನು ಸ್ವತಂತ್ರ ಅಲ್ಲ, ಸ್ವತಂತ್ರನಾದವನು ಆ ಭಗವಂತ, ಆ ಕೃಷ್ಣ, ಆ ರಾಮ. ಆ ಎಚ್ಚರ ಇರಬೇಕು. ನಮ್ಮೆಲ್ಲ ಕರ್ತವ್ಯಗಳನ್ನ ಅವನ ಪೂಜಾರೂಪವಾಗಿ ಮಾಡಬೇಕು. ಒಂದು ತಂದೆಗೆ ಸೇವೆ ಅಂದ್ರೆ ಅಲ್ಲಿ ವಿಠ್ಠಲ ಇದ್ದಾನೆ. ಪಂಡರಾಪುರದ ವಿಠ್ಠಲನ ಕಥೆ ಇದು. ನಿಮ್ಮ ಹತ್ತಿರದ ಊರು ಪಂಡರಾಪುರ. ಪುಂಡರೀಕನಿಗೆ ವಿಠ್ಠಲ ಯಾಕೆ ಬಂದ? ತಂದೆಯಲ್ಲಿ ದೇವರಿದ್ದಾನೆ ಅಂತ ಆರಾಧನೆ ಮಾಡಿದ, ವಿಠ್ಠಲ ಪ್ರತ್ಯಕ್ಷ ಆದ. ಇದು ಭಾರತೀಯತೆ. ವೃದ್ಧರಾದ ತಂದೆ ತಾಯಿಗಳನ್ನ ವೃದ್ಧಾಶ್ರಮಕ್ಕೆ ತಳ್ಳುವುದಲ್ಲ, ಮನೆಯಲ್ಲಿಟ್ಟು ಸೇವೆ ಮಾಡಿ, ಕೈಂಕರ್ಯ ಮಾಡಿ ವಿಠ್ಠಲ ಒಲಿತಾನೆ. ಎಂಥ ಪಾಠ ಇದೆ ನಮ್ಮ ಭಾರತದ ಮಣ್ಣಿನಲ್ಲಿ. ಈ ಕರ್ತವ್ಯಗಳ ಜೊತೆಗೆ ದೇವರನ್ನ ಕಾಣಿ. ಹೆಂಡತಿ ಮಕ್ಕಳನ್ನ ಪ್ರಾಮಾಣಿಕವಾಗಿ ನೋಡಿ, ಅವರ ದುಡಿಮೆಗೆ ಬೆಲೆ ತುಂಬಿ ಪ್ರೀತಿಯಿಂದ ಇಲ್ಲಿ ಗೋವಿಂದ ಇದ್ದಾನೆ, ದೇವರಿದ್ದಾನೆ. ಯಾವ ಪ್ರಾಣಿಗಳನ್ನು ಹಿಂಸೆ ಮಾಡಬೇಡಿ, ಅಲ್ಲಿ ದೇವರಿದ್ದಾನೆ. ಎಲ್ಲದಕ್ಕೂ ನಾನು ಮಾಡ್ತೀನಿ ಎನ್ನುವ ಅಹಂಕಾರ ಮಾತ್ರ ಮಾಡಬೇಡಿ. ತುಂಬಾ ದೊಡ್ಡ ಕೆಟ್ಟ ಪದಾರ್ಥ ಜಗತ್ತಿನಲ್ಲಿ ಯಾವುದು ಅಂದ್ರೆ ನಮ್ಮ ಈಗೋ, ನಮ್ಮ ಅಹಂಕಾರ. ಮನುಷ್ಯ ಜೀವನದಲ್ಲಿ ಆ ಅಹಂಕಾರ ಪ್ರತಿಬಂಧಕವಾಗಿದೆ. ನಾನ್ ಮಾಡ್ತೇನೆ ಎನ್ನುವ ಗರ್ವ, ಅದು ಬಿಸಿ ರಕ್ತದ ಗರ್ವ, ಅದನ್ನ ಮಾಡಬೇಡಿ. ಸುಖಸ್ಯ ದುಃಖಸ್ಯ ಕುಬುದ್ಧಿರೇಶ. ಸುಖ ದುಃಖಗಳನ್ನೆಲ್ಲ ನಿಯಮನ ಮಾಡುವನು ಭಗವಂತ. ಕೆಲವೊಮ್ಮೆ ನಮಗೆ ಸುಖ ಆಗಬೇಕು ಅಂತೇವೆ, ದುಃಖವೇ ಒದಗಿ ಬರುತ್ತೆ. ನಿಮ್ಗೊಂದು ಸಣ್ಣ ಕತೆ ಹೇಳ್ತೇನೆ. ಹೀಗೆ ಹೇಳಿದ್ರೆ ನಿಮಗೆ ಅರ್ಥ ಆಗಲ್ಲ, ತೂಕಡಿಸಿದ್ರೆ ನಂಗೆ ಭಯ ಆಗುತ್ತೆ. ಆಮೇಲೆ ಇಷ್ಟು ಜನ ಒಟ್ಟಿಗೆ ಸಾಮೂಹಿಕ ನಿದ್ರೆ ಮಾಡಿದ್ರು ಸಪ್ತಾಹದಲ್ಲಿ. ಹಾಗೆ ಮಾಡಬಾರ್ದು. ಒಂದು ಕಥೆ ಕೇಳಿ. ಒಂದು ಬಾರಿ ವೈಕುಂಠ ಲೋಕದಿಂದ ನಾರಾಯಣ ತನ್ನ ಮೊಮ್ಮಗನಾದ ಶಿವನನ್ನು ನೋಡಬೇಕು ಅಂತ ಕೈಲಾಸಕ್ಕೆ ಬಂದಂತೆ. ಸರ್ವೋತ್ತಮನಾದ ನಾರಾಯಣ, ಅವನ ಮಗ ಬ್ರಹ್ಮ, ಚತುರ್ಮುಖ ಬ್ರಹ್ಮ, ಅವನ ಮಗ ರುದ್ರ. ಹಾಗಾದ್ರೆ ನಾರಾಯಣನಿಗೆ ಈಶ್ವರ ಈ ಮಹಾಮಾಯೆಯ ಗಂಡ, ಮಾಯಕ್ಕನ ಗಂಡ ಯಾರು ಅಂದ್ರೆ ರುದ್ರ. ಅವನೇನಾಗಬೇಕು ವಿಷ್ಣುವಿಗೆ ಅಂದ್ರೆ ಮೊಮ್ಮಗ ಆಗಬೇಕು. ಮೊಮ್ಮಗನನ್ನು ನೋಡಬೇಕು ಅಂತ ಅಜ್ಜಯ್ಯ ಕೈಲಾಸಕ್ಕೆ ಬಂದ. ಹೇಗೆ ಬಂದ? ಗರುಡನ ಮೇಲೆ ಕುಳಿತುಕೊಂಡು ಬಂದಂತೆ. ಬರಬೇಕಾದ್ರೆ ಗರುಡ ಯಾವತ್ತು ಡ್ರೈವರು ಕಾರು ಎಲ್ಲ ಹೊರಗೆ ನಿಂತಿರುತ್ತೆ, ಯಜಮಾನ ಒಳಗೆ ಹೋಗ್ತಾನೆ. ಕೈಲಾಸದ ಹೊರಗಡೆ ಗರುಡ ನಿಂತ. ಕೃಷ್ಣ ವಿಷ್ಣು ಕೈಲಾಸದ ಒಳಗೆ ಹೋದ. ಆ ವಿಷ್ಣು ಒಳಗೆ ಹೋದಾಗ ಗರುಡ ಹೊರಗೆ ನೋಡ್ತಾ ಇದ್ದ ಹಿಮಾಲಯದ ಸುಂದರವಾದ ಪರಿಸರ. ಒಂದು ಚಂದದ ಹಕ್ಕಿ ಮರಿ ಕೂತಿತ್ತಂತೆ, ಗುಬ್ಬಚ್ಚಿ. ಮೈ ತುಂಬಾ ಬಣ್ಣ ಇತ್ತು. ಹೇಳ್ತೇವಲ್ಲ ನಾವು, ವಂಡರ್ಫುಲ್, ಫಸ್ಟ್ ಕ್ಲಾಸ್ ಆಗಿದೆ ಇದು, ಎಷ್ಟು ಸುಂದರವಾದ ದೃಶ್ಯ. ನೋಡ್ತಾ ಕೂತಿದ್ದಾನೆ ಆ ಹಕ್ಕಿಯನ್ನೇ. ಅಷ್ಟರಲ್ಲಿ ಯಮದೇವರು ಬಂದ್ರಂತೆ. ಕೈಲಾಸದ ಒಳಗಡೆ ಶಿವನನ್ನ ಪ್ರಾರ್ಥನೆ ಮಾಡಬೇಕು ಅಂತ ಯಮ ಬಂದ, ಯಮಪುರಿಯಿಂದ. ಅವನು ಬಂದವನೇ ಆ ಹಕ್ಕಿಯನ್ನು ನೋಡಿದನಂತೆ. 5 ನಿಮಿಷ ಹಕ್ಕಿಯನ್ನು ನೋಡಿ ಒಳಗಡೆ ಹೋದನಂತೆ. ನಕ್ಕೊಂಡು ಒಳಗಡೆ ಹೋದ. ಒಂದು ಮಂದಹಾಸವನ್ನು ಬೀರಿ ಒಳಗೆ ಹೋದ. ಗರುಡ ಆಲೋಚನೆ ಮಾಡಿದಂತೆ, ಯಮನ ದೃಷ್ಟಿಗೆ ತಾಗಿದ ಈ ಹಕ್ಕಿ ಮರಿ ಸತ್ತೋಗುತ್ತೆ. ಅಯ್ಯೋ, ಎಷ್ಟು ಚಂದದ ಹಕ್ಕಿ ಮರಿ, ಅದು ಸತ್ತೋಗಿ ಬಿಡುತ್ತಲ್ಲಪ್ಪ ಅಂತ ದಯೆಯಿಂದ ಆ ಹಕ್ಕಿ ಮರಿಯನ್ನು ತಾನು ರಕ್ಷಣೆ ಮಾಡಬೇಕು ಅಂತ ಗರುಡದೇವ ಆಲೋಚನೆ ಮಾಡಿ ಯಮ ಒಳಗಡೆ ಹೋದ ತಕ್ಷಣ ಆ ಹಕ್ಕಿ ಮರಿಯನ್ನು ಹಿಡಿದುಕೊಂಡು
ಜೋರಾಗಿ ಓಡಿದನಂತೆ. ಎಲ್ಲಿಗೆ ಅಂದ್ರೆ ನಮ್ಮ ಭಾರತ ದೇಶದ ದಂಡಕಾರಣ್ಯಕ್ಕೆ ಬಂದು ಒಂದು ಮರದ ಮೇಲೆ ಹಕ್ಕಿಯನ್ನಿಟ್ಟು, ಹಕ್ಕಿ ನೀನು ಸುಖವಾಗಿ ನಿನ್ನ ರೆಕ್ಕೆಗಳನ್ನು ಬಿಡಿಸಿಕೊಂಡು ಹಾರಾಡ್ತಾ ಸುಖದಿಂದ ಇರು ಅಂತ ಹೇಳಿ ಆಶೀರ್ವಾದ ಮಾಡಿ ಮತ್ತೆ ವೇಗವಾಗಿ ಬಂದು ಕೈಲಾಸದಲ್ಲಿ ಅಲ್ಲೇ ಕುಳಿತುಕೊಂಡಂತೆ. ಯಮದೇವರು ಹೊರಗಡೆ ಬಂದ್ರಂತೆ. ಗರುಡ, ಇಲ್ಲೊಂದು ಹಕ್ಕಿ ಇತ್ತು, ಏನ್ ಮಾಡಿದಿ ಅಂತ ಕೇಳಿದ್ರಂತೆ ಯಮದೇವರು. ಗರುಡ ಹೇಳಿದ, ನಿನ್ನ ದೃಷ್ಟಿ ತಾಗಿತ್ತು ಆ ಹಕ್ಕಿಗೆ, ಅದು ಎಲ್ಲಿ ಸತ್ತೋಗುತ್ತೋ, ಎಲ್ಲಿ ಅದಕ್ಕೆ ಮೃತ್ಯು ಆಗುತ್ತೆಯೋ ಅಂತ ಭಯಪಟ್ಟು ದಂಡಕಾರಣ್ಯದ ಆ ಮರದಲ್ಲಿ ನಾನು ಇಟ್ಟೆ ಅದನ್ನ. ಅಯ್ಯೋ, ಎಂಥ ಪಾಪಿಷ್ಟವಾದ ಕೆಲಸ ಮಾಡಿದಿ ಎಂದ್ರಂತೆ ಯಮದೇವರು ಗರುಡನಿಗೆ. ಅಯ್ಯೋ, ಸಾಯಬಾರದು ಅಂತ ಒಳ್ಳೆ ಕೆಲಸ ಮಾಡಿ ಬಂದಿದ್ದೀನಿ, ನೀನೇನು ಅದನ್ನ ಕೆಟ್ಟ ಕೆಲಸ ಅಂತ ಹೇಳ್ತಾ ಇದ್ದಿ. ಅದಕ್ಕೆ ಯಮದೇವರು ಹೇಳಿದ್ರಂತೆ, ನಾನು ಹೋಗ್ತಾನೆ ಒಂದು ಮಂದಹಾಸ ಬೀರಿ ಹೋದೆ, ನಕ್ಕೊಂಡು ಹೋದೆ. ನಾನು ಯಾಕೆ ನಕ್ಕೆ ಗೊತ್ತೋ? ಅಯ್ಯೋ, ಆ ಹಕ್ಕಿ ಆಯುಷ್ಯ ಮುಗಿದೋಯ್ತಲ್ಲ ಅಂತ ನಕ್ಕೆ ನಾನು. ಮುಗಿದಿಲ್ಲ, ಅದು ಇನ್ನೂ ದಂಡಕಾರಣ್ಯದಲ್ಲಿ ಮರದ ಮೇಲೆ ಇದೆ. ಯಮದೇವರು ಹೇಳಿದ್ರು, ನೀನು ಯಾವ ಕ್ಷಣದಲ್ಲಿ ಹಕ್ಕಿಯನ್ನ ದಂಡಕಾರಣ್ಯದಲ್ಲಿ ಒಂದು ಮರದ ಮೇಲೆ ಬಿಟ್ಟೆಯೋ, ಹಸಿವಿನಿಂದ ಕಂಗೆಟ್ಟ ಒಂದು ಹೆಬ್ಬಾವು ಬಂದು ಹಕ್ಕಿಯನ್ನು ತಿದ್ದುಕೊಂಡು ಹೋಗಿ ಆಗಿದೆ. ಗಳಗಳ ಅತ್ತ ಗರುಡ. ಅವಾಗ ಯಮದೇವರು ಹೇಳ್ತಾರೆ, ಮೃತ್ಯುವನ್ನು ಕೊಡುವವನು ನಾನಲ್ಲ, ಮೃತ್ಯುವನ್ನು ಬಿಡಿಸುವವನು ಗರುಡನಾದ ನೀನಲ್ಲ. ಎಲ್ಲರಿಗೂ ಮರಣ ಜೀವನವನ್ನು ಕೊಡುವವನು ಸರ್ವೋತ್ತಮನಾದ ವಿಷ್ಣು ಆಗಿದ್ದಾನೆ, ಕೃಷ್ಣ ಆಗಿದ್ದಾನೆ ಎನ್ನುವ ಎಚ್ಚರವನ್ನು ತಾಳು ಅನ್ನುವ ಪಾಠವನ್ನ ಯಮದೇವ ಗರುಡದೇವನಿಗೆ ಮಾಡಿದ. ಯಾಕೆ ಈ ಕಥೆಯನ್ನು ಹೇಳಿದೆ ನೋಡಿ. ಎಲ್ಲರ ಅಧೀನದಲ್ಲಿ ನಮ್ಮ ಜೀವನ ಇದೆ ಅಂತ ತಿಳ್ಕೊಳ್ತೇವೆ. ಜನನ ಮರಣಗಳು ನಮ್ಮ ಅಧೀನ ಅಲ್ಲ. ಇಷ್ಟು ಜನ ಚಿಂಚಲಿಯಲ್ಲಿ ಹುಟ್ಟಿದ್ದೀರಿ, ಎಷ್ಟೋ ಜನ ಮೈಸೂರಲ್ಲಿ ಹುಟ್ಟಿದ್ದಾರೆ, ಎಷ್ಟೋ ಜನ ಆಸ್ಟ್ರೇಲಿಯಾದಲ್ಲಿ ಹುಟ್ಟಿದ್ದಾರೆ. ಯಾರಾದ್ರೂ ಒಂದು ಅಪ್ಲಿಕೇಶನ್ ಹಾಕಿದ್ರ ನಾನು ಇಂಥ ಜಾಗದಲ್ಲಿ ಹುಟ್ಟಬೇಕು ಅಂತ? ಎಲ್ಲಿ ಹುಟ್ಟಿಸ್ತಾನೋ ಅಲ್ಲಿ ಹುಟ್ಟಿದ್ದೇವೆ, ಎಲ್ಲಿ ಸಾಯಿಸ್ತಾನೋ ಅಲ್ಲಿ ಸಾಯ್ತೇವೆ. ಜನನ ಮರಣಗಳು ನಮ್ಮ ಅಧೀನ ಇಲ್ಲ. ಇದನ್ನು ಅರ್ಥ ಮಾಡಿಕೊಂಡು ಬದುಕಿನಲ್ಲಿ ಹಾರಾಡಿ, ನಿಮ್ಮ ಕರ್ತವ್ಯಗಳ ಜೊತೆಗೆ ಆ ದೇವರನ್ನ ನೋಡಿ. ಈ ಎಚ್ಚರವನ್ನ ಹೆಜ್ಜೆ ಹೆಜ್ಜೆಗೆ ನೀಡಲಿಕ್ಕೋಸ್ಕರ ಈ ಭಾಗವತದ ಪ್ರವೃತ್ತಿ ಇದೆ. ಭಾಗವತ ಇದ್ದದ್ದೇ ಸಾಯುವ ಬದುಕಿಗೆ ಸಂಜೀವಿನಿ ಆಗಬೇಕು ಅಂತ ಭಾಗವತ ಇದೆ. ಹಾಗಾಗಿ ಸಾಯುವವರಿಗೆ ಬದುಕಿದವರನ್ನ ಸಾಯಿಸಿದ್ದಲ್ಲ ಭಾಗವತ. ಪರೀಕ್ಷಿತ ಭಾಗವತ ಕೇಳ್ದ, ಒಂದು ವಾರ ಆದಮೇಲೆ ಸತ್ತ ಅಲ್ಲ. ಸಾಯುವ ಪರೀಕ್ಷಿತ ಒಂದು ವಾರ ಭಾಗವತ ಕೇಳದಿಂದ ಶಾಶ್ವತವಾಗಿ ಸುಖವನ್ನ ಪಡೆದ. ಹೀಗೆ ಹೇಳಬೇಕು, ಸತ್ತ ಅನ್ನಬಾರದು. ಯಾರು ಭಾಗವತದ ಕಥೆಯನ್ನು ಕೇಳ್ತೇವೆ ಅಂತ ಸಂಕಲ್ಪ ಮಾಡ್ತೀರಿ, ನಿಮ್ಮ ನಿಮ್ಮ ಮನೆಗಳಲ್ಲಿರುವ ಅಪಮೃತ್ಯುಗಳನ್ನ ನರಸಿಂಹ ರೂಪಿಯಾಗಿ ಭಗವಂತ ಬಂದು ಪರಿಹಾರ ಮಾಡ್ತಾನಂತೆ. ಯಾರಿಗೂ ಆಕ್ಸಿಡೆಂಟ್ ಆಗೋದಿಲ್ಲ, ಅಕಾಲ ಮರಣಗಳಾಗೋದಿಲ್ಲ, ಅತಿವೃಷ್ಟಿಗಳಾಗೋದಿಲ್ಲ, ಅನಾರೋಗ್ಯ ಆಗೋದಿಲ್ಲ, ಕ್ಷಯರೋಗಗಳು ಬರುವುದಿಲ್ಲ. ಅಂಧ, ಪಂಗು, ಬದಿರ ಎಂತೆಂಥ ವ್ಯಕ್ತಿಗಳೇ ಇರಲಿ ಭಾಗವತದ ಕಥೆ ಕೇಳಲಿಕ್ಕೆ ಬಂದ್ರಂತ. ಶುಕಾಚಾರ್ಯರು ಪರೀಕ್ಷಿತ ರಾಜನಿಗೆ ಭಾಗವತದ ಕಥೆಯನ್ನು ಹೇಳಬೇಕಾದ್ರೆ ಕುರುಡರು ಬಂದ್ರಂತೆ, ಕುಂಟರು ಬಂದ್ರಂತೆ, ತಲೆ ಸರಿಯಿಲ್ಲ, ಹುಚ್ಚರು ಬಂದಿದ್ದಾರೆ. ಎಂತೆಂಥ ಮೂರ್ಖ ಜೀವನ ವರ್ಗದವರೆಲ್ಲ, ಕಷ್ಟದಲ್ಲಿದ್ದ ಜೀವನ ವರ್ಗವೆಲ್ಲ ಓಡೋಡಿ ಬಂದ್ರಂತೆ. ಭಾಗವತದ ಕಥೆ ಕೇಳಿದ ಮೇಲೆ ಎಲ್ಲಾ ಜಾಣರಾದ್ರಂತೆ. ಅಂಥ ಶಕ್ತಿ ಇರುವುದು ಕಲಿಯುಗದಲ್ಲಿ ಭಾಗವತ ಗ್ರಂಥಕ್ಕೆ ಮಾತ್ರ. ನಮ್ಮ ಜೀವನದ 1000 ಪಾಪಗಳ ವಿರುದ್ಧ ಸಮರವನ್ನ ಸಾರುತ್ತೆ. ಕೆಲವರು ತಿಳಿದುಕೊಂಡಿದ್ದಾರೆ ಸಜ್ಜನರೇ, ಅಯ್ಯೋ ಹೊಟ್ಟೆ ನೋವು ಬಂದ್ರೆ ಡಾಕ್ಟರ್ ಹತ್ರ ಹೋದ್ರೆ ಮಾತ್ರೆ ಕೊಡ್ತಾರೆ, ಪರಿಹಾರ ಆಗುತ್ತೆ, ಭಾಗವತ ಯಾಕೆ ಬೇಕು? ಕಾಲು ನೋವು ಬಂದಿದೆ, ಡಾಕ್ಟರ್ ಹತ್ರ ಹೋದ್ರೆ ಆಪರೇಷನ್ ಮಾಡ್ತಾರೆ. ತಪ್ಪು ತಿಳ್ಕೊಂಡಿದ್ದೀರಿ. ಡಾಕ್ಟರ್ ಹತ್ರ ಹೋದ್ರೆ ಹೊಟ್ಟೆ ನೋವು ಹೋಗುತ್ತೆ, ತಲೆನೋವು ಬರುತ್ತೆ, ಎಚ್ಚರ ಇರಲಿ. ಅಲೋಪತಿ ಮಾತ್ರೆ ವೈಕುಂಠ ಯಾತ್ರೆ ಅಂತ ಜಾಗ್ರತೆ ತಗೊಳ್ತಾ ಇದ್ರೆ ನಮ್ಮ ಕಥೆ ಮುಗಿದೋಗುತ್ತೆ. ಏನೇನು ಅದರಲ್ಲಿ ದುಷ್ಪರಿಣಾಮಗಳಿದೆ ನಿಮಗೇನು ಗೊತ್ತು, ಸೈಡ್ ಎಫೆಕ್ಟ್ ಅಂತಾರೆ. ಆದ್ರೆ ಭಾಗವತದಲ್ಲಿ ಸೈಡ್ ಎಫೆಕ್ಟ್ ಇಲ್ಲ, ಸರಿಯಾದ ಚಿಕಿತ್ಸೆಯನ್ನು ಕೊಡುತ್ತೆ. ಯಾಕೆ ಹೇಳಿ? ನಮ್ಮ ರೋಗಗಳಿಗೆ ಮೂಲ ಪಾಪ, ನಾವು ಮಾಡಿದ ಹಿಂದಿನ ಜನ್ಮದ ಪಾಪ ಕರ್ಮಗಳು. ಪಾಪವನ್ನ ಪರಿಹಾರ ಮಾಡುವ ಶಕ್ತಿ ಮೆಡಿಕಲ್ ಶಾಪಲ್ಲಿ ಸಿಗುವ ಪಿಲ್ಸಿಗಿಲ್ಲ, ಮಾತ್ರೆಗಳಿಗಿಲ್ಲ. ಆ ಶಕ್ತಿ ಇರುವುದು ಶ್ರೀಮದ್ ಭಾಗವತಕ್ಕೆ. ಈ ಎಚ್ಚರದಿಂದ ಭಾಗವತದ ಕಥೆ ಕೇಳಿ, ವಿಶ್ವಾಸದಿಂದ ಕೇಳಿ, ನಿಮ್ಮ ಬದುಕಿನ 1000 ದುಃಖಗಳಿಗೆ ಇದು ಸಂಜೀವಿನಿ ಆಗುತ್ತೆ. ಶ್ರೀಮದ್ ಭಾಗವತ ಕತೆ ಹೇಳ್ತಾ ಹೋಗ್ತಾರೆ. ನಾರದರೆ ಹೇಳ್ತಾರೆ, ಆಹಾ, ಈ ಭಾಗವತದ ಶಕ್ತಿ ಎಷ್ಟು ಚೆನ್ನಾಗಿದೆ. ನಾನು ಕೇಳಿದ್ದು ಹರಿದ್ವಾರದಲ್ಲಿ ಸಾಯಲಿಕ್ಕೆ ತಯಾರಾದವರು ಆ ಯಮುನೆಯ ಪರಿಸರದಲ್ಲಿರುವ ವೃಂದಾವನದಲ್ಲಿ
ನಾನಿಲ್ಲಿ ಕಥೆ ಕೇಳಿದ್ರೆ ವೃಂದಾವನದವರು ಬದುಕ್ತಾರೆ. ಯಾವ್ದಾದ್ರೂ ಈ ತರ ಟ್ರೀಟ್ಮೆಂಟ್ ಇದೆಯಾ? ಎಲ್ಲೋ ಬೆಡ್ಡಲ್ಲಿ ಮಲಗಿದವರಿಗೆ ನಮ್ಮ ಮನೆಯಿಂದ ಗ್ಲೂಕೋಸ್ ಹಾಕ್ತೀನಿ ಇರ್ಲಿಕ್ಕೆ ಸಾಧ್ಯವಾ? ಡಾಕ್ಟರ್ಗಳಿಗೆ ಬೆಂಗಳೂರಿನಲ್ಲಿ ಅಪೋಲೋದಲ್ಲಿ ಮಲಗಿದ್ದಾರೆ, ನನ್ನ ಮನೆಯಿಂದ ಇಂಜೆಕ್ಷನ್ ಕೊಡ್ತೀನಿ, ಸಾಧ್ಯ ಇದೆಯಾ? ಭಾಗವತದಲ್ಲಿ ಕಲಿಯುಗದಲ್ಲಿ ಸಾಧ್ಯ ಇದೆ. ಎಲ್ಲೇ ದುಃಖದಲ್ಲಿರಲಿ ಅವರಿಗೆ ಕಲ್ಯಾಣವಾಗಲಿ ಅಂತ ಭಾಗವತದ ಚಿಂತನೆ ಮಾಡಿದ್ರೆ ಅವರಿಗೆ ಸಂಜೀವಿನಿ ಆಗುತ್ತೆ ಭಾಗವತ. ಹಾಗಾದ್ರೆ ಈ ಭಾಗವತವನ್ನ ವಿಶ್ವವ್ಯಾಪಿಯಾಗಿ ಸಮಾಜದಾದ್ಯಂತ ಜನ ಸಾಮಾನ್ಯರಿಗೂ ತಲುಪಿಸುವ ಕೆಲಸವನ್ನು ನಾನು ಮಾಡಬೇಕು ಅಂತ ದೀಕ್ಷೆಯನ್ನು ಪಡಿತಾರೆ ನಾರದರು. ಯಾರತ್ರ ಹೋಗಬೇಕು? ಅದೇ ಕೃಷ್ಣನ ಇನ್ನೊಂದು ಅವತಾರ, ವಿಷ್ಣುವಿನ ಮತ್ತೊಂದು ಅವತಾರ ವೇದವ್ಯಾಸ ಅಂತ. ವೇದವ್ಯಾಸ ದೇವರು ಹೀಗೆ ಕೂತಿದ್ರಂತೆ. ಬಹುತೇಕ ನಾವು ಹಾಗೆ ಕೂತಿರ್ತೇವೆ. ಎಷ್ಟೊತ್ತಿಗೆ ಇವ್ರ ಪ್ರವಚನ ಮುಗಿಯುತ್ತೋ? ಈಗ ಶುರು ಮಾಡಿದ್ದಾರಷ್ಟೇ, ಹೆದರಬೇಡಿ, ನಿಮಗೆ ತೂಕಡಿಗೆ ಬರೋದ್ರೊಳಗೆ ನನ್ನ ಪ್ರವಚನ ಮುಗಿಸ್ತೇನೆ, ಮತ್ತೆ ನಾಳೆ ಬರ್ತೀರಿ, ನಾಳೆ ಹೇಳ್ತೇನೆ. ತುಂಬಾ ಹೀಗೆ ಕೆಲವರಿಗೆ ಹೀಗೆ ಏನೋ ಇಡೀ ಜಗತ್ತೆಲ್ಲ ಇವರೇ ಆಳ್ತಾರೋ ಅನ್ನೋಷ್ಟು ಚಿಂತೆಯಲ್ಲಿ ಹೀಗೆ ಕೂತಿರ್ತಾರೆ. ಯೋಚನೆ ಮಾಡಬೇಡಿ, ಆಳುವವನು ಅವನಿದ್ದಾನೆ. ವೇದವ್ಯಾಸರವರು ಹೀಗೆ ಕೂತ್ರಂತೆ. ನಾರದರು ಕೇಳ್ತಾರೆ, ಮನುಷ್ಯರಲ್ಲೇ ಹೀಗೆ ಕೂತ್ಕೊಳ್ಳುವ ಸ್ಟೈಲ್ ಇದೆ, ನೀವ್ಯಾಕೆ ಹೀಗೆ ಕೂತಿದ್ದೀರಿ? ವೇದವ್ಯಾಸರವರು ಹೇಳಿದ್ರಂತೆ, ನಾರದ, ನನಗೂ ಒಂದು ಚಿಂತೆ ಇದೆಯಪ್ಪ. ನೀನು ಜಗತ್ತಿನ ಸ್ವಾಮಿ, ನಿನಗೇನು ಚಿಂತೆ? ನಾರದರು ಹೇಳ್ತಾರೆ, ವೇದವ್ಯಾಸ ದೇವರು ಮಹಾಭಾರತ ರಚನೆ ಮಾಡಿದೆ, ಅಷ್ಟಾದಶ ಪುರಾಣಗಳನ್ನು ರಚನೆ ಮಾಡಿದೆ, 4 ವೇದಗಳನ್ನು ವಿಭಾಗ ಮಾಡಿದೆ, ಷಡಂಗಗಳನ್ನ ಬರೆದೆ, ಕೋಟಿ ಕೋಟಿ ಗ್ರಂಥಗಳನ್ನ ಸಬ್ಜೆಕ್ಟ್ಗಳನ್ನ ಬರೆದೆ. ಆದರೆ ಬೀದಿಯಲ್ಲಿ LKG UKG ಅಂತ ಇವತ್ತು ಇಂಜಿನಿಯರಿಂಗ್, ಸಾಫ್ಟ್ವೇರ್ ಇವುಗಳನ್ನು ಓದೋರಿದ್ದಾರೆ ವಿನಃ ಭಗವದ್ಗೀತೆ ಓದೋರಿಲ್ಲ, ಮಹಾಭಾರತ ಓದೋರಿಲ್ಲ, ರಾಮಾಯಣ ಓದೋರಿಲ್ಲ. ನಮ್ಮ ಬದುಕಿಗೆ ಸಂಜೀವಿನಿ ಆಗುವ ಯಾವ ಮಂತ್ರಗಳು ಅವರಿಗೆ ಬೇಕಾಗಿಲ್ಲ. ಹಗಲು ರಾತ್ರಿ ತಿರುಗುತ್ತಾರೆ, ಹೋಗ್ತಾರೆ, ಬ್ಯಾಗ್ ಹಿಡ್ಕೊಳ್ತಾರೆ, ಬರಬರ ಸುತ್ತಾಡ್ತಾರೆ, ಏನೋ ಗಳಿಸಿದೆ ಅಂತಾರೆ. ಯಾರಿಗೋಸ್ಕರ ಅನ್ನೋದು ಗೊತ್ತಿಲ್ಲ. ಆ ಗಳಿಸಿದ್ದನ್ನ ಯಾರಿಗೆ ಅರ್ಪಣೆ ಮಾಡಬೇಕು ಅಂತ ಗೊತ್ತಿಲ್ಲ. ಹೆಂಡತಿ ಮಕ್ಕಳೇ ಸುಖರೂಪ ಅಂತ ತಿಳ್ಕೊಂಡಿರ್ತಾರೆ. 50 ವರ್ಷ ಆದ್ಮೇಲೆ ಹೆಂಡತಿ ಡೈವರ್ಸ್ ಕೊಟ್ಟು ಹೋಗ್ತಿರ್ತಾಳೆ. ಸಂಪಾದನೆ ಯಾರಿಗೆ ಅಂತ ಗೊತ್ತಾಗಲ್ಲ, ಕಂಗಾಲಾಗ್ತಾರೆ. ಇಂಥ ಮೂರ್ಖ ಜಗತ್ತು ನನ್ನ ಸಾಹಿತ್ಯಗಳನ್ನ ಪ್ರೀತಿಸ್ತಾ ಇಲ್ಲ, ನನಗೆ ಚಿಂತೆ ಆಗಿದೆ. ಅದಕ್ಕೆ ನಾರದರು ಹೇಳ್ತಾರೆ, ವೇದವ್ಯಾಸ ದೇವರೇ, ನಿಮ್ಮ ಸಾಹಿತ್ಯದ ಸ್ಟೈಲ್ ಸ್ವಲ್ಪ ಚೇಂಜ್ ಮಾಡಿಕೊಡಿ, ನಾನು ಪ್ರಚಾರ ಮಾಡ್ತೀನಿ ಅಂತ. ಅವರಿಗೆ ಕೇಳಿದ ಕೂಡಲೇ ಅರ್ಥ ಆಗಬೇಕು. ತುಂಬ ಕಷ್ಟ ಇರಬಾರ್ದು, ಸಾಹಿತ್ಯ ಸರಳವಾಗಿರಬೇಕು. ಅದು ಹೇಗಿರಬೇಕು ಅಂದ್ರೆ, ಕೇಳ್ತಾ ಇದ್ರೆ 10 ಜನ್ಮಗಳ ಪಾಪ ಪರಿಹಾರ ಆಗಬೇಕು. ಅಕಸ್ಮಾತ್ ಕೇಳುವ ಏಕಾಗ್ರತೆ ಹೊರಟೋಯ್ತು ಅಂದ್ರೆ ಮನೆಯಲ್ಲಿ ಬರದೇ ಇರುವ ನಿದ್ರೆ ಆದರೂ ಚೆನ್ನಾಗಿ ಬರಬೇಕು. ಅಂತೂ ನಿಮಗೆ 2 ಬೆನಿಫಿಟ್ ಇದೆ. ಚೆನ್ನಾಗಿ ಕೇಳಿದ್ರ ಜನ್ಮಗಳ ಪಾಪ ತೊಳೆದು ಹೋಗುತ್ತೆ. ಅಕಸ್ಮಾತ್ ಸರಿಯಾಗಿ ಕೇಳಲಿಲ್ವಾ, ಮನೆಯಲ್ಲಿ ಬರದೇ ಇರುವ ಫಸ್ಟ್ ಕ್ಲಾಸ್ ನಿದ್ರೆ ಬರುತ್ತೆ. ಯಾಕೆಂದ್ರೆ ಪೆಂಡಾಲ್ ಹಾಗಿದ್ದೀರಿ, ಏನು ಸ್ವರ್ಗ ಇಂದ್ರಪ್ರಸ್ಥ ರಚನೆ ಮಾಡಿದ್ದಾರೆ ಚಿಂಚಲಿಯವರು. ಮಲಗಿಬಿಟ್ರೆ ಮಕ್ಕಳೆಲ್ಲ ಅಮ್ಮನ ತೊಡೆ ಮೇಲೆ, ಅಮ್ಮ ಇಲ್ಲೇ ಇದ್ಬಿಡೋಣ ಒಂದು 7 ದಿನ ಅಂತಾರೆ, ಅಷ್ಟು ಚೆನ್ನಾಗಿದೆ. ಅಂತೂ ನಿಮಗೊಂದು ಬೆನಿಫಿಟ್ ಇಲ್ಲದೆ ಮನೆಗೆ ಹೋಗುವ ಹಾಗಿಲ್ಲ. ಒಂದು ನಿದ್ರೆ, ಒಂದು ವೈಕುಂಠ ಯಾತ್ರೆ. ನಿದ್ರೆ ಮಾಡಬೇಡಿ, ಸುಮ್ಮನೆ ಹೇಳಿದೆ ಅಷ್ಟೆ. ಭಾಗವತದ ಕಥೆ ಅಷ್ಟು ಸರಳವಾಗಿ ಹೇಳಬೇಕು, ದೇವರ ಕಥೆಯನ್ನ. ಅಂದ್ರೆ ಸಮಾಜ ಕೇಳುತ್ತೆ, ಅರ್ಥ ಮಾಡಿಕೊಳ್ಳುತ್ತೆ. ಅಂಥ ಒಂದು ಪುರಾಣವನ್ನು ಕೊಡು ಅಂತ ಕೇಳಿದಾಗ ಜಗತ್ತಿನ ಮೇಲೆ ಪ್ರೀತಿಯಿಂದ ವೇದವ್ಯಾಸ ದೇವರು ಭಾಗವತವನ್ನು ಬರೆದರಂತೆ. ಮಹಾಭಾರತ, ಅಷ್ಟಾದಶ ಪುರಾಣಗಳು, 4 ವೇದಗಳು, ಎಲ್ಲದಕ್ಕಿಂತ ಸಾರವತ್ತಾದ ಒಂದು ಗ್ರಂಥ ಇದ್ರೆ ಅದು ಶ್ರೀಮದ್ ಭಾಗವತ ಅಂತ ಹೇಳಿದ್ದಾರೆ. ಯಾಕೆ ಅಂದ್ರೆ ಇದರಲ್ಲಿ ಜೀವನೋತ್ಸಾಹದ 100 ಕಥಾನಕಗಳಿದ್ದಾವೆ, 100 ನೀತಿ ಉಪದೇಶಗಳಿದ್ದಾವೆ. ಆದ್ರಿಂದ ಈ ಭಾಗವತಕ್ಕೆ ಅಷ್ಟು ಮಹತ್ವ ಬಂತು. ಇಂಥ ಭಾಗವತದ ಆರಂಭದಲ್ಲಿ ಅಶ್ವತ್ಥಾಮ ಅರ್ಜುನನಿಗೆ ಒಂದು ಗಲಾಟೆ ಇದೆ. ಮಹಾಭಾರತದ ಕಥೆ ಮುಗಿಯುವ ಪ್ರಸಂಗದಲ್ಲಿ ಭಾಗವತದ ಕಥೆ ಆರಂಭ ಆಗುತ್ತೆ. ಕಥೆ ಏನು ಅಂದ್ರೆ, ಮಹಾಭಾರತದ ಕಥೆ ನಿಮಗೆ ಗೊತ್ತು. ಕೌರವರು ಪಾಂಡವರು. ಕೌರವರು ರಾಜ್ಯ, ಆಸ್ತಿ, ದಾಯಾದಿತನ ಅನ್ನುವ ಸ್ವಾರ್ಥಗಳಿಗೆ ಗಲಾಟೆ ಮಾಡಿದ್ರು. ಪಾಂಡವರು ನಮ್ಮ ದೇಶ, ನಮ್ಮ ರಾಜ್ಯ, ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ಸರ್ವೋತ್ತಮನಾದ ಕೃಷ್ಣ, ಅವನಿಗಾಗಿ ತಮ್ಮ ರಕ್ತವನ್ನ ತೆತ್ತಿದ್ರು ಪಾಂಡವರು. ಒಬ್ರು ಆಸ್ತಿಗೆ ಗಲಾಟೆ ಮಾಡಿದ್ರು,
ಇನ್ನೊಬ್ರು ಆಸ್ತಿಕತನದಿಂದ ಗಲಾಟೆ ಮಾಡಿದ್ರು. ಅವರಿಬ್ಬರಿಗೆ ದೊಡ್ಡ ಸಮರ ನಡೀತು. ದುರ್ಯೋಧನ ಸೋತ. ಯಾಕೆ ಅಂದ್ರೆ ದುರ್ಯೋಧನನ ಅಮ್ಮನೇ ಒಂದು ಮಾತು ಹೇಳಿದ್ಲು, ದುರ್ಯೋಧನ, ನಾನು ಎಷ್ಟೇ ಕೆಟ್ಟೋಳಿರಬಹುದು, ಆದರೆ ಧರ್ಮಕ್ಕೆ ನಾನು ದ್ರೋಹ ಮಾಡಲ್ಲ. ಯಥೋ ಧರ್ಮಸ್ತಥೋ ಜಯ. ಇದು ಸಾರ್ವಕಾಲಿಕ ಸಂದೇಶ. ನಮ್ಮ ಜೀವನದಲ್ಲಿ ನಮಗೆ ಒಳ್ಳೇದು ಯಾವಾಗ ಆಗುತ್ತೆ ಅಂದ್ರೆ, ನಾನು ಒಳ್ಳೆ ಕೆಲಸ ಮಾಡಿದಾಗ ನನಗೆ ಒಳ್ಳೇದಾಗುತ್ತೆ ವಿನಃ, ನಾನು ಕೆಟ್ಟ ಕೆಲಸ ಮಾಡಿ ಜಗತ್ತಿನ ಜನರ ಮುಂದೆ ಒಳ್ಳೆಯವನು ಅಂತ ತೋರಿಸ್ಕೊಂಡ್ರೆ ಜಗತ್ತಿಗೂ ಒಳ್ಳೇದಾಗಲ್ಲ, ನನಗೂ ಒಳ್ಳೇದಾಗಲ್ಲ. ನೀನು ಒಳ್ಳೆಯವನಾಗು, ನಿನಗೆ ಒಳ್ಳೇದಾಗುತ್ತೆ. ಎಲ್ಲಿ ಧರ್ಮ ಇದೆ ಅಲ್ಲಿ ಜಯ ಆಗುತ್ತೆ. ಗಾಂಧಾರಿ ದುರ್ಯೋಧನನಿಗೆ ಮಾಡಿದ ಉಪದೇಶ. ಯಾವ ಮಕ್ಕಳಿಗೆ ತಾಯಿಯ ಆಶೀರ್ವಾದವೇ ಇಲ್ಲ ಅವರಿಗೆಲ್ರಿ ಜಯ ಆಗುತ್ತೆ. ದಾಸರೊಂದು ಕಡೆ ಹೇಳ್ತಾರೆ, ಹೆತ್ತ ತಾಯಿ ತಂದೆಗಳ ಚಿತ್ತವ ನೋಯಿಸಿ ನಿತ್ಯ ಕರ್ಮವ ಮಾಡಿ ಫಲವೇನು. ಅಪ್ಪ ಅಮ್ಮ ಒದ್ದಾಡ್ತಾ ಇದ್ದಾರೆ, ಸೋಷಿಯಲ್ ಸರ್ವಿಸ್ ಅಂತ ಜಗತ್ತೆಲ್ಲ ಸುತ್ತಾಡ್ತಾ ಇದ್ದೀರಿ. ಪ್ರತ್ಯಕ್ಷವಾಗಿ ಕಣ್ಣಿಗೆ ಕಾಣುವ ದೇವತೆಗಳು ತಂದೆ ತಾಯಿಗಳು, ಅವರನ್ನ ಗೌರವಿಸಿ. ದುರ್ಯೋಧನ ಅದನ್ನೇ ಮಾಡಲಿಲ್ಲ. ಗಾಂಧಾರಿ ಮಾತು ಕೇಳಿಲ್ಲ ದುರ್ಯೋಧನ, ಧೃತರಾಷ್ಟ್ರನ ಮಾತು ಕೇಳಿಲ್ಲ. ಸೋತ ರಣರಂಗದಲ್ಲಿ. ಸಾಯುವ ಕಾಲಕ್ಕೊಂದು ಅನ್ಯಾಯ ಮಾಡಿ ಸತ್ತ. ಅಶ್ವತ್ಥಾಮಾಚಾರ್ಯರು ಅಂತ ದ್ರೋಣಾಚಾರ್ಯರ ಮಗ, ದುರ್ಯೋಧನನಿಗೆ ಪಾಠ ಹೇಳಿದ ಗುರುವಿನ ಮಗ. ಅವನಿಗೆ ಒಂದು ಸ್ವಲ್ಪ ಏನೇನೋ ಲಂಚ ಕೊಟ್ಟು ವಶಪಡಿಸಿಕೊಳ್ತಾರಲ್ಲ, ಹಾಗೆ ಅವನಿಗೆ ಬದುಕನ್ನು ಕೊಟ್ಟು ವಶಪಡಿಸಿಕೊಂಡ. ತಿಲ್ಲಿ ಗತಿ ಇರಲಿಲ್ಲ ಪಾಪ. ಬಡತನದ ಕುಟುಂಬ, ಬ್ರಾಹ್ಮಣ ಕುಟುಂಬ. ಪುರಾಣದಲ್ಲೆಲ್ಲ ಹಾಗೆ ಕಥೆ ಬರುತ್ತೆ. ಒಂದೂರಿನಲ್ಲಿ ಒಬ್ಬ ಬಡ ಬ್ರಾಹ್ಮಣ ಇದ್ದ ಅಂತಾನೆ ಕಥೆ ಬರುತ್ತೆ. ಬಡ ಅನ್ನುವ ಶಬ್ದವೇ ಇಲ್ಲ. ಹಿಂದಿ ಬಡ ನೈ, ಬಡ ಬ್ರಾಹ್ಮಣ. ಇವತ್ತಿನ ಕಾಲದಲ್ಲಿ ಬ್ರಾಹ್ಮಣರು ಬಡ ಆಗಿದ್ದಾರೆ, ಅದು ಬೇರೆ ವಿಷಯ. ಪ್ರಾಚೀನ ಕಾಲದ ಕಥೆಗಳೆಲ್ಲ ಒಂದೂರಿನಲ್ಲಿ ಒಬ್ಬ ಬಡ ಬ್ರಾಹ್ಮಣ ಇದ್ದ. ಯಾರು? ದ್ರೋಣಾಚಾರ್ಯರು. ಮಗುವಿಗೆ ಹಸಿವಾದಾಗ ಆ ಹಸುಗೂಸಿಗೆ ಹಾಲು ಕೊಡ್ಲಿಕ್ಕೆ ಹಸುವೇ ಇಲ್ಲ ಮನೆಯಲ್ಲಿ. ಹಿಟ್ಟಿನ ಹಾಲನ್ನ ಕದಡಿ ಹಾಲು ಅಂತ ಮೋಸ ಮಾಡಿ ದ್ರೋಣಾಚಾರ್ಯರ ಹೆಂಡತಿಯಾದ ಕೃಪಿ ಕುಡಿಸ್ತಾ ಇಲ್ಲಂತೆ. ಕುಡಿ, ಇದು ಹಾಲು. ಇದು ಗೊತ್ತಾಯ್ತು ದುರ್ಯೋಧನಿಗೆ. ಒಳ್ಳೆ ತೋಳ್ಬಲ ಇದೆ ಅಶ್ವತ್ಥಾಮನಲ್ಲಿ, ದ್ರೋಣಾಚಾರ್ಯರ ಮಗನಲ್ಲಿ. ಇವನನ್ನ ನನ್ನ ಮನೆಗೆ ಕರೆದುಕೊಂಡು ಹೋಗಿ ಗೋಡಂಬಿ, ಬಾದಾಮಿ, ಕೇಸರಿ ಎಲ್ಲ ಹಾಕಿ ನಾಟಿ ಹಸುವಿನ ಹಾಲನ್ನು ಕುದಿಸಿ ಒಂದು ಲೋಟ ಹಾಲು ಕುಡಿಸಿದ್ರೆ ಜನ್ಮ ಪೂರ್ತಿ ನನ್ನ ಜೊತೆಗೆ ಇರ್ತಾನೆ ಇವನು ಅಂತ ಗೊತ್ತಾಯ್ತು. ಹೇಗೆಲ್ಲ ಮೋಸ ಮಾಡ್ತಾರೆ. ಹೀಗೆ ಮೋಸ ಮಾಡಿದ ಕೆಟ್ಟವನಾದ ದುರ್ಯೋಧನನ ಮನೆಯಲ್ಲಿ ಬಾದಾಮಿ ಹಾಲು ಕುಡಿದ ಪರಿಣಾಮದಿಂದ ಅಶ್ವತ್ಥಾಮನ ತಲೆ ಹಾಳಾಗಿ ಹೋಯಿತು. ಇದೊಂದು ಸಂದೇಶ ಜಗತ್ತಿಗೆ. ಯಾರು ಧರ್ಮದ್ರೋಹಿಗಳು, ಯಾರು ಭಯೋತ್ಪಾದಕರು, ಯಾರು ಆತ್ಮದ್ರೋಹಿಗಳು, ವ್ಯಭಿಚಾರಿಗಳು, ವ್ಯಸನಿಗಳು, ಅವರ ಮನೆಯ ಆಹಾರ ಕುಡಿಬೇಡಿ, ಬುದ್ಧಿ ಹಾಳಾಗುತ್ತೆ. ಭಾಗವತ ಹೇಳುತ್ತೆ. ಹಾಲು ಕುಡಿದ ಅಶ್ವತ್ಥಾಮನ ಬುದ್ಧಿ ಹಾಳಾಯಿತು. ದುರ್ಯೋಧನ ಸಾಯಬೇಕಾದ್ರೆ ಅಶ್ವತ್ಥಾಮನನ್ನ ಕರೆದ. ಅಶ್ವತ್ಥಾಮ, ನನಗೊಂದು ಹೆಲ್ಪ್ ಮಾಡು, ಉಪಕಾರ ಮಾಡು. ಕೇಳಿದ ದುರ್ಯೋಧನ. ಅವಾಗ ಅಶ್ವತ್ಥಾಮ ಹೇಳ್ತಾನೆ, ನಿನಗೆ ಪ್ರಾಣಕ್ಕೆ ಪ್ರಾಣ ಕೊಡ್ತೇನೆ. ಅಷ್ಟೆಲ್ಲ ಬೇಡ, ನನಗೆ ನಿನ್ನ ಪ್ರಾಣ ಬೇಡ, ಆ ಪಾಂಡವರ ಮಕ್ಕಳ ಪ್ರಾಣ ಬೇಕು ಅಂತ. ಪಾಪಿ ನೋಡಿ. ಆ ಪಾಂಡವರ ಮಕ್ಕಳು ಬದುಕಿದ್ರೆ ದೇಶದಲ್ಲಿ ಧರ್ಮ ಉಳಿಯುತ್ತೆ. ಧರ್ಮ ಉಳಿಬಾರದು ದೇಶದಲ್ಲಿ. ಯಾವ್ಯಾವ ಪಾಂಡವರ ಮಕ್ಕಳಿದ್ದಾರೆ, ಸಂತಾನ ಇದೆ, ಅವ್ರನ್ನೆಲ್ಲ ಕೊಂದು ಹಾಕ್ಬಿಡು. ಪಾಂಡವರನ್ನ ಕೊಲ್ದೇನೆ ಇದ್ರೆ ನನಗೇನು ಬೇಜಾರಿಲ್ಲ, ಮುಂದಿನ ಸಂತಾನ ಬೆಳಿಬಾರದು. ಎಷ್ಟು ಕೆಟ್ಟ ಆಲೋಚನೆ ನೋಡಿ. ಆದ್ರೆ ಇವತ್ತಿನ ಈ ಸಭೆ ಹಾಗಿಲ್ಲ. ನಾವು ಪ್ರವಚನ ಕೇಳಲಿಕ್ಕೆ ಬರ್ತೀವಿ ಅಂದ್ರೆ ನಮ್ಮ ಮಕ್ಕಳ ಜೊತೆಗೆ ಬರಬೇಕು. ಯಾಕೆಂದ್ರೆ ಮುಂದಿನ ಭವಿಷ್ಯ ಈ ಮಕ್ಕಳು, ಈ ಸಮಾಜ ಅನ್ನೋ ಎಚ್ಚರ ನಿಮಗೆಲ್ಲ ಇದೆ. ಆ ಎಚ್ಚರದಲ್ಲಿ ಅಶ್ವತ್ಥಾಮ ಮಾತನಾಡ್ತಾನೆ, ದುರ್ಯೋಧನ ಮಾತನಾಡ್ತಾನೆ. ಮುಂದಿನ ಯುವ ಪೀಳಿಗೆ, ಧರ್ಮದ ಯುವ ಪೀಳಿಗೆ ಬದುಕಿದ್ರೆ ದೇಶದಲ್ಲಿ ಧರ್ಮದ ಬೀಜಗಳು ಬೆಳೆಯುತ್ತೆ. ಅಧರ್ಮ ತಾಂಡವ ಆಡಬೇಕು, ಕಲಿಯುಗ ನಡಿಬೇಕು. ಎಲ್ಲ ಕಡೆ ಅಸತ್ಯ, ಹಿಂಸೆ, ಕ್ರೌರ್ಯಗಳೇ ತಾಂಡವ ಆಡಬೇಕು. ಅದಕ್ಕೆ ಪಾಂಡವರಿಗೆ ಹುಟ್ಟಿದ ದ್ರೌಪದಿಯ 5 ಜನ ಮಕ್ಕಳು, ಶ್ರುತದೇವ, ಶ್ರುತಶ್ರವ, ಶ್ರುತವೀರ್ಯ, ಈ ಮಕ್ಕಳೆಲ್ಲ ಮಲಗಿದ್ದಾರೆ ಸಭೆಯಲ್ಲಿ. ರಾತ್ರಿ ಕಾಲದಲ್ಲಿ ಮಲಗಿದ್ದಾರೆ ಶಿಬಿರದಲ್ಲಿ. ನಾನು ಪ್ರಾಣ ಬಿಡೋಕ್ಕಿಂತ ಮೊದಲು ಆ ದ್ರೌಪದಿಯ 5 ಜನ
ಮಲಗಿದ 1 ವರ್ಷದ ಮಕ್ಕಳ ತಲೆಯನ್ನು ಕಡಿದು ಆ ಬಿಸಿ ಬಿಸಿ ರಕ್ತವನ್ನು ನನ್ನ ಬಾಯಿಗೆ ಹಾಕ್ತೀಯಾ, ಪ್ರಾಣ ಬಿಡ್ತೀನಿ ಅಂತಾನೆ ದುರ್ಯೋಧನ. ಅಶ್ವತ್ಥಾಮ ಆಗ್ಬೋದು ಅಂತ ಅವನು ಒಪ್ಪಿಗೆಯನ್ನು ಪಡೆದು ರಾತ್ರಿ ಶಿಬಿರದಲ್ಲಿ ಮಲಗಿದ 1 ವರ್ಷದ ಹಸುಗೂಸುಗಳ ಆ ತಲೆಯನ್ನು ಕಡಿದು ರಕ್ತಸಿಕ್ತವಾದ ಆ ರಕ್ತವನ್ನು ತಂದು ದುರ್ಯೋಧನನ ಬಾಯಿಗೆ ತರ್ಪಣ ಕೊಟ್ಟು ತೃಪ್ತನಾಗುವಂತಾನೆ. ಸಾಯುವ ಸಮಯದಲ್ಲಿ ದುರ್ಯೋಧನ ಇನ್ನೊಂದು ಮಾತು ಹೇಳ್ತಾನೆ, ಹಾ ಸಮಾಧಾನ ಆಯಿತು, ಆದ್ರೆ ಇನ್ನೊಂದು ಬಾಕಿ ಇದೆ. ಆ ಅರ್ಜುನನ ಮಗ ಅಭಿಮನ್ಯುವಿನ ಹೆಂಡತಿ ಉತ್ತರೆಯ ಗರ್ಭದಲ್ಲಿ ಒಂದು ಮಗು ಇದೆ, ಅದನ್ನು ಕೊಂದು ಬಿಡು ಅಂತ ಹೇಳಿ ಸಾಯ್ತಾನೆ. ಎಂಥ ಪಾಪಿಷ್ಟ! ಈ ಭಾರತ ದೇಶದ ಮಣ್ಣಿನಲ್ಲಿ ಅತ್ಯಂತ ಕಟು ದೇಶದ್ರೋಹಿಗಳು ಹುಟ್ಟಿದ್ದಾರೆ, ಧರ್ಮಭೀರುಗಳು ಹುಟ್ಟಿದ್ದಾರೆ. 2 ರೀತಿಯೂ ಇದೆ. ಕಮ್ಯುನಿಸ್ಟ್ ದೇವರು ಬೇಡ ಧರ್ಮ ಬೇಡ, ಅದರಿಂದ ನಮಗೇನಾಗುತ್ತೆ, ಕಲ್ಲಿಗೆ ಹಾಕಿ ಸುತ್ತುತ್ತೀರಿ ಅಂತ ಪ್ರವಚನ ಮಾಡುವ ತಿಳಿಗೇಡಿಗಳು ಇದ್ದಾರೆ. ಈ ದೇಶದ ಮಣ್ಣಿನ ಕಣಕಣಗಳು ಕೂಡ ನಮ್ಮ ಹಣೆಗೆ ಹಚ್ಚುವಂತಹ ಚಂದನ, ಇದು ರಾಮರಾಜ್ಯ, ಇದು ಸೀತಾ ಸಾಮ್ರಾಜ್ಯ ಅನ್ನುವ ಚಿಂತನೆ ಮಾಡುವಂತಹ ನಿಮ್ಮಂತಹ ಸಜ್ಜನರು ಇದ್ದೀರಿ. ಸಮಾಜದಲ್ಲಿ 2 ವರ್ಗ ಅನ್ನುವುದಿದೆ. ತ್ರೇತಾಯುಗದಿಂದನೂ ಇದೆ. ರಾವಣ ರಾಮ, ದುಶ್ಯಾಸನ ದುರ್ಯೋಧನ, ಪಾಂಡವರು ಭೀಮಸೇನ, ಅರ್ಜುನ ಧರ್ಮರಾಜ. ಹೀಗೆ ಎಲ್ಲಾ ಯುಗಗಳಲ್ಲಿಯೂ ಕೆಟ್ಟವರು ಇದ್ದಾರೆ, ಒಳ್ಳೆಯವರು ಇದ್ದಾರೆ. ಅವರವರ ಕ್ವಾಲಿಟಿ ಅದು, ಜೀವನಲ್ಲೇ ಕ್ವಾಲಿಟಿ ಇದೆ. ಯಾವುದೇ ನೀವು ಪದಾರ್ಥಗಳನ್ನು ಬೆಳಿತೀರಿ ಕೃಷಿಯಲ್ಲಿ, ಅದರಲ್ಲಿ ಎ ಕ್ವಾಲಿಟಿ, ಬಿ ಕ್ವಾಲಿಟಿ, ಸಿ ಕ್ವಾಲಿಟಿ ಅಂತ ಇರುತ್ತಾ ಇಲ್ವಾ? ಆ ಥರ ಜೀವರಲ್ಲೂ ಇದೆ. ಕಳಪೆ ಜೀವರು, ಉತ್ತಮ ಜೀವರು, ಮಧ್ಯಮ ಜೀವರು, ಎಲ್ಲ ಕಡೆ ಹಾಸೋಹಕ್ಕಾಗಿದೆ. ಅಂಥ ಕಳಪೆ ಅಧಮಾಧಮ ಜೀವ ದುರ್ಯೋಧನ, ದೇಶದ್ರೋಹಿ. ಸಜ್ಜನನಾದ ದುರ್ಯೋಧನನ ಆ ಅಶ್ವತ್ಥಾಮನ ಬುದ್ಧಿಯನ್ನು ಹಾಳು ಮಾಡಿದ. ಕೆಟ್ಟವರ ಸಹವಾಸ ಮಾಡಿದರೆ ಒಳ್ಳೆಯವರು ಹಾಳಾಗಿ ಹೋಗ್ತಾರೆ. ಅಶ್ವತ್ಥಾಮನ ಬುದ್ಧಿ ಹಾಳಾಗಿ ಹೋಯಿತು. ಆ ಹೊಟ್ಟೆಯಲ್ಲಿರುವ ಮಗುವಿನ ಮೇಲೆ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡಿದ. ಮಂತ್ರದ ಬಲವನ್ನ ದೇಶದ ಕಲ್ಯಾಣಕ್ಕೆ ವಿನಿಯೋಗ ಮಾಡಬೇಕಾದ ಅಶ್ವತ್ಥಾಮ ಒಂದು ಮಗುವಿನ ಹೊಟ್ಟೆಯ ಮೇಲೆ ಪ್ರಯೋಗ ಮಾಡಿದ. ದೇಶದಲ್ಲೊಂದು ಗಾದೆ ಇದೆ ನೋಡಿ, ಗುಬ್ಬಚ್ಚಿ ಮೇಲೆ ಬ್ರಹ್ಮಾಸ್ತ್ರ ಅಂತ, ಅದು ಇವನಿಗೆ ಹೇಳಿತ್ತು. ಹೊಟ್ಟೆಯಲ್ಲಿರುವ ಒಂದು ಕೂಸು, ಅದಕ್ಕೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ್ದಾನೆ. ನೀತಿಗೆಟ್ಟ ಈ ಅಶ್ವತ್ಥಾಮನ ನಡೆಯನ್ನ ಕಂಡು ಏನ್ ಮಾಡಬೇಕು ಅಸಹಾಯಕರು. ಗರ್ಭವನ್ನು ಹೊತ್ತ ಉತ್ತರೆ ಕೃಷ್ಣ ಪಾಂಡವರಿಗೆಲ್ಲ ರಾಜ್ಯವನ್ನು ಕೊಟ್ಟು ಇನ್ನು ಧರ್ಮದಿಂದ ನಮ್ಮ ದೇಶ ನಡೆಯುತ್ತೆ ಎನ್ನುವ ಸಂತೃಪ್ತಿಯಿಂದ ದ್ವಾರಕೆಗೆ ಹೋಗಬೇಕು ಅಂತ ತಯಾರಿ ನಡೆಸಿಕೊಂಡು ಹೊರಟಿದ್ದಾನೆ ಕೃಷ್ಣ. ಅವಾಗ ಅವನ ರಥಕ್ಕೆ ಅಡ್ಡವಾಗಿ ಬಂದು ನಿಲ್ತಾಳೆ ಉತ್ತರೆ. ತ್ರಾಹಿ ತ್ರಾಹಿ ಜಗನ್ನಾಥ ಕೃಪಯ ಭಕ್ತವತ್ಸಲ, ನನ್ನನ್ನು ಉದ್ಧಾರ ಮಾಡು ದೇವರೇ, ನನ್ನನ್ನು ಉದ್ಧಾರ ಮಾಡು ಅಂದ್ರೆ ನನಗೆ ಜೀವನ ಕೊಡು ಅಂತ ಕೇಳ್ತಾ ಇಲ್ಲ. ನನ್ನ ಹೊಟ್ಟೆಯಲ್ಲಿ ಮುಂದಿನ ನಮ್ಮ ಭಾರತ ದೇಶದ ಧರ್ಮ ಸ್ಥಾಪನೆ ಮಾಡುವ ಒಂದು ಮಗು ಇದೆ, ಅದಕ್ಕೊಂದು ಅಸ್ತಿತ್ವವನ್ನು ಕೊಡು ದೇವರೇ. ಇನ್ನೇನು ಕೇಳಲ್ಲ ನಿನ್ನ ಬಳಿ. ಸೆರಗೊಟ್ಟಿ ಕೇಳುವುದೇನು ಅಂದ್ರೆ ಧರ್ಮದ ಭಿಕ್ಷೆಯನ್ನು ಕೇಳ್ತೇನೆ, ನನ್ನ ಹೊಟ್ಟೆಯಲ್ಲಿರುವ ಮಗುವನ್ನ ರಕ್ಷಣೆ ಮಾಡು ಅಂತ ಕೇಳ್ತೇನೆ, ದಯಪಾಲಿಸು. ಕೃಷ್ಣನ ಕಣ್ಣಿನಲ್ಲಿ ನೀರು ಸುರಿಯುತ್ತೆ. ಎಂಥ ಹೆಣ್ಮಗಳು! ಎಲ್ಲ ಸ್ವಾರ್ಥಕ್ಕೋಸ್ಕರ ಬದುಕನ್ನ ಕೇಳ್ತಾರೆ. ನನಗೊಂದು ಮಗು ಹುಟ್ಲಿ, ಅದು ಸಾಫ್ಟ್ವೇರ್ ಆಗಲಿ, ನಾನು ವಿಮಾನದಲ್ಲಿ ಓಡಾಡುವ ಹಾಗೆ ಆಗಲಿ, ಸುಖ ಸಿಗಲಿ ಅಂತ ಬಯಸುವ ತಾಯಂದಿರು ಹಲವು ಮಂದಿ ಇರಬಹುದು. ಆದರೆ ನಮ್ಮ ದೇಶಕ್ಕೆ ಕಲ್ಯಾಣ ಆಗಬೇಕು, ನಮ್ಮ ಧರ್ಮ ಶಾಶ್ವತವಾಗಿ ಉಳಿಬೇಕು. ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ ಕೃಷ್ಣ, ಆದರೆ ನನ್ನ ಹೊಟ್ಟೆಯಲ್ಲಿರುವ ಮಗು ಮಾತ್ರ ಸಾಯಬಾರದು ಕೃಷ್ಣ, ನಾನು ಬೇಡ್ತೇನೆ ಅಂತ ಬೇಡ್ತಾಳಲ್ಲ ಉತ್ತರೆ. ಛೇ, ನೀನು ಹೆದರಬೇಡ ಅಂತಾನೆ ಕೃಷ್ಣ. ನನ್ನ ಪ್ರಾಣವನ್ನ ಪಣವಾಗಿ ಇಟ್ಟು ಹೇಳ್ತೇನೆ, ನಿನ್ನ ಗರ್ಭದಲ್ಲಿರುವ ಮಗು ಸಾಯೋದಿಲ್ಲ ಅಂತಾನೆ. ಹೋಗು, ನೀನು ಮನೆಗೆ ಹೋಗು, ಮಂಚದಲ್ಲಿ ಮಲಗೋ, ಅದು ಯಾವ ಬ್ರಹ್ಮಾಸ್ತ್ರ ಇದೆ ನಾನು ನೋಡ್ತೇನೆ. ಇದು ಭಾಗವತ ಹೇಳುವುದು ಇದನ್ನ. ನಮ್ಮ ಕಷ್ಟಗಳಿಗೆ ಯಾರು, ಪಕ್ಕದಲ್ಲಿ ಗಂಡ ಇರ್ಬೋದು, ಅಪ್ಪ ಅಮ್ಮ ಇರ್ಬೋದು, ಮಕ್ಕಳಿರ್ಬೋದು, ನನಗೆ ಸೊಂಟದ ನೋವು ಬಂದಾಗ ಅವರೆಲ್ಲ ಅಯ್ಯೋ ಪಾಪ ಅನ್ಬೋದೇ ವಿನಃ ಪರಿಹಾರ ಆಗಲ್ಲ ರೀ. ಪಾಪ ಪಾಪ ಅಂದ್ರೆ ಅದೇನು ಆಯಿಂಟ್ಮೆಂಟ್ ಅದು. ಅಲ್ಲಿ ಶರಣಾಗತಿ, ದೇವರಲ್ಲಿ ಶರಣಾಗತರಾಗಿ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡ್ತಾರೆ. ಹೌದಾ ಅಲ್ವಾ? ನೋಡಿ, ಭಾಗವತದ ಕಥೆ ಕೇಳಿ 1 ಗಂಟೆ, 1000 ನಿಮ್ಮ ಹೃದಯದ ವೇದನೆಗಳು ಪರಿಹಾರ ಆಗುತ್ತೆ, ನಿಮ್ಮ ಅನುಭವಕ್ಕೆ ಬರುತ್ತೆ. 1 ಗಂಟೆ ಯಾವ ಚಿಂತೆ ಇರೋದಿಲ್ಲ ನಿಮಗೆ. ಕೃಷ್ಣನ ಶರಣಾಗತಿಗೆ ಅಂತಹ ಶಕ್ತಿ ಇದೆ.
ಉತ್ತರೆ ಕೇಳಿದಾಗ ಕೃಷ್ಣ ಹೇಳ್ತಾನೆ, ಅಮ್ಮ ತಾಯಿ, ನಿನ್ನ ರಕ್ಷಣೆಯ ಹೊಣೆಗಾರಿಕೆ, ನಿನ್ನ ಗರ್ಭದಲ್ಲಿರುವ ಮಗುವಿನ ರಕ್ಷಣೆಯ ಹೊಣೆಗಾರಿಕೆ ನನಗೆ ಸಂಬಂಧಪಟ್ಟಿದೆ. ನೀನ್ ಕಣ್ಣೀರ್ ಹಾಕ್ಬೇಡಮ್ಮ, ದೇಶಕ್ಕೆ ಒಳ್ಳೇದಾಗಲ್ಲ ಅಂತ. ಯಾವ ಧರ್ಮದ ಹಿತವನ್ನು ಚಿಂತನೆ ಮಾಡ್ತಾರೆ ಹೆಣ್ಮಕ್ಕಳು, ಅವ್ರು ಕಣ್ಣೀರ್ ಹಾಕಬಾರದು, ದೇಶಕ್ಕೆ ಒಳ್ಳೇದಾಗಲ್ಲ. ಕೃಷ್ಣ ಹೇಳಿದ. ಉತ್ತರೆ ನಿರಾತಂಕವಾಗಿ ಆಲೋಚನೆ ಮಾಡ್ತಾಳೆ. ಒಂದು ಕೃಷ್ಣ ಅನ್ನುವ ನಾಮಸ್ಮರಣೆಗೆ ಎಂಥ ಒಂದು ಮನಸ್ಸಿನಲ್ಲಿ ಶೈತ್ಯದ ಅನುಭವ ಬರ್ತಾ ಇದೆ, ಎಂಥ ಆನಂದ ಆಗ್ತಾ ಇದೆ ನನಗೆ. ಸಂತೋಷದಿಂದ ಉತ್ತರೆ ಮನೆಗೆ ಹೋಗ್ತಾಳೆ. ಕೃಷ್ಣ ಅಶ್ವತ್ಥಾಮನ ಬಳಿಗೆ ಹೋಗ್ತಾನೆ. ಅಶ್ವತ್ಥಾಮ, ಜಾಗ್ರತೆ, ದುರ್ಯೋಧನ ಸತ್ತಿದ್ದಾನೆ, ನಿನಗೆ ಸಪೋರ್ಟ್ ಮಾಡೋರು ಯಾರೂ ಇಲ್ಲ. ಈಗ ಧರ್ಮವನ್ನು ಸ್ಥಾಪನೆ ಮಾಡುವ ನನ್ನ ಹಿತಚಿಂತಕರಾದ ಪಾಂಡವರಿದ್ದಾರೆ, ಬಾಯಿ ಮುಚ್ಚಿ ಆ ಬ್ರಹ್ಮಾಸ್ತ್ರವನ್ನು ವಿತ್ಡ್ರಾ ಮಾಡ್ಕೋ, ಇಲ್ಲದೇನೆ ಇದ್ರೆ ನಿನ್ನ ಕಥೆ ಮುಗಿಸ್ತೀನಿ ಅಂತಾನೆ ಕೃಷ್ಣ. ಅಶ್ವತ್ಥಾಮನು ತಿರುಗಿ ಮಾತನಾಡ್ತಾನೆ. ದುರ್ಯೋಧನ ಹೇಳ್ಕೊಟ್ಟಿದ್ದಾನೆ ಹೇಗೆ ರೋಫ್ ಹೊಡಿಬೇಕು ಅಂತ. ಅಶ್ವತ್ಥಾಮ ಹೇಳ್ತಾನೆ, ಕೃಷ್ಣ, ಜಗತ್ತೆಲ್ಲ ನಿನ್ನನ್ನು ಹರೇ ರಾಮ ಹರೇ ಕೃಷ್ಣ ಅಂತ ಚಪ್ಪಾಳೆ ತಟ್ಟಿ ದೊಡ್ಡವನು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನೀನ್ ನಿಜವಾಗ್ಲೂ ದೊಡ್ಡವನಾಗಿದ್ರೆ ನನ್ನ ಹತ್ರ ಯಾಕೆ ಬಂದು ಪ್ಲೀಸ್ ಮಾಡ್ಬೇಕಾಗಿತ್ತು ಅಂತಾನೆ ಅಶ್ವತ್ಥಾಮ. ಆ ಗರ್ಭಕ್ಕೆ ಬಿಟ್ಟ ಬ್ರಹ್ಮಾಸ್ತ್ರವನ್ನು ನೀನೇ ತೆಗೆದು ಹಾಕ್ಬೋದಾಗಿತ್ತಲ್ವಾ, ನನ್ನ ಹತ್ರ ಯಾಕೆ ಬಂದು ಕೇಳ್ತಾ ಇದ್ದೀ? ಕೃಷ್ಣ ಹೇಳ್ತಾನೆ, ಅಂತರಂಗದಲ್ಲಿ ನೀನೂ ಒಂದು ಒಳ್ಳೆಯ ಚೇತನವೇ, ನಿನ್ನನ್ನೂ ಒಳ್ಳೆಯವನನ್ನಾಗಿ ಮಾಡಬೇಕು ಅನ್ನೋದು ನನ್ನ ಗುರಿ ಇದೆ. ನಿನ್ನ ತಲೆಯನ್ನ ಕಡಿದು ಮಗುವನ್ನ ರಕ್ಷಣೆ ಮಾಡೋದು ನನ್ನ ಗುರಿಯಲ್ಲ. ನೀನು ಉದ್ಧಾರ ಆಗು, ನೀನು ಒಳ್ಳೆಯ ಹಾದಿ ಹಿಡಿ, ನಿನಗೆ ಉಪದೇಶ ಮಾಡ್ತಾ ಇದ್ದೇನೆ. ಅಶ್ವತ್ಥಾಮ ಹೇಳ್ತಾನೆ, ನಿನ್ನ ಮಾತು ಕೇಳಲ್ಲ ಅಂತ, ಮಗುವನ್ನು ಕೊಲ್ತೀನಿ ಅಂತ. ಆವಾಗ ಕೃಷ್ಣನಿಗೆ ಎಲ್ಲಿಲ್ಲದ ಕೋಪ ಬರುತ್ತೆ. ಪಶ್ಯಮೇ ದುರ್ಮತೆ ವೀರ್ಯಂ ಯತ್ತೇ ಶಕ್ಯಂ ಕುರುಷ್ವ ತತ್ ಉಜ್ಜೀವಯಾಮ್ಯಹಂ ರಾಜನ್ ಯತದ ಶಕ್ತಿ ತೋಪಿತೆ. ಎಲ್ಲ ಭಾಗವತದ ಮಾತುಗಳು. ಮಧ್ಯೆ ಮಧ್ಯೆ ನಿಮಗೆ ಅರ್ಥ ಆಗುತ್ತೋ ಬಿಡುತ್ತೋ ಕೇಳಿಸಿಕೊಳ್ಬೇಕು ಅದನ್ನ. ಆ ಶಬ್ದಗಳನ್ನು ಕೇಳಿಸಿಕೊಂಡ್ರೆ ನಮ್ಮ ಪಾಪಗಳ ಪರಿಹಾರ ಆಗುತ್ತೆ. ದುರ್ಬುದ್ಧಿಯವನೇ ಅಶ್ವತ್ಥಾಮ, ನನ್ನ ಮಾತನ್ನ ಕೇಳು. ನಿನ್ನಪ್ಪ ದ್ರೋಣ ಈ ಪಾಂಡವರಿಗೆಲ್ಲ ಧರ್ಮೋಪದೇಶ ಮಾಡಿ ಧರ್ಮದ ಬೀಜವನ್ನ ಬಿತ್ತಿದವನು. ಅವನ ಕುಲದಲ್ಲಿ ಹುಟ್ಟಿದ ನೀನು ಪಾತಕಿ ಆಗ್ತಿ. ಉತ್ತರೆಯ ಗರ್ಭದಲ್ಲಿ ಹುಟ್ಟುವ ವ್ಯಕ್ತಿ ನಮ್ಮ ಸನಾತನ ಹಿಂದೂ ಧರ್ಮವನ್ನು ಮುಗಿಲೆತ್ತರಕ್ಕೆ ಬೆಳೆಸ್ತಾನೆ. ಅಂಥ ವ್ಯಕ್ತಿಯನ್ನು ಕೊಲ್ಲಬೇಡ, ನಿನಗೆ ಪಾಪ ಬರುತ್ತೆ. ನನ್ನ ಮಾತು ನೀನು ಕೇಳ್ತಾ ಇಲ್ಲ ಅಲ್ವಾ? ತಾಕತ್ತಿದ್ರೆ, ಕೃಷ್ಣನ ಶಕ್ತಿಯ ವಿರುದ್ಧ ನಿನಗೆ ಸಮರ ಮಾಡುವ ಅದಟ್ಟಿದ್ರೆ, ನಿನಗೆ ತೋಳಬಲ ಇದ್ರೆ, ಆ ಹೊಟ್ಟೆಯಲ್ಲಿರುವ ಮಗುವನ್ನು ಕೊಲ್ಲು, ನಿನಗೆ ಕೇಳಿದು ಕೊಡ್ತೀನಿ ಅಂತಾನೆ ಕೃಷ್ಣ. ಇದು ಚಾಲೆಂಜ್. ಕಾಲಾಂತರದಲ್ಲಿ ಆ ಗರ್ಭದಲ್ಲಿರುವಂತಹ ಬ್ರಹ್ಮಾಸ್ತ್ರ 9 ತಿಂಗಳು ಹರಸಾಹಸ ಮಾಡುತ್ತೆ ಆ ಮಗುವನ್ನು ಕೊಲ್ಲಬೇಕು ಅಂತ. ಮಗುವನ್ನು ಕೊಲ್ಲಿಕ್ಕಾಗೋದಿಲ್ಲ, ಮಗು ಹುಟ್ಟುತ್ತೆ. ಅವನಿಗೆ ವಿಷ್ಣುರಾತ ಅಂತ ಹೆಸರು. ದೇವರಿಂದ ಬದುಕಿದ ಕೂಸು. ತಾಯಿ ಎಂಥ ಹೆಸರಿಡ್ತಾಳೆ ನೋಡಿ. ಎಂಥ ಹೆಸರಿಡಬೇಕು ಮಕ್ಕಳಿಗೆ? ಡಾಂಕಿ, ಪಿಂಕಿ ಅಂತೆಲ್ಲ ಹೆಸರಿಡ್ತಾರೆ. ಹೆಸರಿಡ್ಲಿಕ್ಕೂ ಬರಲ್ಲ, ಎಂತೆಂಥದ್ದೋ ಹೆಸರುಗಳು. ಚಿಂಚಲಿಯಿಂದ ಒಂದು ವಾಟ್ಸ್ಆ್ಯಪ್ ಅಲ್ಲಿ ನನಗೆ ತುಂಬಾ ಒಳ್ಳೆ ಮೆಸೇಜ್ ಬಂತು. ಯಾರು ಹರಿಪ್ರಿಯ, ವೈಷ್ಣವಿ, ಕೃಷ್ಣ, ರಾಮ ಅಂತ ಹೆಸರಿಡ್ತಾರೆ. ನಮ್ಮ ವೈದ್ಯಕೀಯ ಚಿಕಿತ್ಸೆ ಉಚಿತ. ಒಳ್ಳೆ ಘೋಷಣೆ, ಎಂಥ ಒಂದು ಸೂಚನೆ. ದೇವರ ಹೆಸರು ಹೇಳ್ರಿ, ಇಟ್ಕೊಳ್ರಿ. ಇಟ್ಕೊಂಡ್ರೆ ಏನಾಗುತ್ತೆ ಗೊತ್ತಾ? ಗೋವಿಂದ ಅಂತ ನಾನು ಹೆಸರು ಇಟ್ಕೊಂಡೆ, ಇನ್ಯಾರೋ ಗೋವಿಂದ ಅಂತ ಕರೆದ್ರು. ಅವ್ರ ಪಾಪವೂ ಪರಿಹಾರ ಆಯ್ತು, ನಿಮ್ ಪಾಪವೂ ಪರಿಹಾರ ಆಯ್ತು. ಡಾಂಕಿ ಪಿಂಕಿ ಅಂದ್ರೆ ಯಾರ ಪಾಪ ಪರಿಹಾರ ಆಗುತ್ತದೆ? ಇಂಥ ಹೆಸರುಗಳನ್ನು ಇಡಬೇಡಿ. ಕೃಷ್ಣನ ನಾಮವನ್ನು ಇಡಿ. ವಿಷ್ಣುರಾತ ಅಂತ ಹೆಸರನ್ನು ಇಟ್ಟ ದೇವರಿಂದ ಬದುಕಿದ ಕೂಸು. ಎಂಥ ಅದ್ಭುತವಾದ ಪವಾಡ ಆಯ್ತು. ಅಶ್ವತ್ಥಾಮನಿಗೆ ಅರ್ಥ ಆಯ್ತು, ಹೋ, ವಿಷ್ಣು ಶಕ್ತಿಯ ವಿರುದ್ಧ ಯಾರ ಪ್ರತಿಭಟನೆಯೂ ನಡೆಯುವುದಿಲ್ಲ. ಕೃಷ್ಣ ವಿಷ್ಣುವಿನ ಅವತಾರ. ಕೃಷ್ಣಸ್ತು ಭಗವಾನ್ ಸ್ವಯಂ. ಸ್ವಯಂ ಭಗವಾನ್ ಕೃಷ್ಣನಾಗಿ ಭೂಮಿಯಲ್ಲಿ ಅವತಾರ ಮಾಡಿದ್ದಾನೆ. ಅವನ ಸಂಕಲ್ಪದ ಶಕ್ತಿಯ ವಿರುದ್ಧ ಸಾಗುವ ಸಾಮರ್ಥ್ಯ ನಮ್ ಯಾರಲ್ಲೂ ಇಲ್ಲ ಅನ್ನೋದನ್ನು ನಿರ್ಣಯ ಮಾಡಿಕೊಳ್ತಾನೆ ಅಶ್ವತ್ಥಾಮ. ಕೊನೆಗೆ ಅಶ್ವತ್ಥಾಮನಿಗೆ ಪಶ್ಚಾತ್ತಾಪ ಆಗುತ್ತೆ. ಛೇ, ಒಬ್ಬ ಧರ್ಮಾತ್ಮನಾದ ಮಗುವನ್ನು ಕೊಲ್ಲಿಕ್ಕೆ ಹೋಗುವ ನೀಚತನ ಕೇಳಿದನಲ್ಲ ಅಂತ ಕೊನೆಗೆ ತುಂಬಾ ಪಶ್ಚಾತ್ತಾಪ ಪಡ್ತಾನೆ. ದೇವರ ಕಾಲಿಗೆ ಬೀಳ್ತಾನೆ. ನನ್ನ ಸರ್ವಾಪರಾಧವನ್ನು ಕ್ಷಮಿಸು ಅಂತಾನೆ. ಆ ಪಶ್ಚಾತ್ತಾಪವನ್ನು ಕಂಡು ಕೃಷ್ಣ ಹೇಳ್ತಾನೆ, ಕಲಿಯುಗದ ಮುಂದಿನ ಯುಗಗಳಲ್ಲಿ ನೀನು ಧರ್ಮ ಸ್ಥಾಪನೆ ಮಾಡು, ಪಾಪ ಪರಿಹಾರ ಆಗುತ್ತೆ ಅಂತ ಅವನಿಗೊಂದು ಚಿಕಿತ್ಸೆಯನ್ನು ಕೊಡ್ತಾನೆ ಕೃಷ್ಣ.
ಇವತ್ತು ವೇದವ್ಯಾಸ ದೇವರು ಬಂದು ಭಾಗವತವನ್ನ ಸಮಾಜಕ್ಕೆ ಹೇಗೆ ನೀಡಿದ್ದಾರೆ, ಮುಂದೆ ಇನ್ನೊಂದು ಬಾರಿ ಕಲಿಯುಗ ಬಂದಾಗ, ಈ ಕಲಿಯುಗ ಅಲ್ಲ 29ನೇ ಕಲಿಯುಗ, ಈಗ 28ನೇ ಕಲಿಯುಗದಲ್ಲಿದ್ದೇವೆ, 29ನೇ ಕಲಿಯುಗದಲ್ಲಿ ಅಶ್ವತ್ಥಾಮ ಬಂದು ಭಾಗವತವನ್ನು ಪ್ರವಚನ ಮಾಡಿ ತಾನು ಮಾಡಿದ ದುರ್ಯೋಧನನ ಮಾತು ಕೇಳಿದ ಪಾಪವನ್ನೆಲ್ಲ ಪರಿಹಾರ ಮಾಡಿಕೊಳ್ತಾನೆ ಅಂತ ಕಥೆ ಇದೆ. ಕೃಷ್ಣ ಪಾಂಡವರ ಕುಲವನ್ನು ಉದ್ಧಾರ ಮಾಡಿದ, ಅಶ್ವತ್ಥಾಮನ ಬದುಕನ್ನು ಉದ್ಧಾರ ಮಾಡಿದ. ಇದು ಕೃಷ್ಣನ ಕಥೆ. ಯಾರಿಗೆ ನಾನು ಪಾಪ ಮಾಡಿದ್ದೇನೆ ಅಂತ ಎಚ್ಚರ ಇದ್ದು ಕೃಷ್ಣನ ಪಾದದ ಬಳಿ ಶರಣಾಗತರಾಗಿ ಬರ್ತೀರಿ, ಅವರನ್ನು ಉದ್ಧಾರ ಮಾಡುವ ಲೋಕೈಕ ಪ್ರಭು ಸರ್ವೋತ್ತಮನಾದ ಕೃಷ್ಣ ಪರಮಾತ್ಮ. ಇದನ್ನೇ ಹರಿದಾಸರು ಹೇಳ್ತಾರೆ, ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ, ನಂಬದೆ ಕೆಟ್ಟರೆ ಕೆಡಲಿ. ದೇವರನ್ನ ನಂಬಿ ಹಾಳಾಗಿ ಹೋದ ಒಬ್ಬ ಮನುಷ್ಯ ಜಗತ್ತಿನಲ್ಲಿಲ್ಲ. ದೇವರನ್ನ ನಂಬದೆ ಮಣ್ಣು ತಿಂದು ಹೋದ ಸಮಾಜ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಇದೆ. ದುರ್ಯೋಧನನ ಪಕ್ಷದಲ್ಲಿ 11 ಅಕ್ಷೋಹಿಣಿ ಸೇನೆ, ಪಾಂಡವರ ಪಕ್ಷದಲ್ಲಿ 7 ಅಕ್ಷೋಹಿಣಿ ಸೇನೆ. ಗೆದ್ದದ್ದು ಪಾಂಡವರೇ ಹೊರತು ದುರ್ಯೋಧನಾದಿಗಳಲ್ಲ. ಎಷ್ಟೇ ದುಷ್ಟಶಕ್ತಿಗಳಿದ್ರೂ ಕೃಷ್ಣ ಶಕ್ತಿಯ ವಿರುದ್ಧ ಸಮರವನ್ನ ಮಾಡುವ ಸಾಮರ್ಥ್ಯ ದುಷ್ಟಶಕ್ತಿಗಳಿಗಿಲ್ಲ. ಈ ಕಲಿಯುಗದಲ್ಲಿ ನಮಗೆ ಬಂದ ಆಪತ್ತುಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಏಕೈಕ ಉಪಾಯ ಕೃಷ್ಣನಾಮ, ರಾಮನಾಮ. ನಾವು ಅಸಹಾಯಕರು. ಕಲಿಯ ತಾಂಡವ ನರ್ತನದ ಮುಂದೆ ಪ್ರತಿಭಟನೆ ಮಾಡುವ ಸಾಮರ್ಥ್ಯ ನಮ್ಮಲ್ಲಿಲ್ಲ. ನಮಗಿರುವ ಶಕ್ತಿ ಒಂದೇ, ಕೃಷ್ಣನ ಮಂತ್ರದ ಬಲ. ಅದನ್ನು ಆವಾಹನೆ ಮಾಡಿಕೊಳ್ಬೇಕು. ಮುಂದಿನ ಕಥೆಯೇ ಅದು. ಭೀಷ್ಮಾಚಾರ್ಯರು ರಣರಂಗದಲ್ಲಿ ಮಲಗಿದ್ದಾರೆ, ಮೈ ತುಂಬ ಬಾಣ ಚುಚ್ಕೊಂಡಿದ್ದಾರೆ. ಪಾಂಡವರು ಹೋಗಿ ಕೇಳ್ತಾರೆ, ಭೀಷ್ಮ ನಮಗ್ ಧರ್ಮೋಪದೇಶ ಮಾಡಪ್ಪ, ನೀನ್ ನಮಗೆ ಅಜ್ಜಯ್ಯ ಆಗ್ಬೇಕು. ಭೀಷ್ಮಾಚಾರ್ಯ ಹೇಳ್ತಾರೆ, ಛೇ, ನನ್ನ ಜೀವನಕ್ಕೊಂದು ಧಿಕ್ಕಾರ. ಕೃಷ್ಣನ ವಿರುದ್ಧವಾದ ಪಕ್ಷದಲ್ಲಿ ನಿಂತು ಯುದ್ಧ ಮಾಡಿದ ಪಾಪದಿಂದ ಮೈತುಂಬ ಬಾಣ ಚುಚ್ಚಿಕೊಂಡಿದ್ದೀನಿ, ನಾನು ನಿಮಗೆ ಧರ್ಮೋಪದೇಶ ಮಾಡಬೇಕಾ? ಕೃಷ್ಣನ ಪಾದದ ಬಳಿಗೆ ಹೋಗಿ ಅಂತಾರೆ ಭೀಷ್ಮಾಚಾರ್ಯರು. ಕೃಷ್ಣನೇ ಬಂದು ಹೇಳ್ತಾನೆ, ಭೀಷ್ಮಾಚಾರ್ಯ ಹಾಗೆಲ್ಲ ಬೈಕೊಳ್ಬೇಡಿ, ನೀವು 525 ವರ್ಷ ಪಾಠ ಕೇಳಿದಿರಿ, ನಾವು 7 ದಿನ ಭಾಗವತ ಕೇಳಲಿಕ್ಕೆ ಹಿಂದೆ ಮುಂದೆ ನೋಡ್ತೇವೆ. ನಿಮಗೆ ಹೇಳಿದ್ದಲ್ಲ, ಬಂದಿದ್ದೀರಿ ನೀವೆಲ್ಲ, ಇನ್ಯಾರು ಬರಲಿಲ್ಲ ಅವ್ರಿಗೆ ಹೇಳಿ. ಭಾಗವತದ ಕಥೆ ಕೇಳಿದ್ರೆ ನಮ್ಮ ಬದುಕೆಲ್ಲ ಬೆಳಗುತ್ತೆ. ಭೀಷ್ಮಾಚಾರ್ಯ ಹೇಳ್ತಾರೆ, ನಾನು ಎಲ್ಲಿದ್ದೇನೆ ಕೃಷ್ಣ? ಕೃಷ್ಣ ಹೇಳ್ತಾನೆ, ಇಲ್ಲಪ್ಪ, ನೀನು 525 ವರ್ಷ ಪರಶುರಾಮ ದೇವರಿಂದ, ಬೃಹಸ್ಪತಿಗಳಿಂದ ಪಾಠ ಕೇಳಿದಿ, ಅದನ್ನ ಜಗತ್ತಿಗೆ ಕೊಟ್ಟು ಸಾಯಿ, ಹಾಗೆ ಸಾಯಬೇಡ. ನಿನ್ನಲ್ಲಿರುವ ಒಳ್ಳೆಯ ವಿದ್ಯೆಯನ್ನ ಸಮಾಜಕ್ಕೆ ಕೊಡು, ಉಪದೇಶ ಮಾಡು ಪಾಂಡವರಿಗೆ. ಭೀಷ್ಮಾಚಾರ್ಯ ಏನು ಹೇಳ್ತಾರೆ ಗೊತ್ತೋ? ಪಾಂಡವರೇ, ನೀವು ನಂತರ ಕೆಟ್ಟ ಕೆಲಸ ಮಾಡಬೇಡಿ ಅಂತಾರೆ ಮೊದಲು. ಧರ್ಮರಾಜ ಕೇಳ್ತಾನೆ, ಅಜ್ಜ ನೀನೇನ್ ಕೆಟ್ಟ ಕೆಲಸ ಮಾಡಿದಿ? ನನ್ನ ಕಥೆ ಗೊತ್ತಾ? ಹಿಂದಿನ ಜನ್ಮದ್ದು. ನನ್ನ ಹೆಂಡತಿ ವರಾಂಗಿ ಅಂತ ನನ್ನ ಹೆಂಡತಿ. ಹಿಂದಿನ ಜನ್ಮದ ಕಥೆ ಹೇಳ್ತಾರೆ ಭೀಷ್ಮಾಚಾರ್ಯ. ಒಬ್ಬೊಬ್ರದ್ದು ಬಯೋಡೇಟಾ ಹಾಗೆ ಇರುತ್ತೆ, ತೆಗಿಲಿಕ್ಕೆ ಹೋಗಲ್ಲ ದೇವರು. ಹಿಂದಿನ ಜನ್ಮದೆಲ್ಲ ನೆನಪು ಮಾಡಿದರೆ ಏನು ಕತೆ ನಿಮ್ದೆಲ್ಲ? ಹಿಂದಿನ ಜನ್ಮದ ಹೆಂಡತಿ ನೆನಪಾದ್ಲು, ಕತೆ ಏನು ಆ ಗಂಡಸರದ್ದೆಲ್ಲ? ನಿಮಗೆ ಹಿಂದಿನ ಜನ್ಮದ ಗಂಡ ನೆನಪಾದ ಅಂದ್ರೆ ಕತೆ ಏನು ಆ ಗಂಡಸರದ್ದು? ಬಹಳ ಕಷ್ಟ ಅದೆಲ್ಲ. ಮುಂದಿನ ಜನ್ಮದ್ದು ನೆನಪಾಗೋದು ಬೇಡ, ಹಿಂದಿನ ಜನ್ಮದ್ದು ನೆನಪಾಗೋದು ಬೇಡ, ಈ ಜನ್ಮದ್ದು ನೆನಪಾರುವುದು ಬೇಡ. ಇಷ್ಟು ದೇವರಲ್ಲಿ ಕೇಳಿಕೊಂಡ್ರೆ ಸಾಕು. ಭೀಷ್ಮಾಚಾರ್ಯಗೆ ಹಿಂದಿನ ಜನ್ಮದ ನೆನಪಾಗಿದೆ. ಕತೆ ಹೇಳ್ಕೊಳ್ತಾರೆ, ನನಗೆ ವರಾಂಗಿ ಅಂತ ಹೆಂಡತಿ ಇದ್ಲು. ಒಂದು ದಿನ ಕಶ್ಯಪರ ಮನೆಗೆ ಊಟಕ್ಕೆ ಹೋದೆವು. ವಸುದೇವತೆ ನಾನು, ಅವರು ಋಷಿ. ಋಷಿಗಿಂತ ದೇವತೆಗಳ ಸ್ಥಾನ ದೊಡ್ಡದು. ಆದರೆ ಆ ಋಷಿಯ ಮನೆಯಲ್ಲಿದ್ದ ಸುಖ ನನ್ನ ಮನೆಯಲ್ಲಿರಲಿಲ್ಲ. ಯಾಕೆ ಅಂದರೆ ಅವರ ಮನೆಯಲ್ಲಿ ನಂದಿನಿ ಇತ್ತು, ವಸಿಷ್ಠರ ಮನೆಯಲ್ಲಿ ನಂದಿನಿ ಇತ್ತು. ನಂದಿನಿ ಅಂದರೆ ಯಾರು? ದೇವಲೋಕದ ಕಾಮಧೇನುವಿನ ಮಗಳು ನಂದಿನಿ. ಅವಳ ಹಾಲು, ಆ ಮೊಸರು, ಆ ತುಪ್ಪ, ಅದನ್ನು ಸವಿದ ಮೇಲೆ ನನ್ನ ಹೆಂಡತಿ ಹೇಳಿದ್ಲು, ಏನಾದರೂ ಮಾಡಿ ಆ ಹಸುವನ್ನು ನಮ್ಮ ಮನೆಗೆ ಕರ್ಕೊಂಡು ಬಂದ್ರಿ. ಆಸೆ ಹುಟ್ಟಿತ್ತು. ಈ ಹೆಣ್ಮಕ್ಳಿಗೆ ಸ್ವಲ್ಪ ಆಸೆ ಇರುತ್ತೆ, ನೋಡಿದ್ದೆಲ್ಲ ಬೇಕು ಅನ್ಸುತ್ತೆ. ಅದು ಗಂಡಂದ್ರು ಎಲ್ಲಾ ಕಡೆಗೂ ಕರ್ಕೊಂಡು ಹೋಗಲ್ಲ. ಬೆಂಗಳೂರು ಕಡೆ ಎಲ್ಲ ನಾಯಿನ ಕರ್ಕೊಂಡು ಹೋಗ್ತಾರೆ, ಹೆಂಡ್ತಿನ ಮನೆಯಲ್ಲೇ ಬಿಟ್ಟಿರ್ತಾರೆ. ಏನಾದರೂ ಕೇಳಿಬಿಟ್ರಿ ಅಂತ ಭಯ. ನಿಮಗೆ ಯಾರಿಗೂ ಹಾಗೆ ಹೇಳಲ್ಲ ಬಿಡಿ, ಯಾಕೆ ನೀವೇನೂ ಕೇಳಲ್ಲ, ನೀವು ಭಾಗವತ ಕಥೆ ಕೇಳಲಿಕ್ಕೆ ಬಂದಿದ್ದೀರಿ. ನೀವು ಆ ವರಾಂಗಿನಿ ಕೇಳಿದ್ಲು, ಅವ್ರ ಮನೆ ಹಸು ನನ್ನ ಮನೆಯಲ್ಲಿ ಕಟ್ಟಬೇಕು. ಸಾಮಾನ್ಯ ಲೋಕದಲ್ಲಿ
ಹೆಂಡತಿ ಮಾತು ಗಂಡಂದ್ರು ಕೇಳ್ತಾರೆ. ತುಂಬಾ ಒಳ್ಳೆಯವರು ನಮ್ಮ ಗಂಡಂದ್ರು. ಆದ್ರಿಂದ ನಮ್ಮ ಸನಾತನ ಧರ್ಮ ನಡ್ಕೊಂಡು ಬಂದಿದೆ. ಯಾರು ಹೆಂಡತಿ ಮಾತು ಕೇಳಿಲ್ಲ ಅಂದ್ರೆ ಸಮಾಜ ಹೆಂಗ್ ನಡೆಯುತ್ತೆ? ಕೇಳಬೇಕು, ತಪ್ಪೇನಲ್ಲ. ಆದ್ರೆ ಮೈಕಲ್ ಹೇಳಬಾರ್ದಷ್ಟೇ, ಹೆಂಡತಿ ಮಾತು ಕೇಳ್ತಾ ಇದ್ದೇನೆ. ಆ ವರಾಂಗಿನಿ ಮಾತು ಕೇಳಿದ್ರು ಭೀಷ್ಮಾಚಾರ್ಯ. ಎಲ್ಲಿ ಕೇಳಬೇಕು ಎಲ್ಲಿ ಕೇಳಬಾರದು ವಿವೇಕ ಇರಬೇಕು ಪುರುಷರಲ್ಲಿ. ಅದು ಬರಲ್ಲ ಹಸು. ವಸಿಷ್ಠರ ಮನೆಯ ಕಾಮಧೇನು, ಅವರ ಯಜ್ಞದ ಧೇನು ಅದು. ಒತ್ತಾಯ ಮಾಡಿದ್ಲು, ಕದ್ಕೊಂಡು ಬಂದ್ರಿ ಏನು? ಇದು ತಪ್ಪು. ಯಾರ್ದೋ ಮನೆ ತೋಟ, ಯಾರ್ದೋ ಮನೆ ನೀರು, ನಮ್ಮನೆ ಕಾಂಪೌಂಡಿಗೆ ಹೂ ಬಂದಿದೆ ಅಂತ ತೆಗೆದುಕೊಂಡು ಒಂದು ದೇವರ ತಲೆ ಮೇಲೆ ಇಟ್ರೆ ಅದು ಬ್ರಹ್ಮಹತ್ಯೆ, ಪಾಪ ಆಗುತ್ತೆ, ಅದು ಪೂಜೆ ಆಗಲ್ಲ. ನಮ್ಮ ಮನೆಯ ನೀರು, ನಮ್ಮ ಮನೆಯ ಗೊಬ್ಬರ, ನಮ್ಮ ಮನೆಯ ಹೂವು, ನಮ್ಮ ಮನೆಯ ದೇವರಿಗೆ ಪೂಜೆ. ಯಾರ್ದೋ ಮನೆ ಕಾಮಧೇನುವಿನ ಹಾಲನ್ನು ತಂದು ನಮ್ಮ ಮನೆಯ ದೇವರಿಗೆ ಅಭಿಷೇಕ ಮಾಡಿದ್ರೆ ಅದೆಲ್ಲಿ ದೇವರ ಪೂಜೆ ಆಗುತ್ತೆ? ಆದ್ರೂ ಹೆಂಡತಿಯ ಮೋಹಕ್ಕೆ ಸಿಕ್ಕಾಕೊಂಡ್ರು ಪಾಪ. ಆಯ್ತು ಅಂತ ಅಣ್ಣ ತಮ್ಮಗಳನ್ನೆಲ್ಲ ಕರ್ಕೊಂಡು ಹೋಗಿ ರಾತ್ರಿ ಕಟ್ಟಿದ ಆ ನಂದಿನಿಯನ್ನ ಎಳೆದ್ರು. ಅದು ಬರಲ್ಲ ಅಂತ ಗಲಾಟೆ ಮಾಡಿತು. ಸಿಟ್ಟು ಮಾಡಿಕೊಂಡು ಒಂದು ಮುಳ್ಳಿನ ಕೋಲನ್ನು ತೆಗೆದುಕೊಂಡು ಹಸುವಿಗೆ ಹೊಡೆದರು. ಆದ್ರೂ ಬರಲಿಲ್ಲ ಅದು. ಕೊನೆಗೆ ನೋವಿನಿಂದ ವಸಿಷ್ಠರು ಹೋಗಿ ಬ್ರಹ್ಮದೇವರ ಹತ್ರ ಹೇಳಿದರು, ಆ ವಸುದೇವತೆಗೆ ಒಂದು ದಿನ ಮನೆಯಲ್ಲಿ ಔತಣ ಕೊಟ್ರೆ ನಮ್ಮ ಮನೆಯ ಕಾಮಧೇನುವೇ ಬೇಕು, ನಂದಿನಿಯೇ ಬೇಕು ಅಂತ ಕೇಳಿ ಅದರ ಮೈಯೆಲ್ಲ ಗಾಯ ಮಾಡಿದ್ದಾರೆ. ಬ್ರಹ್ಮದೇವರಿಗೆ ಸಿಟ್ಟು ಬಂತು. ಯಾವ ಹೆಂಡತಿಯ ಮಾತು ಕೇಳಿ ಒಂದು ಅನ್ಯಾಯವಾಗಿ ಯಜ್ಞದ ಹಸುವಿಗೆ ಪೆಟ್ಟನ್ನು ಕೊಟ್ಟಿದೆ, ಹೇಟು ಹೊಡೆದಿದೆ, 800 ವರ್ಷಗಳ ಕಾಲ ಆ ಹೆಂಡತಿಯ ಜೊತೆಗೆ ನಿನ್ನ ಸಂಸಾರ ಆಗೋದು ಬೇಡ, ಅವಳಿಂದ ಹಿಂಸೆಯನ್ನು ಅನುಭವಿಸು, ಅವಳು ಶಿಖಂಡಿಯಾಗಿ ಬರಲಿ, ಹಿಂಸೆಯನ್ನು ಅನುಭವಿಸು, ಸಾಯಬೇಕಾದ್ರೆ ಮೈ ತುಂಬ ಮುಳ್ಳನ್ನ ಚುಚ್ಚಿಕೊಂಡು ಸಾಯಿ ಅಂತ ಬ್ರಹ್ಮದೇವರು ಶಾಪ ಕೊಟ್ರು. ಎಂಥ ದೇವತೆಗಳಿಗೂ ಕರ್ಮ ಬಿಡಲ್ಲ. ನಗತಾ ನಗತಾ ಮಾಡಿದ ಪಾಪ ಅಳ್ತಾ ಅಳ್ತಾ ತಿನ್ನಬೇಕಾಗುತ್ತೆ, ಎಚ್ಚರ ಅನ್ನುತ್ತೆ ಭಾಗವತ. ಕೆಟ್ಟ ಕೆಲಸ ಮಾಡಬೇಡಿ ಭೀಷ್ಮಾಚಾರ್ಯ ಹೇಳ್ಕೊಡ್ತಾರೆ. ನಾನು ಯಾಕೆ ಈ ಬಾಣಗಳ ಪಂಜರದಲ್ಲಿ ಮಲಗಿದ್ದೇನೆ ಅಂದ್ರೆ, ಆ ನಂದಿನಿಗೆ ಹಿಂದಿನ ಜನ್ಮದಲ್ಲಿ ಮುಳ್ಳಿನ ಕೋಲಿನಿಂದ ಹೊಡೆದನಲ್ಲ, ಹಸುವಿನ ಶಾಪ ನನಗೆ ತಟ್ತಾ ಇದೆ. ಯಾವ ಪುರಾಣದಲ್ಲೂ ಬೆಕ್ಕಿನ ಶಾಪ ತಟ್ತು, ಹುಲಿ ಶಾಪ ತಟ್ತು, ಸಿಂಹ ಶಾಪ ತಟ್ತು ಅಂತಿಲ್ಲ. ಹಸುವಿನ ಶಾಪ ತಟ್ಟುತ್ತೆ, ಹೆಣ್ಣಿನ ಶಾಪ ತಟ್ಟುತ್ತೆ, ಬ್ರಹ್ಮ ಶಾಪ ತಟ್ಟುತ್ತೆ. ಹಾಗಾಗಿ ಯಾವ ಹೆಣ್ಣಿಗೂ ಅನ್ಯಾಯ ಮಾಡಬಾರದು, ಯಾವ ಮಾನವರಿಗೆ ಅನ್ಯಾಯ ಮಾಡಬಾರದು. ಇದೆಲ್ಲ ನಮ್ಮ ದೇಶ ಇವತ್ತು ಪಾಠ ಕಲಿಬೇಕಾಗಿದೆ. ರಾಷ್ಟ್ರ ಪ್ರಾಣಿಯನ್ನು ಹುಲಿ ಮಾಡಿದ್ದಾರೆ, ಕ್ರೌರ್ಯದ ಸಂಕೇತ. ನನಗೆ ಅನ್ನ ನೀಡಿದ, ವಿದ್ಯೆ ನೀಡಿದ ಗುರುಗಳು ವಿಶ್ವೇಶ ತೀರ್ಥರು, ಪೇಜಾವರ ಸ್ವಾಮಿಗಳು, ಅವ್ರು ಯಾವಾಗಲೂ ಹೇಳ್ತಾ ಇದ್ರು, ಕೂಸು, ನಮ್ಮ ದೇಶದಲ್ಲಿ ಭಯೋತ್ಪಾದನೆ ಹೋಗಬೇಕು ಅಂದ್ರೆ ಜಗತ್ತಿನ ತಾಯಿ ಹಸು ಆಗಬೇಕು, ಅದು ಹುಲಿ ಆಗಿದೆ, ಅಲ್ಲಿ ತನಕ ಕ್ರೌರ್ಯ ಹೋಗಲ್ಲ ಸಮಾಜದಲ್ಲಿ. ಗಾವೋ ವಿಶ್ವಸ್ಯ ಮಾತರಃ, ಜಗತ್ತಿನ ತಾಯಿ, ವಿಶ್ವದ ತಾಯಿ ಗೋಮಾತ. ಅದರಂತ ಹಿತವನ್ನು ಬಯಸುವ ತಾಯಿ ಯಾವ ತಾಯಿಯೂ ಅಲ್ಲ. ಯಾಕೆ ಅಂದ್ರೆ ತಾಯಿ 6 ತಿಂಗಳು ಹಾಲು ಕುಡಿಸ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಾಳೆ. ಅಲ್ಲಲ್ಲಿ ಪೇಪರಲ್ಲಿ ಬರುತ್ತೆ, ಸ್ತನ್ಯಪಾನ ಸಪ್ತಾಹ ಶಿಬಿರ ಅಂತ. ಹಾಲು ಕುಡಿಸಿ ಪಾಠ ಮಾಡಬೇಕು ಈ ತಾಯಿಂದಿರಿಗೆ. ಹುಟ್ಟಿನಿಂದ ಸಾಯೋ ತನಕ ಪ್ರತಿಯೊಬ್ಬ ಮಕ್ಕಳಿಗೂ ಮಮತೆಯಿಂದ ಹಾಲು ನೀಡುವ ತಾಯಿ ಗೋಮಾತ. ಆ ಗೋವಿಗೆ ಅನ್ಯಾಯ ಮಾಡಿಬಿಟ್ಟೆ ನಾನು, ಮುಳ್ಚಿಚ್ಕೋತಾ ಇದ್ದೀನಿ. ಪಾಪ ಎಲ್ಲ ಏನಾಗಿದೆ ಕಲಿಯುಗದಲ್ಲಿ. ಜ್ಯೂಸ್ ಅಂಗಡಿಗೆ ಜೋರಾಗಿ ಬಲ್ಪ್ ಹಾಕಿ ಬೋರ್ಡ್ ಹಾಕಿರ್ತಾನೆ, ಜ್ಯೂಸ್ ಸೆಂಟರ್ ಅಂತ, 4 ಜನ ಇರ್ತಾರೆ. ಇನ್ನೊಂದು ಡಿಮ್ ಲೈಟ್ ಹಾಕಿರ್ತಾನೆ. ಬೋರ್ಡು ದೊಡ್ಡದಾಗಿರಲ್ಲ, ಲೈಟು ಜಾಸ್ತಿ ಇರಲ್ಲ, ಡಿಮ್ ಲೈಟು. 1000 ಜನ ನಿಂತಿರ್ತಾರೆ. ಅದು ಎಲ್ಲಿ ನಿಮಗೆ ಗೊತ್ತಾಯ್ತು? ಸುರೇ ಕುಡಿಯೋ ಅಂಗಡಿಯಲ್ಲಿ 1000 ಜನ ಅಡ್ವರ್ಟೈಸ್ ಇಲ್ದೇನೆ ಹೋಗ್ತಾರೆ. 1000 ಅಡ್ವರ್ಟೈಸ್ ಇದ್ರು ಒಳ್ಳೆ ಹಣ್ಣಿನ ಅಂಗಡಿಗೆ ಹೋಗಲ್ಲ. ಇದು ಕಲಿಯುಗ. ಆದ್ರೆ ನೀವು ಚಿಂಚಲಿಯ ಭಕ್ತರು 1000 ಸಂಖ್ಯೆಯಲ್ಲಿ ಭಾಗವತ ಕೇಳಲಿಕ್ಕೆ ಬಂದಿದ್ದೀರಲ್ಲ, ಇಂಥ ಒಂದು ರಸದ ಪಾಕ, ಭಾಗವತ ರಸಾಮೃತವನ್ನ ಪಾಕ ಮಾಡಿಕ್ ಬಂದಿದ್ದೀರಲ್ಲ, ನೀವೆಲ್ಲ ಚಪ್ಪಾಳೆ ತಟ್ಟಿ ಆಯ್ತು, ವೈಕುಂಠಕ್ಕೆ ಲಗ್ಗೆ ಇಟ್ಟಾಯ್ತು, ನರಕವನ್ನ ಬಿಟ್ಟಾಯ್ತು ಅನ್ನುತ್ತೆ ಭಾಗವತ. ಈ ಭಾಗವತ ಸಪ್ತಾಹ ಕೇಳಿದ್ರೆ ನಮ್ಮ ಪಾಪಗಳ ವಿರುದ್ಧ ಗರ್ಜನೆ ಮಾಡುವ ಸಿಂಹಶಕ್ತಿ ಬರುತ್ತೆ. ಇದು ಭಾಗವತದ ಕಥೆಯಲ್ಲಿದೆ. ಹೀಗೆ ಕಥೆ ಹೇಳ್ತಾ ಹೇಳ್ತಾ ನಮ್ಮ ಬದುಕನ್ನ ತಿದ್ದುವ ಒಂದು ಸಂಜೀವಿನಿ, ಒಂದು ತಾಯಿ, ನೀತಿ ಪಾಠ ಹೇಳುವ ಮಮತೆಯ ತಾಯಿ ಯಾವುದು ಅಂದ್ರೆ ಶ್ರೀಮದ್ ಭಾಗವತ. ಭೀಷ್ಮಾಚಾರ್ಯ ಹೀಗೆ ತಮ್ಮ ಕಥೆ ಹೇಳಿಕೊಂಡು 100 ಧರ್ಮಗಳನ್ನು ಉಪದೇಶ ಮಾಡ್ತಾ ಕೃಷ್ಣ ಅವರ ಕಣ್ಮುಂದೆ ಬಂದಂತೆ. ಅವ್ರ ಪಾಪ ಎಲ್ಲ ತೊಳೆದು ಹೋಯ್ತು ನೋಡಿ. ಒಳ್ಳೆ ಮಾತಾಡಿದ್ರೆ ಪಾಪ ತೊಳೆದು ಹೋಗುತ್ತಂತೆ.
ನೀವು ಕೇಳಿಸ್ಕೊಂಡು ಭಾಗವತ ಮನೆಗೆ ಹೋದ ಮೇಲೆ ಯಾರಿಗಾದರೂ ಫೋನ್ ಹಚ್ಚಿದರೆ ಇದನ್ನೊಂದು 5 ನಿಮಿಷ ಮಾತಾಡಿ. ಸುಮ್ಮನೆ ಜಗತ್ತಿನ ಬಗ್ಗೆ ಮಾತನಾಡಬೇಡಿ. ಅದನ್ನು ದಾಸರು ಹೇಳ್ತಾರೆ, ಹಾಳು ಹರಟೆ ಆಡಿ ಮನವ ಗೀಳು ಮಾಡಿ ಕೊಳ್ಳಬೇಡಿ, 7 ದಿನದ ಕಥೆಯ ಕೇಳಿ ಏಳಿರೋ ವೈಕುಂಠಕ್ಕೆ, ಹರಿಯ ನೆನೆಯಿರೋ ನಮ್ಮ ಹರಿಯ ನೆನೆಯಿರೋ. ಕೆಟ್ಟ ಹರಟೆಯನ್ನು ಹಾಡಬೇಡಿ. ನಮ್ಮ ತಲೆಗೆ ದೇವರೊಂದು ಸ್ಪ್ರಿಂಗ್ ಆಕ್ಷನ್ ಕೊಟ್ಟಿದ್ದಾನೆ, ಯಾವ ಪ್ರಾಣಿಗಳಿಗೂ ಕೊಟ್ಟಿಲ್ಲ. ನಗುವ ಶಕ್ತಿ ಕೊಟ್ಟಿದ್ದಾನೆ. ಯಾಕೆ ಅಂದ್ರೆ ಕೃಷ್ಣನ ಕಥೆ ಕೇಳ್ತಾ ಕೇಳ್ತಾ ನಗು ಬರಬೇಕು. ಪ್ರಾಣಿಗಳಿಗೆ ನಗು ಶಕ್ತಿ ಕೊಟ್ಟಿಲ್ಲ. ಯಾಕೆ? ನಗು ಅಗತ್ಯ ಇಲ್ಲ. ದೇವರ ಕಥೆ ಕೇಳುವ ಶಕ್ತಿ ಇಲ್ಲ ಅವಕ್ಕೆ. ಮನುಷ್ಯ ಪ್ರಾಣಿಗೆ ಶಕ್ತಿ ಇದೆ. ಆನಂದದಿಂದ ನಗುಬೇಕು ಅಂದ್ರೆ ಇದು ನಗುಬಹುದಾಗುತ್ತೆ. ಲೌಕಿಕ ವಾರ್ತೆಗಳಿಂದ ನಗಬೇಡಿ, ದೇವರ ಕಥೆ ಕೇಳಿ ನಗಬೇಕು. ಕುತ್ತಿಗೆಯಲ್ಲಿ ಒಂದು ಸ್ಪ್ರಿಂಗ್ ಆಕ್ಷನ್ ಕೊಟ್ಟಿದ್ದಾನೆ. ಯಾಕೆ? ದೇವರ ಕಥೆ ಕೇಳಿ ಆಹಾ ಎಷ್ಟು ಚೆನ್ನಾಗಿದೆ ಅಂತ ತೂಗಬೇಕು. ಮತ್ತೆ ಹಿಂಗೆ ತೂಗೋದಲ್ಲ, ಡಿ ಅಂತ ನಿದ್ರೆ ಮಾಡೋದಲ್ಲ, ಹೀಗೆ ತೂಗಬೇಕು. ಎಷ್ಟು ಚೆನ್ನಾಗಿದೆ ಕೃಷ್ಣನ ಕಥೆ. ಅವನು ಸಂಕೀರ್ತನೆ ಮಾಡ್ತಾ ಹೀಗೆ ದೇಹ ತೂಗಬೇಕಂತ, ಪಾಪ ಎಲ್ಲ ಸೋರಿ ಹೋಗುತ್ತಂತ. ನಮ್ಮ ತಲೆ ಅದಕ್ಕೆ ತೂಗೋದೇ ಇಲ್ಲ. ಪಕ್ಕದ ಮನೆಯವರು ಚಾಡಿ ಮಾತಾಡ್ಬೇಕಾದ್ರೆ ನಿಂಗೂ ಹಂಗೆ ಮಾಡ್ಯಾರ, ಏನ್ ಸ್ಪ್ರಿಂಗ್ ಆಕ್ಷನ್ ಕುತ್ತಿಗೆ ಮೇಲೆ. ಅವಾಬಾ ಯಾವ ಭರತನಾಟ್ಯ ಕೂಚುಪುಡಿ ನೃತ್ಯದವರೆಗೂ ಅಷ್ಟು ಸ್ಪ್ರಿಂಗ್ ಆಕ್ಷನ್ ಇಲ್ಲ. ಹಾಗೆ ಮಾಡಬೇಡಿ. ತಲೆ ಅಳ್ಳಾಡಿಸೋದು ದೇವರ ಕಥೆಗಾಗಿ, ಕೃಷ್ಣನ ಸಂಕೀರ್ತನೆಗಾಗಿ ಹೀಗೆ ದೇವರ ತಲೆಯನ್ನು ತೂಗುತ್ತಾ ಇರಬೇಕು ಅನ್ನುತ್ತೆ ಭಾಗವತ. ಅಂತಹ ಕಥೆ ಕೇಳಿದರೆ ಯಾವ ವ್ಯಥೆಗಳು ಜೀವನದಲ್ಲಿ ಬರೋದಿಲ್ಲ. ಭೀಷ್ಮಾಚಾರ್ಯರು ತಮ್ಮ ಬದುಕಿನ ಕೊನೆಯಲ್ಲಿ ಪಾಪ ಎಲ್ಲ ತೊಳೆದುಕೊಂಡು ಕೃಷ್ಣನ ಪಾದಾರವಿಂದವನ್ನೇ ಧ್ಯಾನ ಮಾಡ್ತಾ ತಮ್ಮ ಪವಿತ್ರವಾದ ಪ್ರಾಣವನ್ನ ಕೃಷ್ಣನ ಪಾದಕ್ಕೆ ಅರ್ಪಣೆ ಮಾಡಿದ್ರು. ನಿಜಲೋಕಕ್ಕೆ ಹೋದ್ರು, ಸ್ವರ್ಗಲೋಕಕ್ಕೆ ಹೋದ್ರು, ಪಾಪದ ಲೋಕಗಳಿಗೆ ಹೋಗಲಿಲ್ಲ. ದುರ್ಯೋಧನನ ಮನೆಯ ಅನ್ನ ತಿನ್ನಿದ ಪಾಪಗಳೆಲ್ಲ ಪರಿಹಾರ ಮಾಡಿಕೊಂಡ್ರು. ಜೀವನದ ಕೊನೆಯ ಕ್ಷಣದ ತನಕ ಚಾನ್ಸ್ ಕೊಡ್ತಾನೆ ದೇವರು. ಭಾಗವತದ ಕಥೆ ಕೇಳಿ ಎಷ್ಟು ಪಾಪಗಳು ಮಾಡಿದ್ರು ತೊಳೆಯುತ್ತಂತೆ ಭಾಗವತ. ಹರಿಯ ನಾಮಕ್ಕೆ ಕರಗದ ಪಾಪವು ಧರೆಯೊಳಿಲೆಂಬುದು ಖರೆ, ಹರಿದಾಸರು ಹೇಳ್ತಾರೆ. ಹರಿಯ ನಾಮಕ್ಕೆ ಕರಗದೇ ಇರುವ ಪಾಪವೇ ಜಗತ್ತಿನಲ್ಲಿಲ್ಲ. ಅಂತಹ ಶಕ್ತಿ ಶ್ರೀಮದ್ ಭಾಗವತಕ್ಕಿದೆ. ಇಷ್ಟೆಲ್ಲ ಕಥೆ ಹೇಳಿ ಮುಂದೆ ನಿಷ್ಕಂಟಕವಾದ ರಾಜ್ಯ, ಪಾಂಡವರಿಗೆ ಯಾವ ಸಂಶಯಗಳಿಲ್ಲ, ಯಾವ ಶತ್ರುಬಾಧೆಗಳಿಲ್ಲ. ಅಂಥ ರಾಜ್ಯವನ್ನ ಧರ್ಮದಿಂದ ಪರಿಪಾಲನೆ ಮಾಡಿದರೆ ಸರ್ವೇ ಕಾಮದುಗಾ ಗಾವಹ. ಪ್ರತಿಯೊಬ್ಬರ ಮನೆಯಲ್ಲಿರುವ ಗೋಮಾತೆ ಕೇಳಿದಾಗಲೆಲ್ಲ ಕೆಚ್ಚಲಿನಲ್ಲಿ ಹಾಲು ಸುರಿಸ್ತಂತೆ. ಇವತ್ತು ಬೆಳಿಗ್ಗೆ ಪಾತ್ರೆ ಹಿಡ್ಕೊಂಡು ಹೋದಾಗಲೇ ಝಾಡ್ಸ್ ಓದಿತಾ ಇರುತ್ತೆ ಅದು. ಯಾಕೆಂದ್ರೆ ನಾವು ಮಾಡುವ ಅಧರ್ಮದಿಂದ ಕೆಚ್ಚಲಿನಲ್ಲಿ ಹಾಲು ಇಂಗಿ ಹೋಗ್ತಾ ಇದೆ. ಇನ್ನು ಕೆಲವು ಕೆಚ್ಚಲು ದೊಡ್ಡದಿದೆ, HF, ಜರ್ಸಿ ಎಲ್ಲ, ಅದೆಲ್ಲ ಹಂದಿ ಜೀನ್ ಸೇರಿದೆ ಅಂತೆ. ಅದೆಲ್ಲ ಹೇಳುವುದು ನಾಟಿ ಹಸುಗಳು, ಕೊಂಬಿರುವ ಹಸುಗಳು, ಇಷ್ಟಿಷ್ಟು ಉದ್ದ ಇರುವ ಕೊಂಬು ಹಸುಗಳು ಯಥೇಷ್ಟ ಹಾಲು ಸುರಿಸ್ತಾ ಇತ್ತಂತೆ ಧರ್ಮರಾಜನ ಧರ್ಮದ ಆಳ್ವಿಕೆಯಲ್ಲಿ. ಗೋಮಾತೆ ಸಮೃದ್ಧಿಯಿಂದ ಬದುಕ್ತಾ ಇದೆ ಎನ್ನುವುದ್ರೆ ನಮ್ಮ ದೇಶ ಸುಭಿಕ್ಷೆಯಲ್ಲಿದೆ ಅಂತ ಅರ್ಥ. ಅದರ ಕೆಚ್ಚಲಿನಲ್ಲಿ ಹಾಲು ಕಟ್ಟಿದೆ ಅಂದ್ರೆ ನಮ್ಮ ದೇಶ ಕಲ್ಯಾಣ ಆಗ್ತಾ ಇದೆ. ಎಂತೆಂಥ ಶಕುನಗಳಿದ್ದಾವೆ. ಸಂತೋಷ ಆಯಿತು ಪಾಂಡವರಿಗೆ. ತಮ್ಮ ರಾಜ್ಯದ ಅಧಿಕಾರವನ್ನೆಲ್ಲ ಪರೀಕ್ಷಿತ ರಾಜನ ಕೈಯಲ್ಲಿ ಕೊಟ್ಟು ಸಂತೋಷದಿಂದ ಸ್ವರ್ಗದ ಕಡೆ ಪ್ರಯಾಣ ಬೆಳೆಸಿದ್ರು. ಬದರಿನಾರಾಯಣನಿಗೆ ನಮಸ್ಕಾರ ಮಾಡಿ, ದೇವರೇ ನಮಗೆ ಕೊಟ್ಟ ಆಯುಷ್ಯವನ್ನ ಧರ್ಮ ಸ್ಥಾಪನೆಗೆ ಹೋರಾಟಕ್ಕೋಸ್ಕರ ಮೀಸಲಾಗಿಟ್ಟಿಯಲ್ಲ, ಸಾರ್ಥಕವಾಯಿತು. ಅವಾಗ ಹೇಳಿದ್ರು ಆರಂಭದಲ್ಲಿ 2 ತಿಂಗಳಿನಿಂದ ನಿರಂತರ ಎಷ್ಟು JCBಗಳು, ಎಷ್ಟು ಬುಲ್ಡೋಸರ್ಗಳೆಲ್ಲ ತಂದು ದೊಡ್ಡ ಮಂಟಪ ತಯಾರು ಮಾಡಿ ನಿದ್ರೆ ಬಿಟ್ಟು ಸಾರ್ಥಕವಾಯಿತು ನಿಮ್ಮ ಉಸಿರು ಅನ್ನುತ್ತೆ ಭಾಗವತ. ಭಾಗವತಕ್ಕೋಸ್ಕರ ಪಟ್ಟ ಪರಿಶ್ರಮ ಸಾರ್ಥಕ ಆಯಿತು. ಪಾಂಡವರ ಬದುಕು ಸಾರ್ಥಕ ಯಾಕೆ ಅಂದ್ರೆ ಈ ನಮ್ಮ ಭಾರತ ದೇಶದ ಮಣ್ಣಿನ ಕಣಕಣಗಳಲ್ಲಿಯೂ ಧರ್ಮದ ಬೀಜವನ್ನ ಬಿತ್ತಬೇಕು ಅಂತ ಹೋರಾಟ ನಡೆಸಿದ್ರಲ್ಲ, ಅವರ ಬದುಕು ಸಾರ್ಥಕ ಆಯಿತು. ಹೊರಟರು ಅವರು ಸ್ವರ್ಗಕ್ಕೆ. ಸಂತೃಪ್ತ ಜೀವನ. ಯಾಕೆ ಅಂದ್ರೆ ಮುಂದೆ ಆಳ್ವಿಕೆ ನಡೆಸುವ ಪರೀಕ್ಷಿತನಲ್ಲಿ ಧರ್ಮದ ಬುದ್ಧಿ ಅಲ್ಲ, ಅವನ ಮಗ ಜನಮೇಜಯ, ಅವನ ಮಗ, ಹೀಗೆ ಆ ಪರಂಪರೆಯಲ್ಲಿ ಕೃಷ್ಣನ ಅನುಗ್ರಹದಿಂದ 1000 ತಲೆಯ ತನಕ ಧರ್ಮವನ್ನ ರಕ್ಷಣೆ ಮಾಡಿತಂತೆ. ಕೃಷ್ಣನ ಒಂದು ಹಸ್ತಸ್ಪರ್ಶ ಕ್ಷೇಮಕ ರಾಜನ ತನಕ ಧರ್ಮವನ್ನ ಸ್ಥಾಪನೆ ಮಾಡಿತು. ಅಂತಹ ಪರೀಕ್ಷಿತ ರಾಜ ದೇಶ ಆಳ್ತಾ ಇದ್ದ. ಸುಭಿಕ್ಷೆಯಿಂದ ದೇಶ ನಡೀತಾ ಇತ್ತು. ಆ ಪರೀಕ್ಷಿತ ರಾಜ ಆಲೋಚನೆ ಮಾಡಿದ, ಕೃಷ್ಣ ಆಳಿದ ದೇಶದಿಂದ ಕಲಿಯನ್ನು ಉಚ್ಚಾಟನೆ ಮಾಡಬೇಕು. ಒಂದು ದೊಡ್ಡ ಆಂದೋಲನ. ಅವನ ರಾಜಕೀಯದಲ್ಲಿ ಅವನು ಹಾಕಿಕೊಂಡ ಒಂದು ಯೋಜನೆ, ನಮ್ಮ ದೇಶದಿಂದ ಕಲಿಯನ್ನು ಉಚ್ಚಾಟನೆ ಮಾಡಬೇಕು, ಹರಿಯನ್ನು ಸ್ಥಾಪನೆ ಮಾಡಬೇಕು.
ಅದೇ ಸ್ಲೋಗನ್, ನಮ್ಮ ನಡೆ ಹರಿಯ ಕಡೆ, ನಮ್ಮ ಎಲ್ಲ ಗತಿಯು ದೇವರ ಕಡೆ ಸಾಗಬೇಕು. ಇಂಥ ಒಂದು ದೊಡ್ಡ ಆಂದೋಲನವನ್ನ ಪರೀಕ್ಷಿತ ರಾಜ ಹಾಕಿಕೊಂಡ. ಅದರಲ್ಲಿ ಹೇಗೆ ಯಶಸ್ಸನ್ನ ಸಾಧಿಸಿದ, ಹೇಗೆ ಗುರಿಯನ್ನು ಮುಟ್ಟಿದ ಅನ್ನುವ ಮುಂದಿನ ಕಥಾಭಾಗವನ್ನ ಮತ್ತೆ ನಾಳೆ ಸೇರಿದಾಗ ನಾವೆಲ್ಲ ನೋಡೋಣ ಅಂತ ಹೇಳ್ತಾ, ನಾಳೆ ಸಂಜೆ ಸರಿಯಾಗಿ 5ರಿಂದ 6 ಕೃಷ್ಣನ ಭಜನೆ ಇದೆ. ತುಂಬಾ ಜನ ಮಕ್ಕಳಿದ್ದಾರೆ ಇಲ್ಲಿ, ನೀವೆಲ್ಲ ಮಹನೀಯರು ಕರ್ಕೊಂಡು ಬನ್ನಿ. ನಮ್ಮ ಮಕ್ಕಳು ಇದ್ದಾರೆ, ಎಲ್ಲ ಸೇರಿ ಸಾಮೂಹಿಕ ಹರಿನಾಮ ಸಂಕೀರ್ತನೆ ಮಾಡೋಣ. ಆಮೇಲೆ 6ರಿಂದ 8 ಗಂಟೆ ತನಕ 4 ಧಾರಾವಾಹಿ ಟೈಮು. ನಿಮಗೆ ಬೋರ್ ಆಗಲ್ಲ, ಚಾಲೆಂಜ್ ಮಾಡಿ ಹೇಳ್ತೇನೆ. ಮನೆ ಒಂದು 3 ಬಾಗಿಲು, ನಮ್ಮ ಜೀವನ ಹಾಳಾಗುತ್ತೇರಿ, ಅಗ್ನಿ ಸಾಕ್ಷಿಯಾಗಿ ಹೇಳ್ತೇನೆ. ಅರ್ಥ ಆಯ್ತಲ್ಲ? ಹಾಗಾಗಿ ಅದೆಲ್ಲ ಬಿಟ್ಟು ದೇವರ ಕಥೆ ಕೇಳಲಿಕ್ಕೆ ಬರೋಣ. ಮುಂದಿನ ಕಥಾಭಾಗದಿಂದ ಬದುಕನ್ನು ಮಂಗಳ ಮಾಡಿಕೊಳ್ಳೋಣ ಅಂತ ಹೇಳ್ತಾ, ಒಂದು 2 ನಿಮಿಷಗಳ ಕಾಲ ಒಂದು ರಾಮ ಭಜನೆ, ಅದಾದ ಮೇಲೆ ಕೃಷ್ಣಾರ್ಪಣ ಅವರ ಸೂಚನೆಗಳನ್ನು ಮಾಡ್ತಾರೆ. ಎಲ್ಲ ಸೇರಿ ಒಕ್ಕೊರಳಿನಿಂದ ನಾನು ಹೇಳಿದ್ದೆಲ್ಲ ಮನಸ್ಸಲ್ಲಿಟ್ಟುಕೊಂಡು ಪರಿವರ್ತನೆಯ ಯೋಗದಲ್ಲಿದ್ದು ದೇಹವನ್ನು ಅಳ್ಳಾಡಿಸಿಕೊಂಡು ನಿದ್ರೆ ಮಾಡಿದವರನ್ನ ಎಬ್ಬಿಸಿಕೊಂಡು ಹರಿನಾಮ ಸಂಕೀರ್ತನೆಯನ್ನು ಮಾಡೋಣ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಹೇಳಿ. ಅಭ್ಯಾಸ ಇಲ್ಲದೇ ಇದ್ದವರು ಇವತ್ತಿಂದ ಅಭ್ಯಾಸ ಮಾಡ್ಕೊಳ್ಳಿ. ಬಾಯಿ ತೆಗೆದು ಗಟ್ಟಿಯಾಗಿ ಹೇಳಿ. ಪಾಪ ಮಾಡಿದ್ರೆ ಗಟ್ಟಿ ಹೇಳಿ, ಇಲ್ಲಾಂದ್ರೆ ಮೆಲ್ಲ ಹೇಳಿ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಸ್ತ್ರೀಯರೆಲ್ಲ ಗಟ್ಟಿ ಹೇಳ್ತಿದ್ದಾರೆ, ಪುರುಷರಿಗೆ ಯಾಕೋ ನಾಚಿಕೆ ಆಗ್ತಾ ಇದೆ. ನಾಚಿಕೆ ಸ್ತ್ರೀಯರ ಸ್ವಭಾವ, ನೀವು ಯಾಕ್ರಿ ನಾಚಿಕೆ? ಗಟ್ಟಿಯಾಗಿ ಹೇಳಿ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. 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 ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ನಮಃ.